SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಿ SSTV. ನಾನು ವಿಶ್ವ ಶೆಟ್ಟಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಒಂದು 2 ವಾರ ಆಯಿತು. ಆದರೂ ಕೂಡ ಇವ್ರ ಹವಾ ಇನ್ನೂ ನಿಲ್ತಾನೇ ಇಲ್ಲ, ಸಾಕ್ತಾನೇ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಜನರು ಇವ್ರ ಮಾತಾಗಿರ್ಬೋದು, ಇವ್ರ ಸ್ಟೈಲ್ ಆಗಿರ್ಬೋದು, ಎಲ್ಲರೂ ಕೂಡ ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸತೀಶ್ ಕೆಡಬೊಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲೇದಾಗಿ ನಮಸ್ತೆ. ನಮಸ್ಕಾರ ಸರ್. ಆಫ್ಟರ್ ಬಿಗ್ ಬಾಸ್ ಬಂದ ತಕ್ಷಣ ನಿಮ್ಮ ಜರ್ನಿ ಇನ್ನೂ ಯಾವ ರೀತಿ ಇನ್ಕ್ರೀಸ್ ಆಗಿದೆ, ಹೇಗಿದೆ ಅಂತ? ಬಿಗ್ ಬಾಸ್ ಒಂದು ನೆಕ್ಸ್ಟ್ ಲೆವೆಲ್ ವೇದಿಕೆ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ನನಗೆ ರೆಕಗ್ನೈಸೇಷನ್ ಸಿಕ್ಕಿದೆ. ಯಾಕಂದರೆ ಎಲ್ಲರೂ ಬಂದು ಫಸ್ಟು ಬೆಂಗಳೂರು ಫೇಮಸ್ ಆಗ್ತಾರೆ, ಆಮೇಲೆ ಕರ್ನಾಟಕಕ್ಕೆ ಫೇಮಸ್ ಆಗ್ತಾರೆ, ಆಮೇಲೆ ಇಂಡಿಯಾಗೆ ಫೇಮಸ್ ಆಗ್ತಾರೆ, ಆಮೇಲೆ ವರ್ಲ್ಡಿಗೆ ಹೋಗುತ್ತೆ. ನಂದೇನೆಂದರೆ ವರ್ಲ್ಡ್ ಫೇಮಸ್ ಆಗಿದ್ದರೂ ಡಾಗ್ ಫೀಲ್ಡಲ್ಲಿ ಕರ್ನಾಟಕದ ಜನತೆ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಅಂದರೆ ಬಿಗ್ ಬಾಸ್ ವೇದಿಕೆ ಎಷ್ಟು ದೊಡ್ಡದು ಅಂದರೆ, ನಾನು ಅಲ್ಲಿ ಹೋದ್ಮೇಲಂತೂ ನಾನು ರೋಡಲ್ಲಿ ಒಂದು ತಲೆಗೆ ಬಣ್ಣ ಅಲ್ಲ, ಕೋಳಿ ಅಂಗಡಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ. ಅಂದರೆ ನಾನು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ನೀನು ಹೋಗಿ ತೊಗೊಂಬ ಆ ಲೆವೆಲ್ಗೆ ಆಗೋಯ್ತು. ಅಂದರೆ ಅಷ್ಟು ಜನ ಎಲ್ಲೋದ್ರೂ ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀನಿ. ನಾನು ಬೆಳಿಗ್ಗೆ ಹೊತ್ತು ಏನಾರು ಫಂಕ್ಷನ್ ಇದ್ದರೆ ಸ್ನಾನ ಮಾಡಿ ರೆಡಿ ಆಗೋರ್ಗೂ ಯಾರಿಗೂ ಫೋರ್ಸ್ ಕೊಡಲ್ಲ. ಬೆಳಿಗ್ಗೆ ಹೊತ್ತು ಮನೇಲಿದ್ದರೆ ಫುಲ್ಲು ಆಯಿಲ್ ಹಚ್ಕೊಂಡೇ ಇರ್ತೀನಿ, ಯಾಕಂದರೆ ಯಾರೂ ನೋಡಲ್ಲ ಅಂತ. ಮನೆ ಹತ್ರನೂ ನಮ್ಮ ತಾಯಿ ಹತ್ರ ಎಲ್ಲ ಬಂದು ಜಗಳ ಮಾಡ್ತಾರೆ. ನೀವೇ ಬಾಯಿಂದ ಹೇಳ್ಬೇಡಿ, ಫೋಟೋ ಕೊಡಲ್ಲ ಅಂತ. ಅವ್ರನ್ನ ಕರ್ಸಿ ಅವ್ರ ಬಾಯಿಂದ ಹೇಳಿ ಅಂತ. ಚಿಕ್ಕ ಹುಡುಗರು ಆ ಲೆವೆಲ್ಗೆ ಫ್ಯಾನ್ಸ್ ಮನೆ ಹತ್ರ ಎಲ್ಲ ಬಂದು ಜಗಳ ಮಾಡೋದು ಆ ಥರ. ಅಂದರೆ ನಮ್ಮ ತಂದೆ ತಾಯಿ ಮನೆ ಹತ್ರ ನಾನು ಕಾರ್ ಕಾಣಿಸ್ಕೊಂಡ್ರೆ, ಅಂದರೆ ಅಲ್ಲಿ ನನ್ನ ತಂದೆ ತಾಯಿ ಬೇರೆ ಕಡೆ ಇದ್ದಾರೆ, ನಾನು ಬಂದು ಕೆಂಗೇರಿಲಿರೋದು ಅಪಾರ್ಟ್ಮೆಂಟಲ್ಲಿ. ಅಲ್ಲೋಗೆಲ್ಲ ಜಗಳ, ಕಾರಲ್ಲೇನಾರು ನಿಲ್ಲಿಸ್ಬಿಟ್ಟು ನಾನು ಈ ಮನೇಲಿ ಮಲಗಿದ್ರು ಅಲ್ಲೋಗ್ಬಿಟ್ಟು ಜಗಳ ಮಾಡ್ತಾರೆ. ಆ ಲೆವೆಲ್ಗೆ ಕ್ರೇಜ್ ಆಗಿದೆ. ಅದು ಟ್ರೋಲರ್ಸ್ಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಅವರು ನಂದು ಮಾತುಗಳನ್ನ ಅಷ್ಟು ಒಳ್ಳೆ ರೀತಿಲಿ ತೊಗೊಂಡು ಅದನ್ನು ಆಡ್ಕೊಂಡು ತಮಾಷೆಗೋ ಏನೋ ಒಂದು ಒಳ್ಳೆ ರೀತಿಲಿ ಮಾಡಿ ನನ್ನ ಇಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಚಿರಋಣಿ. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಎಷ್ಟು ಹೆಸರು ತೊಗೊಂಡಿದ್ನೋ ಗೊತ್ತಿಲ್ಲ. ಬರೀ 3 ವಾರ ಇದ್ರೂ ವಿನ್ನರ್ಗಿಂತ ಜಾಸ್ತಿ ಇಂಟ್ರ್ಯೂ. ಇವತ್ತು 138 ಅವರು, ನೀವು ಹೋಗ್ಬೇಕಾದ್ರೆ ಕೆಳಗೆ ಸಿಕ್ಕಿದವ್ರು 138, ನಿನ್ನೆವರೆಗೂ 137 ಆಗಿತ್ತು. 138 ನೀವು 139ನೇ ಚಾನಲ್ಲು. ಇಷ್ಟು ಚಾನಲ್ಲು ಯಾರು ವಿನ್ನರ್ಗೂ ಇವತ್ತವರೆಗೂ ಬಂದಿಲ್ವಂತೆ. ಅವ್ರಿಗೆಲ್ಲ 18, 13 ನಾನು ಮಿಕ್ತವ್ರು ಯಾರ್ಯಾರು ಆಚೆ ಬಂದಿದ್ದಾರೆ ಅವ್ರಿಗೆ ಕೇಳಿಕೊಂಡೆ. ನಮ್ಗೆ 13 ಚಾನಲ್ಲು ಬಂದಿಲ್ಲ ಸರ್, ನಮ್ಮ ಸ್ಟಾಪ್ ಆಗಾಗಲೇ 1 ವಾರ 15 ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ. ಆ ಲೆವೆಲ್ಗೆ ಬರ್ತಾನೇ ಇದ್ದಾರೆ. ಅಂದರೆ ಅದು ಏನು ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಯಿತೋ, ಇಲ್ಲ ನನ್ನ ಕಂಟೆಂಟ್ ಓಡ್ತಾ ಇದೆ ಅಂತನೋ, ಇಲ್ಲ ನಂದು ಆಡ್ಕೊಂಡು ಅದೆಲ್ಲ ರೀಲ್ಸ್ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅಂತನೋ ಗೊತ್ತಿಲ್ಲ. ಆದರೆ ಆಡ್ಕೊಳ್ಳೋದ್ರಿಂದನೇ ಇವತ್ತು ನಾನು ಫೇಮಸ್ ಆಗಿರೋದು. ಆಮೇಲೆ ಒಂದು ಚಾನಲ್ ಅವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಅವರಿಂದನೇ ಬಿಗ್ ಬಾಸ್ಗೆ ನನಗೆ ಚಾನ್ಸ್ ಸಿಗೋದು. ಇವಾಗ ನಿನ್ನೆಯಿಂದ ತಿರ್ಗಾ ಇನ್ನೂ ಏನೇನೋ ಗೀತೆ ಅಂತೆಲ್ಲ ಹಾಕಿದ್ದಾರೆ. ಅದಕ್ಕೆ ಪಾಪ ಆ ಲೇಡಿ ಎದುರ್ಕೊಂಡು ತೆಗೆದುಬಿಟ್ರು, ಯಾರು ಹಾಕಿದವ್ರು ತೆಗೆದುಬಿಟ್ರು. ಇನ್ನೊಬ್ಬರು ಚಾನಲ್ ಅವ್ರು ಹಂಗೆ ಇಟ್ಕೊಂಡಿದ್ದಾರೆ. ಇವಾಗ ಅವರಿಂದ ಎಷ್ಟು ರೀಚ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ನಂಗೆ ಶೇರ್ ಮಾಡ್ತಾಯಿದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಾರೆ ನನ್ನ ಹೆಸರು ಹಾಳು ಮಾಡ್ತಾಯಿದ್ದೀನಿ ಅಂತ. ನಾನು ಅಂದ್ಕೊಳ್ತೀನಿ ಅವರಿಂದ ನಾನು ಬೆಳೆಸ್ತಾ ಇದ್ದಾರೆ, ಓಸಿಲಿ ನಾನು ಕಾಸು ಕೊಡದೆ ಬೆಳೆಸ್ತಾ ಇದ್ದಾರೆ ಅಂತ. ಬೇರೆಯವರೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಅದಕ್ಕೆ ಹಾಕಬಾರ್ದು ಅಂದರೆ ಇಷ್ಟು ಲಕ್ಷ ಕೊಡು ಅಂತ ರೋಲ್ ಕಾಲ್ ಮಾಡ್ತಾರೆ. ನಾನು ಯಾವ ಕಾಸು ಕೊಡ್ದಂಗೆ 0 ರೂಪೀಸಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಂದು ಕಿತ್ಕೊಳ್ಳಿ, ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅದರಿಂದನೇ ನನಗೆ ಹೆಸರಾಗ್ತಾ ಇರೋದು. ನನಗದು ಒಂದು ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಫೇಮಸ್ ಆಗ್ತಾಯಿದೆ. ಯಾಕಂದರೆ ಇಷ್ಟು ದಿನ ಇಷ್ಟು ಚಾನಲ್ ಬರೋದಕ್ಕಿಂತ ಅದು ಒಂದು ಚಾನಲ್ ಅವ್ರದ್ದು ಎಲ್ಲರೂ ಶೇರ್ ಮಾಡ್ತಾಯಿದ್ದಾರೆ. ಬೇಜಾರಾಗಲಿಲ್ಲ? ಯಾಕೆ ಬೇಜಾರಾಗುತ್ತೆ? ಅದರಿಂದನೇ ನಾನು ಫೇಮಸ್ ಆಗೋದು. ಅವ್ರಿಗೆ ಧನ್ಯವಾದ ಹೇಳಬೇಕು. ನಾನೇನು ಅವ್ರಿಗೆ 50,000 ಕೊಟ್ಬಿಟ್ಟು ನನ್ನ ಪ್ರಮೋಷನ್ ಮಾಡಿ ಅಂತ ಕೇಳ್ಕೊಂಡಿಲ್ಲ, ಏನೂ ಇಲ್ಲ. ಅವರೇ ಬಿಟ್ಟು ಪ್ರಮೋಷನ್ ಮಾಡ್ತಾಯಿದ್ದಾರೆ. ಅದಕ್ಕೆ ಯಾಕೆ ನಾನು ಬೇಜಾರು ಮಾಡ್ಕೋಬೇಕು? ಒಂದು ಒಳ್ಳೇದೋ ಕೆಟ್ಟದೋ ನಾನೇನು ಅನ್ನೋದು ನನಗೆ ಗೊತ್ತು. ಮಿಕ್ಕಿದವ್ರನ್ನ ನಾನು ಏನು ಅಂತ ಪ್ರೂವ್ ಮಾಡೋದು ನಂಗೆ ನೆಸಿಟಿನೇ ಇಲ್ಲ. ಆಮೇಲೆ ನನ್ನ ಪಾಡು, ನನ್ನ ಸ್ಟೈಲು, ನನ್ನ ಶೋಕಿ, ಅದು ನನ್ನ ದುಡ್ಡಲ್ಲಿ ನಾನು ಮಾಡ್ಕೊಳ್ತೀನಿ. ನಾನು ಯಾರಿಗೂ ತಿಕ್ಕ ಹೊಡೆದಿಲ್ಲ, ಆಯಿತಾ? ನನ್ನ ಶೋಕಿಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಾನು ಯಾವನಿಗೂ ಕೇರ್ ಮಾಡಲ್ಲ, ಯಾವನಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಇಂಥದಕ್ಕೆಲ್ಲ ನಾನು ಹುಳನೂ ಬಿಟ್ಕೊಳ್ಳಲ್ಲ. ಇಂಥದಕ್ಕೆಲ್ಲ ನೋಡಿ ಅದಕ್ಕೆ ಫಸ್ಟ್ ನನ್ನದೇ ಕಮೆಂಟ್ ಇರುತ್ತೆ, ಥ್ಯಾಂಕ್ ಯು, ಇನ್ನೂ ಹಾರ್ಟ್ ಸಿಂಬಲ್ಲು ಪ್ಲೀಸ್ ಇನ್ನೂ ಶೇರ್ ಮಾಡಿ. ಆಮೇಲೆ ಯಾರು ಬ್ಯಾಡ್ ಕಮೆಂಟ್ ಮಾಡಿರ್ತಾರೆ ಅವ್ರಿಗೆ ಥ್ಯಾಂಕ್ ಯು, ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇನ್ನೂ ಇದು ಮಾಡಿ ಅಂತ. ಆಮೇಲೆ ಯಾರ್ಯಾರು ನಂದು ಟ್ರೋಲ್ ಮಾಡಿದ್ದಾರೆ ಅವ್ರದ್ದು ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಅವರೆಲ್ಲ ನನಗೆ ಹೊಗಳಿ ಕಳಿಸಿದ್ದಾರೆ. ಅಂದರೆ ನಾವು ಇಷ್ಟು ಆಡ್ಕೊಂಡ್ರೂ ನೀವು ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳಿದಿರಲ್ಲ ಅಂತ. ಅದೆಲ್ಲ ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಪ್ರತೀಕ್ ಅನ್ನೋರು, ಯಶಸ್ವಿನಿ ಅನ್ನೋರ್ದು, ಅವ್ರದ್ದೆಲ್ಲ ತುಂಬ ರೀಲ್ಸ್ ಓಡ್ತಾ ಇದೆ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಮಿಟೇಟ್ ನಂತರ. ಅದರಿಂದ ಅಷ್ಟು ಫೇಮಸ್ ಅವರು ಆಗ್ತಾಯಿದ್ದಾರೆ, ಅವರಿಂದ ನಾನು ಫೇಮಸ್ ಆಗ್ತಾಯಿದ್ದೀನಿ. ಅದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸಿದ್ದೀನಿ. ಅವ್ರು ನನಗೆ ಏನು ಮೆಸೇಜ್ ಮಾಡಿದ್ದಾರೆ ಅದು ಸ್ಕ್ರೀನ್ಶಾಟಲ್ಲಿದೆ, ಅದನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಆದರೆ ಅದನ್ನು ಹಾಕೋಕ್ಕೆ ಟ್ರೈ ಮಾಡಿ. ಆ ಥರ ಮನುಷ್ಯ ನಾನು, ತಲೆ ಕೆಡಿಸ್ಕೊಳ್ಳೋ ಮನುಷ್ಯ ಅಲ್ಲ.
ಅಂದರೆ ಸರ್ ಇವಾಗ ಈ ಟ್ರೋಲರ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ, ಅಂದರೆ ನೀವು ಆಡ್ತಿರುವಂಥ ಮಾತಾಗಿರ್ಬೋದು ಪ್ರತಿಯೊಂದು ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಈ ಥರದ್ದೆಲ್ಲ ಟ್ರೋಲ್ ಆಗ್ತಿದೆ. ಒಂದು ನಾಯಿ ವಿಚಾರಕ್ಕೆ ಬಂದರೂ ಕೂಡ ಅದು ಕೂಡ ಟ್ರೋಲ್ ಆಗ್ತಿದೆ, ಬಟ್ಟೆ ವಿಚಾರಕ್ಕೂ ಟ್ರೋಲ್ ಆಗ್ತಿದೆ, ಪ್ರತಿಯೊಂದು ಗ್ಲಾಸ್ ಹಾಕೊಂಡು ಅದಕ್ಕೂ ಟ್ರೋಲ್ ಆಗ್ತಿದೆ. ಬಟ್ ಇದೆಲ್ಲ ವಿಚಾರ ಸತೀಶ್ ಅವ್ರು ಹೇಳ್ತಿರುವಂಥದ್ದೆಲ್ಲ ಸುಳ್ಳು ಅನ್ನುವಂಥದ್ದು ಈ ಥರದ್ದೆಲ್ಲ ಪೋಟ್ರೆ ಆಗ್ತಿದೆ. ಬಟ್ ಇದನ್ನೆಲ್ಲ ನೀವು ಯಾವ ರೀತಿ ರಿಸೀವ್ ಮಾಡ್ಕೋತೀರಾ? ಬಟ್ ಇದಕ್ಕೆ ನಿಮ್ಮ ಆನ್ಸರ್ ಏನು ಅಂತ? ಸರ್ ಇವಾಗ ನಾನೊಂದು ಹೇಳಕ್ಕೆ ಬರ್ತೀನಿ. ಮಾರುತಿ 800 ತೊಗೊಳ್ಳೋರಿಗೆ, ಹೀರೋ ಹೊಂಡಾ ಬೈಕ್ ತೊಗೊಳ್ಳೋರಿಗೆ ನಾನು ರೋಲ್ಸ್ ರಾಯ್ಸ್ ಕಾರ್ ಬಗ್ಗೆ ಹೇಳಿದ್ರೆ ಅರ್ಥ ಆಗುತ್ತಾ? ಇಲ್ಲ. ಇವಾಗ ಲ್ಯಾಬ್ರಡಾರು, ಗೋಲ್ಡನ್ ರಿಟ್ರೀವರು, ಜರ್ಮನ್ ಶೆಪರ್ಡು ಇಡೀ ಪ್ರಪಂಚ ಫುಲ್ಲು ಕೋಟಿಗಟ್ಟಲೆ ಇದೆ. ಆ ನಾಯಿನ ನಾನು ರೋಡಲ್ಲಿ ಇಟ್ಕೊಬಂದರೆ ಯಾರು ನೋಡ್ತಾರಾ? ಇಲ್ಲ. ಅದಕ್ಕೆ ಯಾರು ಇಂಟರ್ವ್ಯೂ ಮಾಡೋಕ್ಕೆ ಬರ್ತಾರಾ? ಒಂದು ಸ್ಯಾಂಪಲ್ ಹೇಳ್ತೀನಿ. ಒಂದು ಮೂವಿಲಿ ಒಂದು ಡಾಗ್ ಮಾಡುತ್ತೆ, ಯಾವುದೋ ಹಿಂದಿ ಮೂವಿಲಿ, ಅದು ಅಷ್ಟು ಫೇಮಸ್ ಆಗುತ್ತೆ. ಆ ನಾಯಿಗೆ ಹೋಗಿ ಯಾರೂ ಇಂಟರ್ವ್ಯೂ ಮಾಡಲ್ಲ. ಅದೇ ನಾನು ಹಿಡ್ಕೊಬಂದರೆ USA, ಲಂಡನ್, ರಷ್ಯಾ, ಚಿಂಗ್ಚಾಂಗ್ಚು, ಚೈನಾ, ನೀವು ಯಾವ ದೇಶ ಹೇಳ್ತೀರಾ 125 ದೇಶ 5,000 ನ್ಯೂಸ್ ಚಾನಲಲ್ಲಿ ತೋರಿಸ್ತೀನಿ. ಅದನ್ನು ಸಾಕ್ಷಿ ಸಮೇತ ನಿಮಗೆಲ್ಲ ಫಾರ್ವರ್ಡ್ ಮಾಡ್ತೀನಿ, ವಿತ್ ಲಿಂಕು ಕಳಿಸ್ತೀನಿ. ಅಲ್ಲಿ ಭಾಷೆ, ದೇಶ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನಂಬೋದು, ಬಿಟ್ಟೋರು ಬಿಡ್ಬೋದು. ಅವ್ರನ್ನ ಪ್ರೂವ್ ಮಾಡಿಕೊಟ್ಕೊಂಡು ಅವರಿಂದ ನನಗೇನು ಲಾಭ ಇಲ್ಲ. ನನಗೆ ಬಂದು ಇಂಟರ್ನ್ಯಾಷನಲ್ಲು, ನನಗೆ ಇಂಡಿಯಾ ಬೇಡ, ನನಗೆ ಇಂಟರ್ನ್ಯಾಷನಲ್ ಸುದ್ದಿ ಆದರೆ ಸಾಕು. ಇಲ್ಲಿರೋರು ಮಾತಾಡೋರಿಗೆ ನಾನು ಆನ್ಸರ್ ಮಾಡೋ ನೆಸಿಟಿ ಇಲ್ಲ. ಯಾಕಂದರೆ ಅವ್ರ ಕೆಪಾಸಿಟಿನೇ ಅಲ್ಲಿ. ಬೀದಿ ನಾಯಿ ಇಲ್ಲ ಸ್ಟ್ರೀಟ್ ಡಾಗ್ ಆ ಥರ ಕೆಪಾಸಿಟಿ ಅವ್ರಿಗೆ. ನಾನು ತರೋದು ಎಷ್ಟು ರೇರೆಸ್ಟ್ ಬ್ರೀಡು, ಅದು ಎಲ್ಲಿಂದ ಕಷ್ಟ ಬಿದ್ದು ತಂದಿರ್ತೀನಿ, ಅದಕ್ಕೆ ಎಷ್ಟು ವ್ಯಾಲ್ಯೂ, ಅದು ಎಷ್ಟು ದೊಡ್ಡ ಸೈಜ್ ಇದೆ. ಇವಾಗ 5 ತಿಂಗಳು ಮರಿ ತಂದಿದ್ದೀನಿ ನಾನು. ಮೊನ್ನೆ 100 ಕೋಟಿ ವರ್ತ್ ನಾಯಿ ಅಂತ. ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸ್ ಇದೆ. ನನ್ನ ನಾಯಿ ಚಿನ್ನ, ರನ್ನ, ಡೈಮಂಡು, ವಜ್ರ. ನನ್ನ ನಾಯಿ 100 ಕೋಟಿ ವರ್ತು. ನನ್ನಿಷ್ಟ. ಅದು ಕೇಸ್ ಹಾಕ್ತೀರಾ, ಕೇಸ್ ಹಾಕೋರು ಹಾಕಿ. ಅದಕ್ಕೆ ಆನ್ಸರ್ ನಾನು ಲೀಗಲ್ಲಾಗಿ ನಂದು ಏನು ಡಾಕ್ಯುಮೆಂಟ್ ಇದೆ ನಾನು ಕೊಡ್ತೀನಿ. ಆ ಥರ ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ರೆ ಆಗಲ್ಲ. ಇವಾಗ 100 ಕೋಟಿ ವರ್ತು ನನಗೆ ಇಡೀ ರೈಡ್ ಆಗಿ ಇನ್ನೂ 3 ತಿಂಗಳು ಆಗಿಲ್ಲ. ಯಾರಿಗೆ ದಮ್ಮಿರುತ್ತೆ ತಿರ್ಗಾ 100 ಕೋಟಿ ನಾಯಿ ಅಂತ ಲಾಂಚ್ ಮಾಡೋಕ್ಕೆ? ಯಾರಿಗೆ ದಮ್ಮಿರುತ್ತೆ? ಅದನ್ನು ಎಲ್ಲ ಆರ್ ಅಶೋಕ್ ಸರ್ ಆ ಥರ ದೊಡ್ಡವರೆಲ್ಲ ಬಂದಿದ್ದರು. ಅವ್ರ ಮುಂದೆ ಲಾಂಚ್ ಮಾಡಿದ್ದೀನಿ ದಿಲ್ದಾರ್ ಆಗಿ. 500 ಪೊಲೀಸ್ ಇದ್ದರು, IGP, DCP, ACP, ಕಮಿಷ್ನರು, IAS, KS ಎಲ್ಲರ ಮುಂದೆ ಲಾಂಚ್ ಮಾಡಿದ್ದೀನಿ. ಅದನ್ನು ಚಾಲೆಂಜು ಮಾಡಿದ್ದೆ ನಾನು, ಈ ಥರನೇ ಲಾಂಚ್ ಮಾಡ್ತೀನಿ ಅಂತ. ಮಾಡಿದೆ. ಅವತ್ತು ಸ್ಟಾಪ್ ಮಾಡೋಕ್ಕೆ ಯಾರಿಗಾರು ಕೆಪಾಸಿಟಿ ಇದ್ದರೆ ಮಾಡಿ ಅಂತಲೂ ಚಾಲೆಂಜು ಮಾಡಿದ್ದೆ. ಅದು ದಿಲ್ದಾರಾಗಿ ಮಾಡಿದೆ. ಇನ್ನೂ ವೀಡಿಯೋ ಎಡಿಟಿಂಗ್ ಆಗ್ತಾಯಿದೆ. ಬರೀ ಒಂದು ಸ್ಟೇಜ್ ಮೇಲಿರೋದು ಅಷ್ಟೇ ಹಾಕಿದ್ದೀನಿ. ಅದು ಲಾಸ್ಟಲ್ಲಿ ಸನ್ಮಾನ ಮಾಡಿಸ್ಕೊಂಡಿರೋದು ಹಾಕಿದ್ದೀನಿ. ಅದು ಬಿಟ್ಟು ಇನ್ನೂ ಎಂಟ್ರಿದು ಅದು ಇದು ಎಲ್ಲ ಲಕ್ಸುರಿಯಾಗಿ ಎಷ್ಟು ಜನ ಪೊಲೀಸ್ಗಳಿದ್ರು, ಎಷ್ಟು ಅವ್ರ ಸಮ್ಮುಖದಲ್ಲೇ ಮಾಡಿದ್ದೀನಿ. ಇದಕ್ಕೆ ಮೀಟ್ರಿರೋರು ಮಾತ್ರ ಮಾಡೋಕ್ಕಾಗೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ತಾಕತ್ತಿದ್ರೆ ಅದನ್ನು 100 ಕೋಟಿ ನಾಯಲ್ಲ ಅಂತ ಕೆಡ್ದೆಡ್ದಾಗ ಕಮೆಂಟ್ ಮಾಡಿ, ಟ್ರೋಲ್ ಮಾಡಿ, ಇದು ಮಾಡಿ ನಾನು ಇನ್ನೂ ಬೆಳೆಸಿ ಅವ್ರಿಗೆ ಕಾಲಿಗೆ ಬೀಳ್ತೀನಿ. ಇನ್ನೂ ಅವ್ರಿಗೆ ಅವಾರ್ಡು ಇಟ್ಟಿದ್ದೀನಿ. ಹೈಯೆಸ್ಟ್ ಟ್ರೋಲ್ ಮಾಡೋರಿಗೆ, ಹೈಯೆಸ್ಟ್ ವ್ಯೂಸ್ ಆದವ್ರಿಗೆ, ಹೈಯೆಸ್ಟ್ ಕೆಡ್ದಾಗ ಮಾತಾಡೋದವ್ರಿಗೆ ನಾನು ಅವ್ರಿಗೆ ಬಹುಮಾನನೂ ಇಟ್ಟಿದ್ದೀನಿ. ಒಂದು ಕಾಸ್ಟ್ಲಿ ನಾಯಿದು ಮರಿನ ಗಿಫ್ಟು ಕೊಡ್ತಾಯಿದ್ದೀನಿ. ಅಂದರೆ ಈಗ ಜಾಸ್ತಿ ಟ್ರೋಲ್ ಆಗ್ತಿರೋದು ಅದೇ ವಿಷಯ ಸರ್. ಯಾಕಂದರೆ 100 ಕೋಟಿ ನಾಯಿ ಇರೋಕ್ಕೆ ಸಾಧ್ಯನಾ? ಇರುತ್ತಾ? ಏನಕ್ಕೆ ಇಷ್ಟೆಲ್ಲ ಸುಳ್ಳು ಹೇಳ್ತೀರಾ ಈ ಥರದ್ದು? ನಾನು ಆ ಥರ ನಾಯಿ ಹುಡುಕ್ತೀನಿ ಸರ್. 5 ತಿಂಗಳು ನಾಯಿ ಒಂದು ಕತ್ತೆ ಅಷ್ಟು ದೊಡ್ಡದಿದೆ ಸರ್. 5ನೇ ತಿಂಗಳು ಹುಟ್ಟಿರೋದು ಸರ್. ಅದ್ರ ಸರ್ಟಿಫಿಕೇಟು ನಿಮಗೆ ಕಳಿಸ್ತೀನಿ ಸರ್, ಡೇಟ್ ಆಫ್ ಬರ್ತು. 5 ತಿಂಗಳಿಗೆ ಬೆಂಗಳೂರಲ್ಲಿರೋ ದೊಡ್ಡ ನಾಯಿಗಿಂತ ದೊಡ್ಡದಿದೆ ಅಂದರೆ 2.5 ವರ್ಷ ಬೆಳೆಯುತ್ತೆ ಸರ್. ಎಷ್ಟು ದೊಡ್ಡದಾಗುತ್ತದು. ಆಮೇಲೆ ಅದು ಎಷ್ಟು ರೇರು ಅಂದರೆ, ಆಮೇಲೆ ಈಗ ಒಂದು ಮನುಷ್ಯ 6 ಅಡಿ ಇರ್ತಾರೆ. 6 ಅಡಿ ಇದ್ದರೆ ಕಾಮನ್ನು, ಎಲ್ಲ ಕಡೆ 6 ಅಡಿನೇ ಇದ್ದೇ ಇರ್ತಾರೆ. ಅದರಲ್ಲೇನು ಸ್ಪೆಷಲ್ಲು? ಒಬ್ಬ 10 ಅಡಿ ಇರ್ತಾನೆ. 10 ಅಡಿ ಇರ್ತಾನಲ್ಲ ಅವ್ನು ಸ್ಪೆಷಲ್. ಅವ್ನು ಬಂದರೆ ಊರೆಲ್ಲ ಮುತ್ಕೊಳ್ಳುತ್ತೆ ನೋಡೋಕ್ಕೆ, ಊರೆಲ್ಲ ಅವ್ನ ಹಿಂದೆ ಹೋಗುತ್ತೆ. ಅವನು ಒಂದು ಆ್ಯಂಟಿಕ್ ಪೀಸ್ ಥರ, ಅಂದರೆ ಆ ಥರ ಡಾಗ್ನ ಹುಡುಕ್ತೀನಿ. ಅಂದರೆ ಯಾರ ಹತ್ರ ಇವಾಗ ಒಂದು ಜಾತಿಲಿ ಹಬ್ ನಾರ್ಮಲ್ಲು, ಸೂಪರ್ ನ್ಯಾಚುರಲ್ಲು ಅಂತ ಹೇಳ್ತಾರೆ, ಆ ಥರ ಸೈಜ್ ಬರೋದು. ಈಗ ಒಂದು ನಾಯಿ ಇಷ್ಟು ದೊಡ್ಡದು ಬಂದರೆ ಅದಕ್ಕೆ ಒಂದು ಗತ್ತು ವ್ಯಾಲ್ಯೂ ಇರುತ್ತೆ. ಆ ಥರದ್ದು ವರ್ಲ್ಡ್ ವೈಡ್ ಹುಡುಕಿ ಅಂಥ ನಾಯಿನೇ ತೊಗೊಳ್ತೀನಿ. ಅದರಿಂದ ನಾನು ಅಷ್ಟು ಕಷ್ಟ ಬಿದ್ದು ಹುಡುಕಿ ತೊಗೊಂಡಿರ್ತೀನಿ. ನಾನು ಕೊಡ್ತೀನಿ ನನ್ನ ದುಡ್ಡು. ನಾನು ಕೊಟ್ಟರೆ ಅವ್ರ ಅಪ್ಪಂದು ಏನಾರು ಆಸ್ತಿ ಕಿತ್ಕೊಂಡಿದ್ದೀನ, ಅವ್ರಿಗೆಲ್ಲ ತಿಗಾ ಹೊಡೆದಿದ್ದೀನ, ಅವ್ರಿಗೆಲ್ಲ ಮೋಸ ಮಾಡಿದ್ದೀನ? ನನ್ನ ದುಡ್ಡು, ನನ್ನ ಶೋಕಿ, ನನ್ನ ಇಷ್ಟ. ನನಗೆ ಕೇಸ್ ಹಾಕೋರಿಗೆ ಅವ್ರಿಗೆಲ್ಲ ತೊಂದರೆ ಆಗಿದ್ರೆ ಕೇಸ್ ಹಾಕ್ಕೊಳ್ಳಿ, ನಾನು ಆನ್ಸರ್ ಮಾಡ್ತೀನಿ. ಯಾರು ಏನೇನು ಆದ್ರೂ ಒಂದೊಂದು ನಿಮಿಷಕ್ಕೆ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಯಾಕೆ ಈಗ ಇಡೀ ರೈಡಾದಾಗ ಬರೀ ಬಿಲ್ಡಿಂಗ್ ತೋರಿಸಿದ್ರು, ನನ್ನ ಯಾಕೆ ಹಿಡ್ಕೊಂಡು ಹೋಗಿದ್ದು ತೋರಿಸಿಲ್ಲ, ಜೈಲ್ಗೆ ಹಾಕಿದ್ದು ತೋರಿಸಿಲ್ಲ, ಏನೂ ಇಲ್ಲ. ನಾಯಿನ 10,000ಕ್ಕೆ ಬಾಡಿಗೆಗೆ ತರ್ತಾರೆ ಅಂದರು. ನಾನು ಯಾವ ನಾಯಿ ಕೋಟಿ ನಾಯಿ ತಂದರೂ ಬಿಟ್ಟಿಯಾಗಿ ಬೇರೆಯವ್ರಿಗೆ ಫ್ರೀಯಾಗೇ ಕೊಡೋದು, ಅವ್ರು ಸಾಕ್ಕೊಳ್ಳೋದು, ನಾನು ದುಡ್ಕೊಳ್ಳೋದು. ಆ ಥರ ಅದನ್ನು 10,000ಕ್ಕೆ ಬಾಡಿಗೆಗೆ ತರ್ತಾರೆ ಅಂದರು. ಅದನ್ನೂ ಪ್ರೂವ್ ಮಾಡಿ ಅದಕ್ಕೂ 5 ಲಕ್ಷ ಬಹುಮಾನ ಇಟ್ಟಿದ್ದೀನಿ. ಆಮೇಲೆ ಇಡೀ ರೈಡ್ ಆಯಿತು, ಕೇಸ್ ಆಯಿತು ಅಂತ ಅದನ್ನೂ ಪ್ರೂವ್ ಮಾಡಿ ಅದಕ್ಕೂ 5 ಲಕ್ಷ ಬಹುಮಾನ ಇಟ್ಟಿದ್ದೀನಿ.
ಅಂದರೆ ಇದನ್ನೆಲ್ಲ ನೀವು ಪಾಸಿಟಿವ್ ಆಗೇ ತೊಗೊಳ್ತೀರಿ, ಏನು ಅಷ್ಟೊಂದು ಪಾಸಿಟಿವೇ ಸರ್. ನೀವು ಏನೋ ಇನ್ನೂ ಅಲ್ಕಾಮತ್ ಇಲ್ಲೇ ಬೈರಿ, ಇಲ್ಲ ನಿಮ್ಮ ಮುಂದೆ ನಾನು ನಿಮ್ಮ ಚಪ್ಪಲಿ ಪಾಲಿಷ್ ಮಾಡಬೇಕಾ, ಚಪ್ಪಲಿ ತೊಳ್ಕೊಡ್ಬೇಕಾ, ಕಾಲು ತೊಳಿಬೇಕಾ, ಎಲ್ಲರ ಮುಂದೆ ತೊಳಿತೀನಿ, ಮೀಡಿಯಲ್ಲೇ ಹಾಕಿಬೇಕಾರೆ ಆ ಥರ ನನ್ನ ಕ್ಯಾರೆಕ್ಟ್ರು ಸರ್. ಅಂದರೆ ನಾನು ತಗ್ಗಿ ಬಗ್ಗಿ ನಡೆಯೋನು, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತೀನಿ, ನನ್ನ ಕೆಪಾಸಿಟಿ ನಾನು ಮಾಡ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗ್ತಿದೆಯಾ? ಅದಕ್ಕೆ ಯಾರಿಗೆ ತೊಂದರೆ ಆಗ್ತಾಯಿದೆ? ನನ್ನಿಂದ ಅವ್ರಿಗೆ ಯಾರು ತೊಂದರೆ ಆಗ್ತಾಯಿದೆಯಾ? ನಾನು ಅವ್ರ ಮನೆಗೆ ಏನಾದ್ರು ಕೆಡ್ದಾಗ ಬೈದಿ, ಅವ್ರಿಗೆ ಅಲ್ಕಾಮತ್ ಬೈದಿ, ಇಲ್ಲ ಅವ್ರ ಮನೆಯಿಂದ ದುಡ್ಡು ತೊಗೊಬಂದು ಅವ್ರಿಗೆ ಮೋಸ ಮಾಡಿದ್ದೀನ? ಇಲ್ಲ ತಾನೆ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ಏನು ತಪ್ಪಿದೆ? ಅಂದರೆ ಈ ಸಿನಿಮಾ ಕೂಡ ಆಫರ್ಗಳು ಬರ್ತಾ ಇದೆ ಅಂತ ಕೇಳ್ಪಟ್ಟೆ ಸರ್, ಅದೆಲ್ಲ ನಿಜನಾ ಏನು ಅಂತ? ಸರ್ 2 ಪಿಕ್ಚರ್ ಆಯಿತು ಸರ್, ಆಲ್ರೆಡಿ 2 ಪಿಕ್ಚರ್ ಓಕೆ ಆಯಿತು, ಕನ್ಫರ್ಮೂ ಆಗೋಯ್ತು. ಇನ್ನೇನು ಪೂಜೆನೂ ಇದೆ ಸರ್, ಅದೆಲ್ಲ ಹೇಳ್ತೀನಿ ಎಲ್ಲ. ಒಂದ್ರದ್ದಂತೂ ಅಗ್ರಿಮೆಂಟು ಆಗೋಯ್ತು. ಒಂದ್ರದ್ದು ಬಂದು ನಿನ್ನೆ ತಾನೇ ಕಾಲ್ ಬಂತು. ನನ್ನ ಮಗನ್ನ ಒಂದು ಬಿಸ್ನೆಸ್ ಮೆನ್ ಥರ ಒಂದು ತುಂಬ ಟಾಪ್ ಎಂಡಲ್ಲಿ ತೆಗಿತಾ ಇದ್ದಾರೆ. ಅದನ್ನು ನಂದು ನನ್ನ ಮಗಂದು ಇಬ್ಬರದೇ ಬೇಕು, ನೀವಿಬ್ಬರೇ ಮೇಯ್ನ್ ಹೀರೋಗಳು. ಅಂದರೆ ಅಪ್ಪ ಮಗ ಥರನೇ, ಅಂದರೆ ಬಿಸ್ನೆಸ್ ಕಾಂಪಿಟೇಷನ್ ಥರ ಬೇರೆ ಬೇರೆ ಇದು ಆ ಥರ ಏನೋ ಒಂದು ಥೀಮಲ್ಲಿ ಒಂದು ಮಾಡ್ತಾಯಿದ್ದಾರೆ. ಅದು ಬಿಟ್ಟು ಒಂದು ಫೇಮಸ್ ಹೀರೋಯಿನ್ ಜೊತೆ ಅವ್ರ ಹಸ್ಬೆಂಡ್ ಆಗಿ ಅದು ಒಂದು ಮೇಯ್ನ್ ಪಾತ್ರದಲ್ಲಿ, ಅದು ಓಲ್ ಪಿಕ್ಚರ್ 25 ನಿಮಿಷ ನಾನು ಇರ್ತೀನಿ ಅಂದರೆ ದೊಡ್ಡ ಪಾತ್ರನೇ. ಅದು ಇಬ್ಬಿಬ್ಬರು, ಒಂದು ವೈಫು ಇರುತ್ತೆ, ಒಂದು ಕೀಪು ಇರುತ್ತೆ, ಆ ಥರ ಒಂದು ಸ್ಟೋರಿ. ಅದು ಸೈನ್ ಆಗೋಗಿದೆ ಆಲ್ರೆಡಿ. ಅದು ಇನ್ನೇನೊಂದು ವಾರ 10 ದಿವಸದಲ್ಲಿ ಪೂಜೆನೂ ಆಗುತ್ತೆ. ಸರ್ ಇನ್ನೊಂದು ಡೌಟ್ ಸರ್, ಯಾಕಂದರೆ ಸಾಕಷ್ಟು ಜನರಿಗೆ ಏನಂದರೆ, ನೀವೊಂದು ಮಾತು ಹೇಳಿದ್ರಿ ಬಿಗ್ ಬಾಸ್ ಮನೆಯಲ್ಲಿ, ಕನ್ನಡದ ಒಂದು ಟಾಪ್ ಹೀರೋಯಿನ್ ನನ್ನ ಹಿಂದೆ ಬಿದ್ದಿದ್ರು, ಅಂದರೆ ಪ್ರಪೋಸ್ ಮಾಡಿ ಈ ಥರದ್ದೆಲ್ಲ ಅಂತ ಹೇಳಿದರೆ. ಬಟ್ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇದೆ, ಯಾರು ಇರ್ಬೋದು ಇವರು, ಯಾರು ಅಂತ ಸಾಕಷ್ಟು ಜನರಿಗೆ. ಬಟ್ ಅದೇ ಯಾರು ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಇವಾಗ ಯಾಕೆ ಅದು ಪಾಪ, ಅದು ಬರೀ ಅದು ಕ್ರಶ್ ಆಗಿದ್ದು. ಕ್ರಶ್ ಅಂದರೆ ಅವ್ರು ಪ್ರಪೋಸ್ ಮಾಡ್ತಿದ್ರು, ನಾನು ನಿಮ್ಗೆ ಯಾರು ಹೇಳೋರು ಕೇಳೋರಿಲ್ವಾ ಹಂಗೆ ಹಿಂಗೆ ಅಂತ ಬೈತಾ ಇದ್ದೆ. ಆದರೆ ಒಂದು ರಜಾ ಬಂದಾಗ ನನಗೆ ಸ್ಟಾರ್ಟ್ ಆಗುತ್ತೆ. ಆದರೆ ರಜದಲ್ಲಿ ಅವ್ರು ಹೀರೋಯಿನ್ ಆಗೋಗ್ತಾರೆ ಅಲ್ಲ, ಅವಾಗ ಹೀರೋಯಿನ್ ಆದಮೇಲೆ ನಾನು ನಾರ್ಮಲ್ ಮನುಷ್ಯ, ನನಗೆಲ್ಲಿ ಮೂಸಿ ನೋಡ್ತಾರೆ ಅಂದ್ಬಿಟ್ಟು ಬಿಟ್ಟುಬಿಡ್ತೀನಿ. ಅಷ್ಟೇ ಆಗಿರೋದು ಹೊರತು ನಾವೇನು ಓಡಾಡಿಲ್ಲ, ಸಿಕ್ಕಿಲ್ಲ, ಅವೆಲ್ಲ ಏನಿಲ್ಲ. ಬರೀ ಆ ಟೈಮಲ್ಲಿ ಬರೀ ಒಂದು 3 ತಿಂಗಳು ಕ್ರಶ್ ಅಷ್ಟೇ. ಅದನ್ನು ಜನ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಏನೂ ಇಲ್ಲ. ಈಗ ಅವ್ರು ನೆಮ್ಮದಿಯಾಗಿ ಮಕ್ಕಳಾಗಿ ಆರಾಮಾಗಿ ಸೆಟ್ಲಾಗಿದ್ದಾರೆ. ಅದು ಅಷ್ಟೇ ಸರ್. ಅವ್ರನ್ನ ಬಿಟ್ಟು ಮತ್ತೆ ಯಾರ ಮೇಲೆಲ್ಲ ನಿಮಗೆ ಕ್ರಶ್ ಆಗಿತ್ತು ಸರ್? ಅಪ್ಪ ಲೈಫ್ ಪಾರ್ಟ್ನರ್ ಅಂದರೆ ಹೀಗಿರಬೇಕು, ಇವಳನ್ನ ನಾನು ಮದುವೆ ಆದರೆ ನನ್ನ ಲೈಫ್ ಚೆನ್ನಾಗಿರುತ್ತೇನೋ ಅಂತ ಅವಾಗ ಅನಿಸಿರ್ಬೋದು. ಆ ಥರದ್ದು ಏನು ಅನಿಸುತ್ತೆ? ಅದಾದಮೇಲೂ ಕೂಡ ಇನ್ನು ಇವಾಗ ಏನಾದರೂ ಆ ಥರದ್ದೆಲ್ಲ ಅನಿಸುತ್ತಾ ಏನು ಸರ್? ಏನೂ ಇಲ್ಲ. ಈಗ ನನಗೆ ಮಗ ಇರೋದ್ರಿಂದ ಸರ್ ನನಗೆ ಯಾವ ಶೋಕಿನೂ ಇಲ್ಲ ಸರ್. ನನಗೆ ತುಂಬ ಜನ ಪ್ರಪೋಸ್ ಮಾಡ್ತಾರೆ, ಆದರೆ ನನಗೆ ಯಾವ ಶೋಕಿನೂ ಇಲ್ಲ. ಇವಾಗ ಹುಡುಗಿರ ಸವಾಸಕ್ಕೆ ಹೋಗಲ್ಲ. ಹುಡುಗಿರ ಸವಾಸಕ್ಕೆ ಹೋದರೆ ನೆಮ್ಮದಿಯಾಗಿ ನಾವು ಉದ್ಧಾರ ಆಗೋಕ್ಕಾಗಲ್ಲ, ಕಳ್ಕೊಬೇಕಾಗತ್ತೆ, ಎಲ್ಲ ಕಳ್ಕೊಬೇಕಾಗತ್ತೆ, ಇರೋದೆಲ್ಲ ಜಾಬ್ ಖಾಲಿ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾನು ಯಾರ ಸವಾಸಕ್ಕೂ ಹೋಗಲ್ಲ. ನಂದೇನಿದೆ ನನ್ನ ಸ್ಟೈಲ್ ಮಾಡ್ಕೊಂಡು ನನ್ನ ಮಗನ ಜೊತೆ ನೆಮ್ಮದಿಯಾಗಿದ್ದೀನಿ. ಕಣ್ಣು ನೋಡಿ ನಂದು ಬ್ಲ್ಯಾಕ್ ಆಗಿಲ್ಲ, ಡಾರ್ಕ್ ಸರ್ಕಲ್ ಇಲ್ಲ, ಏನೂ ಇಲ್ಲ, ನೆಮ್ಮದಿಯಾಗಿದ್ದೀನಿ. ಅದೇ ಹುಡುಗಿರ ಸವಾಸ ಮಾಡಿದ್ರೆ ಅದೆಲ್ಲ ಕಷ್ಟ, ಜಾಬು ಖಾಲಿ ಆಗುತ್ತೆ ಎಲ್ಲ. ಅದರಿಂದ ಏನೂ ಮಾಡ್ತಾ ಇಲ್ಲ. ಯಾರೂ ಬೇಡ ಅಂತ ಎಲ್ಲರನ್ನೂ ರಿಜೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀವೊಂದು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರೆ, ಅಂದರೆ ದರ್ಶನ್ ಅವರ ಸಿನಿಮಾದಲ್ಲಿ ದರ್ಶನ್ ಅನ್ನೋ ಒಂದು ಟೈಟಲ್ ಅದರಲ್ಲಿ ಆ್ಯಕ್ಟ್ ಮಾಡಿದರೆ. ಬಟ್ ಅದರಲ್ಲಿ ನೀವು ಹೇಳಿದ್ರೆ ಒಂದು ನಾನು ಸೆಕೆಂಡ್ ಹೀರೋ, ನಂದು ತುಂಬ ಶೆಡ್ಯೂಲ್ ಇದ್ದಿತ್ತು ಆ ಥರದ್ದೆಲ್ಲ ಅಂದಿದ್ರು. ಬಟ್ ನಿಮ್ಮ ಆನ್ಸರ್ಗೆ ಬಟ್ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಏನಾದ್ರು ಹೇಳ್ಕೊಳ್ಳಿ, 25 ವರ್ಷ ಆಯಿತು ಸರ್, ಇದು 25 ವರ್ಷ ಆಯಿತು. ನನಗೆ ಅವ್ರು ಸ್ಟೋರಿ ಹೇಳಿ ನನಗೆ ಮೂವಿಗೆ ತೊಗೊಂಡಾಗ ನನಗೆ BN ಗಂಗಾಧರ್ ಸರ್ ರೆಫರ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿ ಕಳಿಸಿದ್ದು. ಅಲ್ಲಿ ಹೋದಾಗ ನನಗೆ ಯಾರ್ಯಾರೂ ಗೊತ್ತಿಲ್ಲ, ಬರೀ ನನ್ನ ಪರ್ಸ್ನಾಲಿಟಿ ನೋಡಿ ತೊಗೊಂಡಿದ್ದು. ನನಗೆ ಆ್ಯಕ್ಟಿಂಗ್ ಬಂದು ತುಂಬ ಕಡಿಮೆ, ಅವಾಗ ಬರ್ತಾನೆ ಇರಲಿಲ್ಲ, ಡ್ಯಾನ್ಸು ಅಂತೂ ಬರ್ತಾನೆ ಇರಲಿಲ್ಲ. ನನಗೆ ಹೇಳಿ ಸ್ಟೋರಿ ಫುಲ್ಲು ಮೂವಿ ಇರ್ತೀವಿ ಅಂತ, ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗು. ನನಗೆ ಬಂದು ತುಷಾರ್ ಪಾಂಡೆ ಹೀರೋಯಿನ್ನು, ದರ್ಶನ್ ಸರ್ಗೆ ನವನೀತ್ ಸಿಂಗ್ ಹೀರೋಯಿನ್ನು. ಅವ್ರು ಇವಾಗ MP ಆಗಿದ್ದಾರೆ, ನಾರ್ತಲ್ಲಿ ಯಾವುದೋ ಒಂದು ಇದಕ್ಕೆ MP ಆಗಿದ್ದಾರೆ. ನನಗೆ ಯಾಕೆ ಹೀರೋಯಿನ್ ಕೊಡ್ತಾರೆ ಸರ್? ಅರ್ಥ ಮಾಡ್ಕೊಳ್ಳಿ ನೀವೇ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿದ್ರಲ್ಲ, ಸೆಕೆಂಡ್ ಹೀರೋ ಅಲ್ಲ ಅಂತ. ಆಮೇಲೆ ಓಲ್ ಮೂವಿ ಇರ್ತೀನಿ ಸರ್. ಓಲ್ ಮೂವಿಲಿ ಮೇಕಪ್ ವಿಷಯಕ್ಕೆ ಜಗಳ ಆಗುತ್ತೆ ಸರ್. ಅಂದರೆ ನಾನು ಹುಟ್ತಾನೆ ನಮ್ಮಮ್ಮ ಬೆಳ್ಳಗಿದ್ದಾರೆ, ನಮ್ಮ ಅಪ್ಪ ಬೆಳ್ಳಗಿದ್ದಾರೆ, ಹುಟ್ತಾನೆ ಬೆಳ್ಳಗಿರೋದು. ಆ ಫೋಟೋಸು ಕಳಿಸ್ತೀನಿ, ಆ ಮಾಡಿದ ಟೈಮಿಗೆ ಫೋಟೋಸು. ಆಮೇಲೆ ಅಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಲ್ಲ ಸರ್, ದರ್ಶನ್ ಸರ್ ಮುಂದೆ ಒಂದು ಬಟ್ಟೆ ಹಾಕ್ಕೊಂಡಿರ್ತೀನಿ, ಮದುವೆ ಹೆಣ್ಣು ನೋಡೋಕೆ ಹೋದಾಗ ಒಂದು ಬಟ್ಟೆ ಹಾಕ್ಕೊಂಡಿರ್ತೀನಿ, ಎಲ್ಲ ಓನ್ ಕಾಸ್ಟ್ಯೂಮ್ಸು ಸರ್. ಅದೆಲ್ಲ ನಿಮಗೆ ಡೌಟ್ ಇದ್ದರೆ ಅದು ನನ್ನ ಮನೇಲೇ ಇದೆ ಸರ್. ಅದು ನನ್ನ ಮನೆ ಒಳಗಡೆ ವೀಡಿಯೋ ಮಾಡಿ ಕಳಿಸ್ತೀನಿ ಸರ್. ಅಂದರೆ ಆಗಿನ ಕಾಲದಿಂದನೂ ನನ್ನ ಬಟ್ಟೆ, ನನ್ನ ಇಷ್ಟ, ನನ್ನ ಶೋಕಿ, ನನ್ನ ಕಾರು, ನನ್ನ ಪೆಟ್ರೋಲು. ಆಮೇಲೆ ನನಗೆ ದುಡ್ಡು ಆಸೆ ಯಾವಾಗಲೂ ಇರಲಿಲ್ಲ. ನಾನು ಅಷ್ಟು ದುಡಿತಾ ಇದ್ದೆ, ಅದರಿಂದ ಎಲ್ಲ ಹಂಚ್ತಾ ಇದೆ. ಆದರೆ ಇವರು ಅದು ಒಂದೇ ಮೂವಿದು ಅಂತ ಇವ್ರು ಅಂದ್ಕೊಂಡಿದ್ದಾರೆ. ಅದು ಬಿಟ್ಟು 4 ಮೂವಿ ಮಾಡಿದ್ದೀನಿ ನಾನು. ಎಲ್ಲ ಮೂವಿದು ಸೇರಿಸಿ ಮಾತಾಡ್ತಾ ಇರೋದು, ಎಲ್ಲ ಮೂವಿದು. ಇವ್ರು ಬೇರೆ ಮೂವಿದ್ರಲ್ಲಿ ಬಂದು ನೋಡಿರಲ್ಲ. ಇವ್ರಿಗೇನಕ್ಕೋ ಅಲ್ಲಿ ಹೋಗಿದ್ದಾರೆ ಇವರು, ಅಂದರೆ ಇವ್ರ ಹತ್ರ ಮೀಡಿಯಾ ಹೋಗಿದ್ದಾರೆ, ಅದಕ್ಕೆ ಇವರು ಅವ್ರ ಮೂವಿದು ಮಾತ್ರ ಆನ್ಸರ್ ಮಾಡಿದ್ದಾರೆ. ಇವಾಗ ಅಲ್ಲಿ ಜಗಳ ಆಗಿದ್ದ ಕಾರಣಕ್ಕೆ ನನ್ನ ಇಂಟರ್ವೆಲ್ಲಲ್ಲಿ ಹನಿಮೂನ್ಗೆ ಹೋಗ್ತಾ ಫ್ಲೈಟಲ್ಲಿ ಸಾಯಿಸ್ಬಿಡ್ತಾರೆ ಸರ್. ಆದರೆ ಫುಲ್ ಮೂವಿ ಇರ್ತೀನಿ ಸರ್, ಹನಿಮೂನ್ಗೆ ಹೋಗ್ತಾ ಸಾಯಿಸ್ತಾರೆ ಸರ್.
ಅದಾದಮೇಲೆ ಯಾಕೆ ನಾನು ಬೇರೆ ಮೂವಿ ಮಾಡಿಲ್ಲ? ನಿಮ್ಮ ಕ್ವಶನ್ ನಾನು ಕೇಳ್ತೇನೆ. ನನಗೆ ಬೇಜಾರಾಯಿತು, ಇಲ್ಲಿ ಬೆಳೆಯೋಕ್ಕೆ ಬಿಡಲ್ಲ, ತುಳಿತಾರೆ ಅಂತ ಬೇಜಾರಾಯಿತು. ಆಮೇಲೆ ನನ್ನ ಬ್ಲ್ಯಾಕ್ ಮಾಡ್ತಾಯಿದ್ರು, ಅದೆಲ್ಲ ನೀವೇ ಅದನ್ನೇ ಟ್ರೋಲ್ ಮಾಡ್ತಾಯಿದ್ದಾರೆ, ಅದರಿಂದನೇ ಫೇಮಸ್ ಆಗಿದ್ದೀನಿ. ನೋಡಿ ಅಮೀರ್ ಖಾನ್ ಹೆಂಗಿದ್ದ ಅಂತ. ಅಷ್ಟು ಬ್ಲ್ಯಾಕು ನಮ್ಮ ಅಪ್ಪ ಅಮ್ಮನೂ ಇಲ್ಲ, ನಾನು ಹುಡ್ತಾನೂ ಇಲ್ಲ, ನಮ್ಮದು ಒರಿಜಿನಲ್ ಕಲರ್ ಇದೆ ಈ ಕಲರು. ಆ ಬೇಜಾರಿಗೆ ಯಾವ ಮೂವಿನೂ ಮಾಡಬಾರ್ದು ಅಂತ ಅದೇ ಲಾಸ್ಟ್ ಏನಕ್ಕಾಯಿತು. ಈಗ ನಂಗೆ ಸಿಟ್ಟು ಬಂದಿಲ್ಲ, ನಂಗೆ ಮೇಕಪ್ ಬ್ಲ್ಯಾಕ್ ಮಾಡಿಲ್ಲ, ನಂಗೆ ಬೇಜಾರಾಗಿಲ್ಲ ಅಂದರೆ ಅವತ್ತೇ ಆ ಫಿಲಿಮೇ ಲಾಸ್ಟ್ ಏನಕ್ಕೆ ಮಾಡ್ತೀನಿ. ಅದಾದಮೇಲೆ ಮಿಕ್ಕಿದ ಆಫರ್ ಬಂದಿದ್ದು ಯಾಕೆ ನಾನು ಹೋಗಲ್ಲ? ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಅವರು ಈ ವ್ಯಕ್ತಿ ಹೇಳುವಂಥದ್ದೇ ಸುಳ್ಳು ಅಂದರೆ ಇಡೀ ತಂಡಕ್ಕೆ ಅವರೇನು ಊಟ ಹಾಕಿದ್ದೀನಿ, ಆ ಥರ ಇದು ಮಾಡಿದ್ದೀನಿ ಅನ್ನುವಂಥದ್ದು. ಯಾವ ಟೈಮಿಂದ ಯಾವ ಟೈಮ್ ಇರ್ತಾರೆ ಸರ್? ಶೂಟಿಂಗ್ ಟೈಮಲ್ಲಿ ಮಿಕ್ಕಿ ಟೈಮ್ ನೋಡ್ತಾರಾ ಸರ್? ಆಮೇಲೆ ನಾನು ದಿನ ನಾನ್ ವೆಜ್ ಕೇಳಿದ್ರೆ ಕೊಡ್ತಾರಾ ಸರ್? ಅಲ್ಲಿ ನಾನು ಇಷ್ಟು ತಿನ್ನೋನು, KG ಗಟ್ಟಲೆ ತಿನ್ನೋನು, ದಿನ ನಾನ್ ವೆಜ್ ಕೇಳಿದ್ರೆ ಕೊಡ್ತಾರಾ? ಆಮೇಲೆ ನಾನು ಅವ್ರ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕುಂಬಳಕಾಯಿ ಕಳ್ಳ ಥರ ಯಾಕೆ ಅವ್ರದ್ದು ಅಂದ್ಕೊತಾರೆ. ನಾನು ಟೋಟಲ್ ಮೂವಿ ಮಾಡಿರೋದು, ಎಷ್ಟು ಮೂವಿ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಿರೋದು, ಬರೀ ಪರ್ಟಿಕ್ಯುಲರ್ ಆ ಮೂವಿ ಬಗ್ಗೆ ನಾನು ಮಾತಾಡಿಲ್ಲ. ಯಾರೀಗ ಮಾತಾಡ್ತಾ ಇದ್ದಾರೆ ಅವ್ರ ಮೂವಿ ಬಗ್ಗೆ ಮಾತಾಡೇ ಇಲ್ಲ. ನಾನು ಟೋಟಲಾಗಿ ಮಾತಾಡಿರೋದು. ಎಲ್ಲೆಲ್ಲಿ ಏನೇನು ಹಾಕ್ತೆ ನನಗೆ ಗೊತ್ತಿರಲ್ವ ಸರ್? ನಾನು ಊಟ ಹಾಕ್ದೋ ನನಗೆ ಗೊತ್ತಿರಲ್ವ ಸರ್? ಊಟ ಹಾಕ್ದೆ ಅಂದರೆ ಏನು ನಾನು ದಾನ ಥರ ಅಲ್ಲ ಸರ್. ನನಗೆ ಬೇಕಾಗಿತ್ತು ನಾನ್ ವೆಜ್, ಅದಕ್ಕೆ ನನ್ನ ತೇವಲ್ಗೋಸ್ಕರ ಕೊಟ್ಟಿರೋದು, ಅದು ನನ್ನ ಖುಷಿಗೆ ಕೊಟ್ಟಿರೋದು. ಅದರಲ್ಲೂ ಉಳ್ಕೊಂಡು ಹಿಡಿತಾರೆ ಅಂದರೆ ಇದು ಎಂಥ ಜನತೆ ಅನ್ನೋದು ನನಗೆ ನಿಜ ಬೇಜಾರಾಗೋಯ್ತು. ನನ್ನಿಷ್ಟ ನಂದಿದು. ಅದು ಯಾರೋ ನನಗೆ ಕೀಳಿಗೆ ಮಾತಾಡಿದ್ರು, ಇದು ಮಾಡಿದ್ರು, ಅದರಿಂದ ನಂಗೆ ಬೇಜಾರಾಗಿ ಮೂವಿ ಲ್ಯಾಂಡ್ ಬಿಟ್ಬಿಟ್ಟೆ. ಅದರಿಂದ ನೆಕ್ಸ್ಟ್ ಒಂದು ಮೂವಿನೂ ಮಾಡಿಲ್ಲ, ಅಲ್ಲಿಗೆ ಲಾಸ್ಟ್ ಆಯಿತು. ಅದೇ ಸಾಕ್ಷಿ ಸರ್. ಏನಕ್ಕೆ ಲಾಸ್ಟ್ ಆಗುತ್ತೆ? ಬೇಜಾರಾದರೆ ತಾನೇ ಲಾಸ್ಟ್ ಆಗುತ್ತೆ. ಅಂದರೆ ಈ ಕೋಟಿಗಟ್ಟಲೆ ನಾಯಿನೆಲ್ಲ ತಂದು ಸಾಕ್ತಿರೋದು ಸರ್. ಬಟ್ ಅಂದರೆ ಈ ಥರಕ್ಕೆ ಇಷ್ಟೊಂದು ಕೋಟಿಗಟ್ಟಲೆ 100 ಕೋಟಿ ಎಲ್ಲ ಖರ್ಚಾದರೆ, ಬಟ್ ಅದನ್ನೆಲ್ಲ ಸಾಕೋಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ಏನು ಅಂತ ಸರ್? ಅದನ್ನೆಲ್ಲ ₹1 ಇಲ್ಲ ಸರ್, ಫ್ರೀಯಾಗಿ ಸಾಕ್ತೀನಿ. 0 ರೂಪೀಸಲ್ಲಿ ಸಾಕ್ತೀನಿ ಸರ್. ನನಗೆ ಎಲ್ಲ ಕೋಳಿ ಅಂಗಡಿಯವರು ಪರಿಚಯ ಸರ್. ಅಲ್ಲಿ ಏನಂದರೆ PCP ಅಂತ ಕರೀತಾರೆ. ಅಂದರೆ ಈಗ ಹೋಟ್ಲುಗಳಿಗೆ ಏನು ಮಾಡ್ತಾರೆ, ಲೆಗ್ ಪೀಸು ಮಾಂಸ ಇರೋದು ಗಟ್ಟಿ ಎಲ್ಲ ಕೊಟ್ಬಿಡ್ತಾರೆ. ನೆಕ್ಕಿಂದ ಬಾಡಿ ಅಂತ ಹೇಳ್ತಾರೆ, ಅದು ಅವ್ರಿಗೆ ಬಿಸಾಕ ಐಟಮು, ಫ್ರೀ ಅದು. ಅದನ್ನು ನನಗೆ ಫ್ರೀ ಕೊಡ್ತಾರೆ. ನಾನು ಸೆಲೆಬ್ರಿಟಿ ಅಂತ ನನಗೆ ಫ್ರೀ ಕೊಡ್ತಾರೆ. ನಮ್ಮನೇಲಿ ಬಂದು ಡೀಪ್ ಫ್ರೀಝರ್ ಇದೆ, ಫುಲ್ಲು ದೊಡ್ಡ ಡೀಪ್ ಫ್ರೀಝರ್, ಐಸ್ ಕ್ರೀಮ್ದು ಫ್ರಿಜ್ 80-100 kg ಮೇಲೆ ಇಡಿಸುತ್ತೆ. ಅದರಲ್ಲಿ ತಂದ್ಬಿಟ್ಟು ಇಟ್ಕೊಂಡು ಅದನ್ನು ಹಾಕ್ತೀನಿ. ನನಗೆ ₹1 ಖರ್ಚಿಲ್ಲ, 0 ರೂಪೀಸಲ್ಲಿ ಸಾಕ್ತೀನಿ ಸರ್. ಅದು ಬಿಗ್ ಬಾಸ್ ಒಳಗೆ ಹೇಳಿದ್ದೆ, ಒಳಗಿರೋರಿಗೆಲ್ಲ 0 ರೂಪೀಸಲ್ಲಿ ಸಾಕು ಐಡಿಯಾ ಹೇಳ್ಕೊಡ್ತೀನಿ ಅಂತ. ಬರೀ ಒಂದು ಕೋಳಿ ಅಂಗಡಿ ಪರಿಚಯ ಇದ್ದರೆ ಸಾಕು, 0 ರೂಪೀಸಲ್ಲಿ ಸಾಕ್ಬೋದು. ಯಾಕೆ ಈ ಥರ ಈ ಚಿತ್ರರಂಗದಲ್ಲಿ ಒಂದು ಸ್ವಲ್ಪ ಸಿನಿಮಾಗಳು ಮಾಡ್ತಾಯಿದ್ರಿ, ಸಡನ್ಲಿ ಡಾಗ್ ಬ್ರೀಡಿಂಗ್ಗೆ ಯಾಕೆ ಬಂದ್ರಿ? ಯಾಕೆ ನಿಮ್ಗೆ ಬರಬೇಕು ಅನಿಸ್ತು? ಏನಿದ್ರ ಉದ್ದೇಶ ಇದ್ದಿತ್ತು ನಿಮಗೆ ಅಂತ? ಸರ್, ಈಗ ನಾನು ಡಾಗ್ ಫೀಲ್ಡಲ್ಲಿ ಫಿಲಿಮ್ ಲ್ಯಾಂಡ್ ಬರೋಕ್ಕಿಂತ ಮುಂಚೆ ನಂಬರ್ 1 ಇದ್ದೆ ಬೆಂಗಳೂರಿಗೆ. ಏಚರ್ ಲಾರಿಯಲ್ಲಿ ನಾಯಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಶೋಗೆ ಹೋಗ್ತೀನಿ ಅಂದರೆ 5,000 ಟಿಕೆಟ್ ಸೇಲ್ ಆಗೋದು. ನಾ ಶೋಗೆ ಬಂದಿಲ್ಲ ಅಂದರೆ 100 ಟಿಕೆಟು ಸೇಲ್ ಆಗ್ತಾ ಇರಲಿಲ್ಲ. ಡಾಗ್ ಶೋಲಿ ನನಗೆ 40/80 ಜಾಗ ನಾಯಿಗಳು ಇಟ್ಕೊಳ್ಳೋಕ್ಕೆ ನಮಗೆ ಸ್ಟಾಲ್ ಫ್ರೀ ಕೊಡೋರು, ಬ್ಯಾನರ್ ಕಟ್ಕೊಳ್ಳೋಕೆ ಫ್ರೀ ಇಡೋರು. ಆ ಕಾಲದಲ್ಲೇ ನಾನು ಫುಲ್ ಫೇಮಸ್ಸು. 3,000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಅದನ್ನು ಯಾರ ಸಾಕ್ಷಿ ಕೇಳಿದ್ರೆ ನಮ್ಮ ಮನೆ ಬಾಗಿಲಿಗೆ ಕಳಿಸಿ, ವಿತ್ ಡಾಕ್ಯುಮೆಂಟ್ ಒರಿಜಿನಲ್ ಆ ಡೇಟಲ್ಲೇ ತೋರಿಸ್ತೀನಿ. ಅದು ಮೂವಿ ಲ್ಯಾಂಡ್ಗಿಂತ ಮುಂಚೆನೇ ನಾನು ಡಾಗ್ ಫೀಲ್ಡಲ್ಲಿ ಕರ್ನಾಟಕಕ್ಕೆ ಗೊತ್ತಿತ್ತು, ಅಷ್ಟು ಫೇಮಸ್ಸು. ಯಾವಾಗ ಮೂವಿ ಲ್ಯಾಂಡು, ನಾನೊಂದು ಕಾಲೇಜ್ ಲೈಫಲ್ಲಿದ್ದಾಗ ದೊಡ್ಡಾಲ್ಮರ ಹತ್ರ ಈಜೊಡೆಯೋಕೆ ಹೋಗಿರ್ತೀನಿ ಮಂಚಿನ ಮೇಲೆ ಡ್ಯಾಮ್ಗೆ. IAS ಆಫೀಸರು K. ಶಿವರಾಮ್ ಅಂತ, ಅವ್ರ ಜೊತೆ ರಮೇಶ್ ಅನ್ನೋರು ಅಲ್ಲಿ ಶೂಟಿಂಗಿಗೆ ಬಂದಿರ್ತಾರೆ. ಅಂದರೆ ಮೂವಿದು ಅವ್ರ ಶೂಟಿಂಗಿಗೆ ನಾವು ಬಂದು ಎಲ್ಲ ಈಜೊಡಿತಾ ಇರ್ತೀವಿ. ನಾನು ನೀರಲ್ಲಿ ಇಳಿದ್ರೆ ಕಪ್ಪಗಾಗ್ತೀನಿ ಅಂತ ಇಳಿದೆ. ಲೆದರ್ ಜಾಕೆಟ್ ಹಾಕ್ಕೊಂಡು, ಆಗಲೇ ಡ್ರೆಸ್ ಸೆನ್ಸು ನಂದು ಒಂಥರ ಫುಲ್ಲು ಹಿಂದಿಯವ್ರ ಥರ, ಬಾಲಿವುಡ್ ಥರ. ಇಲ್ಲಿವರೆಗೂ ಲೆದರ್ ಜಾಕೆಟ್ ಹಾಕ್ಕೊಂಡು, ಜೀನ್ಸ್ ಹಾಕ್ಕೊಂಡು, ಬೂಟ್ಸ್, ಅವಾಗಿಂದನೂ ಬೂಟ್ಸೆ ಹಾಕ್ಕೊಂಡು ಆಚೆ ಇರ್ತೀನಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಈಜೊಡಿತಾ ಇರ್ತಾರೆ. ಇವ್ರು ಅಲ್ಲಿಂದ ನೋಡ್ಬಿಟ್ಟು ಹೋಗ್ತಾರೆ. ತಿರ್ಗಾ ಇನ್ನೇನೋ ಲಂಚ್ ಟೈಮ್ಗೋ ಏನೋ ಬರೋ ಟೈಮಲ್ಲಿ ಕರೀತಾರೆ ನನ್ನ. ನೋಡೋಕ್ಕೆ ಹೀರೋ ಥರ ಇದೆಯಲ್ಲ, ಯಾಕೆ ನೀನು ಮೂವಿ ಮಾಡಬಾರ್ದು ಅಂತ ಅವರು ಹೇಳಿಬಿಟ್ಟು BN ಗಂಗಾಧರ್ ಅಂತ ಆಫೀಸು, ಅಲ್ಲಿ ಹೋಗು ಗಾಂಧಿನಗರಲ್ಲಿ ಅಂತ ಅವ್ರ ನಂಬರ್ ಕೊಟ್ಬಿಟ್ಟು ಕಳಿಸ್ತಾರೆ. ನಾನು ಫೋನ್ ಮಾಡ್ಕೊಂಡು ಹೋಗ್ತೀನಿ. BN ಗಂಗಾಧರ್ ಸರ್ ನೋಡ್ತಾರೆ, ಆಯ್ತು ಹೇಳ್ತೀನಿ ಅಂತಾರೆ. 6 ತಿಂಗಳಾದರೂ ಏನೂ ಹೇಳಲ್ಲ, ಚಾನ್ಸ್ ಕೊಡಲ್ಲ. ಆದರೆ 6 ತಿಂಗಳಾದಮೇಲೆ BN ಗಂಗಾಧರ್ ಸರ್ರು ನಾನು ಒಂದು ಮದುವೆಯಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ನೋಡಿದ್ರೆ ಇಬ್ಬರು ಸ್ವಂತ ರಿಲೇಷನ್ಸ್. ಅಂದರೆ BN ಗಂಗಾಧರ್ ಸರ್ರು ನಾವು ರಿಲೇಷನ್ಸ್. ಅವಾಗ ಏನಾಗುತ್ತೆ, ನಾಳೆನೇ ಬಾ ಅಂತ ಹೇಳ್ತಾರೆ. ರಿಲೇಷನ್ ಅಂದಮೇಲೆ ಬೇರೆ ವ್ಯಾಲ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಕ್ ಅಂತ ಏನು ಮಾಡ್ತಾರೆ,
ಇಮಿಡಿಯೇಟ್ ಯಾವುದು ನಡೀತಾ ಆವಾಗ ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಬಿ ಎನ್ ಗಂಗಾಧರ್ ಸರ್ ಆ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಫಿಲಿಮ್ ಚೇಂಬರ್ಗೆ. ಅವ್ರೇನು ಮಾಡ್ತಾರೆ, ಒಂದು ಫೋನಲ್ಲೇ ಪಟ್ ಅಂತ ಒಂದು ಮೂವಿಗೆ ಫಸ್ಟ್ ಕಳಿಸ್ತಾರೆ, ಮುಗಿತಿದ್ದಂಗೆ ಇನ್ನೊಂದು ಮೂವಿ ಕಳಿಸ್ತಾರೆ, ಅದಾಗ್ತಿದ್ದಂಗೆ ಅವ್ರದ್ದೇ ರಾಮಸ್ವಾಮಿ ಕೃಷ್ಣಸ್ವಾಮಿ ಅನ್ನೋದ್ರಲ್ಲಿ ಆ್ಯಂಟಿ ಹೀರೋ ಥರ ಕಾಮಿಡಿ ಮೂವಿ ಅದು. ಅಂದರೆ ನಮಗೆ ಹೀರೋಯಿನ್ ನನ್ನ ಮದುವೆ ಆಗಬೇಕಾಗಿರುತ್ತೆ, ಮಿಸ್ ಆಗಿ ನವೀನ್ ಮಯೂರು ಆಮೇಲೆ ಮೋಹನ್ ಅವ್ರನ್ನ ಲೈನ್ ಹೊಡೆದು ಇಬ್ಬರು ಹೀರೋಯಿನ್ನು ಮದುವೆ ಆಗಿಬಿಡ್ತಾರೆ. ಆ ಥರ ಕಾಮಿಡಿ ಮೂವಿ ಅದು. ಹಂಗೆ ಫಸ್ಟಲ್ಲಿ ಬರೀ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರ್ತೀನಿ, ಅದ್ರ ನೆಕ್ಸ್ಟ್ ಮೂವಿನೂ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರ್ತೀನಿ. ಅದಾದಮೇಲೆ ರಾಮಸ್ವಾಮಿ ಕೃಷ್ಣಸಲ್ಲಿ ಸ್ವಲ್ಪ ದೊಡ್ಡ ಪಾತ್ರ ಮಾಡ್ತೀನಿ. ಅದಾಗ್ತಿದ್ದಂಗೆ ದರ್ಶನಲ್ಲಿ ಸೆಕೆಂಡ್ ಹೀರೋನೇ ಕೊಡ್ತಾರೆ. ಕಾರಣ ನೀವೇ ಚೆಕ್ ಮಾಡ್ಕೊಳ್ಳಿ, ಸಾಂಗಲ್ಲಿದ್ದೀನಿ, ನನಗೆ ಒಂದು ಹೀರೋಯಿನ್ ಇದ್ದಾಳೆ, ಅವ್ರಿಗೆ ಒಂದು ಹೀರೋಯಿನ್ ಇದ್ದಾರೆ. ಅವ್ರು ಬರೀ ಹೆಣ್ಣು ನೋಡೋಕ್ಕೆ ಬಂದಾಗ ಕರ್ರಗೆ ಮಾಡಿರೋದು ಮಾತ್ರ ತೋರಿಸ್ತಾ ಇದ್ದಾರೆ. ನಾನು ನಿಮಗೆ ಒಂದು ಫೋಟೋ ಕಳಿಸ್ತೀನಿ ದರ್ಶನ್ ಸರ್ ಜೊತೆ ಇರೋದು, ಅದರಲ್ಲಿ ಹಾಕಿರೋ ಬಟ್ಟೆ ನಂದು ಓನ್ ಕಾಸ್ಟ್ಯೂಮು. ಆ ಬಟ್ಟೆ ಇವತ್ತು ನನ್ನ ಮನೇಲಿದೆ, ಅದನ್ನು ಯಾರ ಸಾಕ್ಷಿ ಕೇಳಿದ್ರೆ ಅದು ತೋರಿಸ್ತೀನಿ. ಅದು ಆಗಿನ ಕಾಲಕ್ಕೆ 25,000 ರೂಪಾಯಿ ಕೊಟ್ಟಿದ್ದೆ ಆ ಸೂಟ್ಗೆ. ಆಗಿನ ಕಾಲಕ್ಕೆ 25,000 ರೂಪಾಯಿ ಕೊಟ್ಟು ಹೊಲಿಸಿದ್ದು. ಅದು ಹೊಲಿಸಿದ್ದು ಎಲ್ಲಿ ಅಂತಲೂ ಅಡ್ರೆಸ್ ಹೇಳ್ಬಿಡ್ತೀನಿ ತಾಳಿ. ಅವ್ರ ಹೆಸರು ಚಿಕ್ಕಪೇಟೆಯಲ್ಲಿ, ಅವ್ರದ್ದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಆ ರೇಟ್ ಕೇಳ್ಕೊಳ್ಳಿ ಎಷ್ಟು ಹೊಲ್ದು ಕೊಟ್ರಿ ಅಂತ. ಆ ಥರ ಅವಾಗಿಂದನೂ ಆವಾಗಲೇ 28 ಸೂಟ್ ಇತ್ತು ನನ್ನ ಹತ್ರ ಆಗಿನ ಕಾಲದಲ್ಲೇ. ಇವ್ರು ಬಂದು ಮಿಕ್ಕಿದವರೆಲ್ಲ ಬಾಡಿಗೆಗೆ ರೆಂಟಿಗೆ ತಂದಿದ್ದನ್ನ ಐರನ್ ಮಾಡ್ಕೊಂಡು ಹಾಕ್ಕೊಳ್ಳೋರು, ಅದು ಒಗೆದಿರಲ್ಲ ಏನಿಲ್ಲ, ಫುಲ್ ಸ್ಮೆಲ್ಲು ಆ ಥರ. ನಾನು ಬಂದು ನಂದು ಓನ್ ಕಾಸ್ಟ್ಯೂಮ್ಸು, ನಂದು ಕಾರು, ನನ್ನ ಪೆಟ್ರೋಲು, ನನ್ನ ಗಾಡೀಲಿ ನಾನು ಹೋಗ್ತಿದ್ದೆ, ₹1 ಇಲ್ದಂಗೆ ಬರ್ತಿದ್ದೆ. ಏನಕ್ಕಂದರೆ ನಾಯಲ್ಲಿ ಆಗಲೇ ದುಡಿತಾ ಇದ್ದೆ, ನನಗೆ ನಾಯಿ ದುಡ್ಡೇ ಸಾಕು, ಮೂವಿ ಲ್ಯಾಂಡ್ ದುಡ್ಡು ಬೇಡ, ಅಲ್ಲಿ ನಾನು ಹೆಸರು ಮಾಡಬೇಕು, ಹೆಸರು ಗಳಿಸ್ಬೇಕು ಅಂತ ಹೋದವನು. ಆದರೆ 4 ಪಿಕ್ಚರ್ಗೆ ಗೊತ್ತಾಗುತ್ತೆ ಇಲ್ಲಿ ಸೆಲೆಬ್ರಿಟಿ ಮಕ್ಕಳಾಗಿ ಹುಟ್ಟಿದ್ರೆ ಮಾತ್ರ ಬೆಳೆಸೋದು, ಮಿಕ್ಕಿದವ್ರನ್ನ ಬೆಳೆಸಲ್ಲ ಅಂತ. ಆಗ ನಾನು ಡಿಸೈಡ್ ಮಾಡ್ತೀನಿ, ಇಲ್ಲಿದ್ದರೆ ನನಗೆ ಉಳಿಗಾಲ ಇಲ್ಲ, ವೇಸ್ಟು, ನಮ್ಮ ನಾಯಿ ಬಿಸ್ನೆಸ್ಸೇ ಬೆಸ್ಟು ಅಂದ್ಬಿಟ್ಟು ವಾಪಸ್ಸು ನಾಯಿ ಬಿಸ್ನೆಸ್ಗೆ ಬರ್ತೀನಿ. ಅಂದರೆ ಅದಕ್ಕಿಂತ ಮುಂಚೆನೂ ನಾಯಿ ಬಿಸ್ನೆಸ್ಸಲ್ಲಿ ನಂಬರ್ 1 ಇರ್ತೀನಿ ಕರ್ನಾಟಕಕ್ಕೆ. ಇವತ್ತು ವರ್ಲ್ಡ್ಗೆ ನಂಬರ್ 1 ಇದ್ದೀನಿ. ಗೂಗಲ್ ಮಾಡಿ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ. ಗೂಗಲ್ ಸುಳ್ಳು ಹೇಳಲ್ಲ, ಗೂಗಲಲ್ಲಿ ಯಾರ್ದು ಮೇಲ್ ಬರುತ್ತೆ ಅವರೇ ವರ್ಲ್ಡ್ಗೆ ನಂಬರ್ 1 ಅಂತ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದೀನಿ. ಇದನ್ನು ಯಾರು ಚಾಲೆಂಜ್ ಮಾಡ್ಕೊಂಡು ಬನ್ನಿ, 5 ಲಕ್ಷ ದುಡ್ಡು ಎತ್ಕೊಂಡು ಬನ್ನಿ, ನಾನು ಎಲ್ಲ ವಿತ್ ಪ್ರೂಫ್ ತೋರಿಸ್ತೀನಿ. ಓಕೆ ಸರ್, ಇದು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಎಲ್ಲ ಅಂತಲೇ ಹೇಳಿದ್ರೆ, ಬಟ್ ಒಂದಿಷ್ಟು ಜನರಿಗೆ ಸಾಕಷ್ಟು ಕುತೂಹಲ ಇದೆ. ಏನಂದರೆ ಸತೀಶ್ ಅವ್ರ ಹತ್ರ ಎಷ್ಟು ಆಸ್ತಿ ಇರ್ಬೋದು, ಎಷ್ಟಿರ್ಬೋದು ಅನ್ನುವಂಥದ್ದು ಒಂದು ಕುತೂಹಲ ಇದೆ ಸರ್. ಎಷ್ಟು ಕೋಟಿ ಒಡೆಯ ಸತೀಶ್ ಅವರು ಅಂತ? ನಾನು ಬೇರೆಯವ್ರು ಬಂದು ಸರ್ ದುಡಿಯೋದು ಏನಕ್ಕೆ ಅಂದರೆ ಆಸ್ತಿ ಮಾಡೋಕ್ಕೆ, ಸೈಟ್ ಮಾಡೋಕ್ಕೆ, ಕಾರ್ ತೊಗೊಳಕ್ಕೆ, ಮನೆ ತೊಗೊಳಕ್ಕೆ, ಒಡವೆ ತೊಗೊಳಕ್ಕೆ ಮಾಡ್ತಾರೆ. ನಾನು ಎಷ್ಟು ದುಡ್ದಿದ್ದೀನಿ ಚಿಕ್ಕ ಏಜಿಂದನೂ. ನಾಯಲ್ಲಿ ದುಡ್ದಿದ್ರಲ್ಲಿ ನಾಯಿ ತೊಗೊಂಡಿದ್ದೀನಿ, ಅದರಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತೊಗೊಂಡಿದ್ದೀನಿ, ಅದರಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತೊಗೊಂಡಿದ್ದೀನಿ, ಅದರಲ್ಲಿ ದುಡ್ದಿದ್ದು ಇನ್ನೊಂದು ನಾಯಿ. ಬರೀ ನಾಯಿಗಳಿಗೆ ನಾನು ಇನ್ವೆಸ್ಟ್ ಮಾಡಿರೋದು. ಯಾವ ಆಸ್ತಿನೂ ಮಾಡಿಲ್ಲ, ಯಾವ ಕಾರು ಲಕ್ಸುರಿ ಇಟ್ಕೊಂಡಿಲ್ಲ. ಮೊಬೈಲು ನೋಡಿ iPhone 11 ಇಟ್ಕೊಂಡಿದ್ದೀನಿ, ಕಾರ್ ಬಂದು ಸಿಯಾಜ್ ಇಟ್ಕೊಂಡಿದ್ದೀನಿ. ಬೇರೆಯವ್ರ ಥರ ಶೋಕಿ ಗೀಕಿ ಇಲ್ಲ. ಇದೆಲ್ಲ ಗಿಫ್ಟ್ ಬಂದಿರೋದು ನನಗೆ. ಕೂಲಿಂಗ್ ಗ್ಲಾಸು, ವಾಚ್ ಎಲ್ಲ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋದಾಗ ಗಿಫ್ಟ್ ಬಂದಿರೋದು. 70 ಲಕ್ಷದ ಡೈಮಂಡ್ ನೆಕ್ಲೆಸ್ವರೆಗೂ ಫ್ರೀ ಕೊಟ್ಟಿದ್ದಾರೆ, ಅದನ್ನು ವಿತ್ ವಿಡಿಯೋ ಕಳಿಸ್ತೀನಿ. ಅಂದರೆ ಡೈಲಿ ಒಂದು ಎಷ್ಟು ಖರ್ಚು ಬರುತ್ತೆ ಸರ್ ನಿಮಗೆ? ಒಂದು ಡೈಲಿ ಒಂದು ಎಷ್ಟು ಖರ್ಚು ಮಾಡ್ತೀರಾ ನೀವು ಅಂತ ನಿಮ್ಮ ಸ್ವಂತಕ್ಕೆ? ಸರ್ ನಾನು 10 ವರ್ಷ ಆಯಿತು ದುಡ್ಡು ಕೊಟ್ಬಿಟ್ಟು ಕುಡಿದು ತಿಂದು. ನಾನು ಎಲ್ಲೋದ್ರೂ ಫ್ರೀ ಸರ್, ಎಲ್ಲ ಫ್ರೀ ಸರ್. ಹೆಲಿಕಾಪ್ಟರ್ವರೆಗೂ ಫ್ರೀ ಅಂದರೆ ಎಲ್ಲ ಫ್ರೀ ನನಗೆ. ನಾನು ಎಲ್ಲೋದ್ರೂ ಫ್ರೀ ಸರ್. ನನಗೆ ಎಲ್ಲೋದ್ರೂ ನಂಗೆ ಯಾರೂ ಕಾಸೇ ಕೇಳಲ್ಲ. ಯಾಕಂದ್ರೆ ನಾನು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಹೆಸರು ತೊಗೊಂಡಿದ್ದೀನಿ. ಅದಕ್ಕೂ ಕಾರಣ ಹೇಳ್ಬಿಡ್ತೀನಿ. ನಿಮ್ಗಳಿಗೆ ಸೆಲೆಬ್ರಿಟಿ ಅಂದರೆ ಹೀರೋಯಿನ್ನು, ಮಿನಿಸ್ಟರು, ಸ್ವಾಮೀಜಿ, ಕ್ರಿಕೆಟರ್ಸು ಆ ಥರ. ಅವರು ಒಂದು ಫಂಕ್ಷನಿಗೆ ಬರ್ತಾರೆ, ಸ್ಯಾಂಪಲ್ ಹೇಳ್ತೀನಿ. ನಾನು ಅದೇ ಫಂಕ್ಷನ್ಗೆ ಹೋಗ್ತೀನಿ. ಓಲ್ ಫಂಕ್ಷನಲ್ಲಿ ಅಷ್ಟು ದೊಡ್ಡ ಮನುಷ್ಯರು ಬಂದಿದ್ರೂ ಅವ್ರದ್ದು ವರ್ಲ್ಡ್ ವೈಡ್ ನ್ಯೂಸ್ ಆಗಲ್ಲ. ನಾನು ಅಲ್ಲಿ ಹೋದರೆ 1 ನೈಟಲ್ಲಿ ದೋಹಾ ಕತ್ತರ್ವರೆಗೂ ನ್ಯೂಸ್ ಮಾಡ್ತೀನಿ. ಅದು ಚಿಕ್ಕ ಫಂಕ್ಷನ್ ಆಗಿರ್ಬೋದು, ದೊಡ್ಡ ಫಂಕ್ಷನ್ ಆಗಿರ್ಬೋದು. ಅವ್ರುಗಳಿಗೆ 3,000 ಜನ ಸೇರಿದ್ರೆ ನನಗೆ 1.5 ಲಕ್ಷ ಜನ ಸೇರ್ತಾರೆ. ಅವ್ರುಗಳಿಗೆ 7-8 ಚಾನಲ್ ಬಂದರೆ ನನಗೆ 300 ಚಾನಲ್ ಬರ್ತಾರೆ ಒಂದು ದಿವಸಕ್ಕೆ. ಆ 300 ಚಾನಲಿಂದ ತಿರ್ಗಾ ರೊಟೇಷನ್ ಆಗಿ ವರ್ಲ್ಡ್ ವೈಡು ಒಂದು 5,000 ನ್ಯೂಸಲ್ಲಿ ಬರೋ ಥರ ಮಾಡ್ಕೊಳ್ತೀನಿ. ಇವಾಗಲೇ ಸಾಕ್ಷಿ, ಯಾಕಂದರೆ ನಾನು ಹೇಳೋದು ಯಾರೂ ನಂಬಲ್ಲ. ನೀವೇ ಸಾಕ್ಷಿ. ಇಷ್ಟು ಲೇಟಾಗಿ ಬಂದಿದ್ದೀರಾ, ಇಷ್ಟು ಹಿಂದ್ಗಡೆ ಬಂದಿದೆಯಲ್ಲ, ಅಷ್ಟು ಯಾರ ಸೀಸನ್ 1ಇಂದ 12ವರೆಗೂ ಬಂದಿದೆಯಾ? ನಿಮಗೆ ಕ್ವಶನ್ ಕೇಳ್ತೇನೆ, ಜೋರಾಗಿ ಹೇಳಿ. ಅದೇ ನನ್ನ ಕೆಪಾಸಿಟಿ, ಅದೇ ನನ್ನ ಸ್ಪೆಷಾಲಿಟಿ. ಇಷ್ಟೆಲ್ಲ ಆದರೂ ಕೂಡ ಸಿನಿಮಾ ಆಯಿತು, ಡಾಗ್ ಬ್ರೀಡಿಂಗ್ ಆಯಿತು, ಇದೆಲ್ಲ ಆಯ್ತು. ನೆಕ್ಸ್ಟ್ ಇದೆಲ್ಲ ಆದ ತಕ್ಷಣ ಏನೋ ರಾಜಕೀಯಕ್ಕೆ ಏನಾದರೂ ಹೋಗುವಂಥದ್ದು ಐಡಿಯಾ ಆ ಥರದ್ದು ಏನಾದರೂ ಇದೆಯಾ, ಅಥವಾ ನಿಮಗೆ ಅಪ್ರೋಚ್ ಆಗಿದೆಯಾ ಏನು? ಸರ್ ಎಲ್ಲ ಸೋಂಬೇರಿ ಸರ್. ನಾನು ಸೋಂಬೇರಿ ಅಂದರೆ ಸೋಂಬೇರಿ. ನನಗೆ ಸುಮ್ಮನೆ ರಾಯಲ್ಲಾಗಿ ಸುಮ್ಮನೆ ಮನೇಲಿ ಕೂತ್ಕೊಂಡು ತಿನ್ಕೊಂಡು ಮಲ್ಕೊಂಡು ಟಿ ವಿ ನೋಡ್ಕೊಳ್ಳೋದೇ ನನಗಿಷ್ಟ. ಯಾವತ್ತೋ ಒಂದಿನ ಹಿಂಗೆ ಶೋ ಆಫು ಫಂಕ್ಷನ್ನು ಆ ಥರ. ಆದರೆ ಈಗ ಇನ್ನೊಂದು ವಾರದಲ್ಲಿ ಒಂದು ಮಾಡ್ತಾಯಿದ್ದೀನಿ ಸರ್. ಅದು ಈಗಲೇ ಹೇಳಿದ್ರೆ ಅದಕ್ಕೂ ಆಡ್ಕೊಂತಾರೆ.
18ನೇ ತಾರೀಕು ನೀವು ದಯವಿಟ್ಟು ಬನ್ನಿ, ಒಂದು ಕಡೆ ಲೊಕೇಶನ್ ಕಳಿಸ್ತೀನಿ, ನೀವೇ ಆಶ್ಚರ್ಯ ಆಗೋಗ್ತೀರಾ. ಆ ಲೆವೆಲ್ಗೆ ದೊಡ್ಡ ಮನುಷ್ಯರು ಮಕ್ಕಳು ಮಾಡಿರಲ್ಲ ಆ ಥರ ಒಂದು ಫಂಕ್ಷನ್ ಮಾಡ್ತಾಯಿದ್ದೀನಿ. ಇದೇ 18ನೇ ತಾರೀಕು, ದಯವಿಟ್ಟು ಅವತ್ತು ಮಿಸ್ ಮಾಡದೆ ಬರಬೇಕು. ಯಾಕಂದರೆ ನಾನು ಹೇಳ್ಕೊಂಡ್ರೆ ಅದು ಮರ್ಯಾದೆ ಇರಲ್ಲ. ಅವತ್ತು ಬಂದ್ಬಿಟ್ಟು ಕ್ವಾಲಿಟಿ ನೋಡಬೇಕು. ಈ ಥರ ಕ್ವಾಲಿಟಿ ಮಿಕ್ಕಿದವ್ರು ಯಾರು ಮಾಡಿದಾರ ಅಂತ ಕಂಪೇರು ನೀವೇ ಮಾಡ್ಕೋಬೇಕು. ಅಲ್ಲಿವರೆಗೂ ನಾನು ಏನು ಹೇಳಲ್ಲ. ಆದರೆ 18ನೇ ತಾರೀಕು ಮಾತ್ರ ಆಹ್ವಾನ ಇದೆ ನಿಮಗೆ, ದಯವಿಟ್ಟು ಇಬ್ಬರು ಬನ್ನಿ ಸರ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಅಂದರೆ ಆ ಪ್ಲ್ಯಾನ್ ಇಲ್ಲ, ರಾಜಕೀಯ ಹೋಗುವಂಥ ಪ್ಲ್ಯಾನ್ ಇಲ್ಲ ನಿಮಗೆ? ಯಾರು ನಿಮ್ಮನ್ನು ಅಪ್ರೋಚು ಮಾಡಿಲ್ವಾ? ಏನೂ ಇಲ್ಲ ಸರ್, ಇಂಟ್ರೆಸ್ಟೇ ಇಲ್ಲ. ಯಾಕಂದರೆ ನಾನು ಒಂಥರ ಟೆರರು, ಎಲ್ಲರನ್ನೂ ಎದುರಾಕೊಳ್ತೀನಿ, ಎಲ್ಲರನ್ನೂ ಇದು ಮಾಡಿ ಒನ್ ನೈಟಲ್ಲಿ ಗೆಲ್ತೀನಿ ಆ ಥರ. ಅಂದರೆ ತುಂಬ ದೊಡ್ಡದೆಲ್ಲ ಮಾಡಿದ್ದೀನಿ, ಎಲ್ಲ ಆಮೇಲೆ ಹೇಳ್ತೀನಿ. ಈಗ ನಮ್ಮದು ಬೇರೆ ಥರನೇ ಸರ್, ನಮ್ಮ ಫೀಲ್ಡೇ ಬೇರೆ ಥರ. ನನಗೆ ಅನ್ಯಾಯ, ಲಂಚ ತೊಗೊಳ್ಳೋದು, ಆಮೇಲೆ ಯಾರು ಇವಾಗೊಂದು ಹೊಡೆದಾಡ್ಬಿಟ್ಟು ಯಾರೋ ಸತ್ತೋಗಿರ್ತಾರೆ ಅಂದ್ಕೊಳ್ಳಿ, ಇಡೀ ಹೋಟ್ಲೇ ಜನನೇ ಓಡೋಗ್ಬಿಟ್ರು ಆ ಡೆಡ್ ಬಾಡಿನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬದುಕಿಸ್ತೀನಿ. ಅದಕ್ಕೂ ವಿತ್ ನಂಬರ್ ಸಮೇತ ಹೇಳ್ತೀನಿ. ಯಾಕಂದ್ರೆ ಅದಕ್ಕೂ ಕಿಂಡಲ್ ಮಾತಾಡ್ತಾರೆ. ಚಾಮರಾಜ ಪೇಟೆಯಲ್ಲಿ TR ಮಿಲ್ ಆಜಾದ್ ನಗರದಲ್ಲಿ ಪಾರ್ವಾಳ ಗೋಪಿ ಅಂತಾರೆ, ಅವ್ರ ಅಣ್ಣನ ಹೆಸರು ರಘು ಅಂತ. ಅವ್ರಿಗೆ ಒಂದು ಬರ್ಡೇಲಿ ಫ್ರೆಂಡ್ಸೇ ಹೊಡೆದಾಡ್ಬಿಟ್ಟು ಇಟ್ಟಿಗೆಯಲ್ಲಿ ಹೊಡೆದ್ಬಿಡ್ತಾರೆ. ಇಲ್ಲಿಗೆಲ್ಲೂ ಏಟು ಬಿದ್ದು ಸತ್ತಿ ಬಿದ್ದೋಗ್ತಾನೆ. ಇಡೀ ಡಾಬಾ ಎಲ್ಲ ಓಡೋಗ್ಬಿಡುತ್ತೆ. ಅದು PS ಕಾಲೇಜ್ ಪಕ್ಕ ಬೆಟ್ಟದ ಮೇಲೆ ಡಾಬಾ ಇತ್ತು, ಅಲ್ಲಿ ಹೋಗ್ಬಿಡ್ತಾನೆ. ಅಂದರೆ ಎಲ್ಲ ಹೊಟ್ಟೋಗ್ಬಿಡ್ತಾರೆ, ಒಂದೇ ಡೆಡ್ ಬಾಡಿ ಬಿದ್ದಿರುತ್ತೆ, ಉಸಿರು ಗಿಸ್ರು ಏನೂ ಇರಲ್ಲ. ಡೆಡ್ ಬಾಡಿ ಅಂದರೆ ನನ್ನ ಪ್ರಕಾರ, ಆದರೆ ಒಳಗೆಲ್ಲೋ ಒಂದು ಚೂರು ಜೀವ ಇರುತ್ತೆ. ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ರಿಂಗ್ ರೋಡ್ ಹಾಸ್ಪಿಟ್ಲಿಗೆ ಫಸ್ಟ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ವಿತ್ ಸಾಕ್ಷಿ ಹೇಳ್ತಾ ಇದ್ದೀನಿ, ಅಡ್ರೆಸ್ ಸಮೇತ ಹೇಳ್ತಾ ಇದ್ದೀನಿ. ಏನಾರು ಕಿತ್ಕೊಳ್ಳಂಗಿದ್ರೆ ಕಿತ್ಕೊಳ್ರಿ. ರಿಂಗ್ ರೋಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಸೇರಿಸ್ಕೊಳ್ಳಲ್ಲ. ಅಲ್ಲಿಂದ KR ಹಾಸ್ಪಿಟ್ಲು, PS ಕಾಲೇಜ್, ಹನುಮನ್ ನಗರ ಕರ್ಕೊಂಡು ಹೋಗ್ತೀನಿ, ಸೇರಿಸಲ್ಲ. ಅಲ್ಲಿಂದ ಕಂಠೀರವ ಸ್ಟೇಡಿಯಂ ಹತ್ರ ಮಲ್ಯಾನ ಅದು ಇದೆಯಲ್ಲ ಹಾಸ್ಪಿಟ್ಲ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ 25-28 ಸಾವಿರ ಇಸ್ಕೊಳ್ತಾರೆ, ಸೇರಿಸ್ಕೊತಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಜೀವ ಬರುತ್ತೆ, 4-4:15 ಅಷ್ಟೊತ್ತಿಗೆ ಜ್ಞಾನ ಬಂದು ಜೀವ ಬರುತ್ತೆ. ಅವನು ಚಾಮರಾಜಪೇಟೆಯಲ್ಲಿ ಪಾರ್ವಾಳ ಗೋಪಿ ಅಂತ ಆಜಾದ್ ನಗರಲ್ಲಿ ಇರ್ತಾರೆ. ಅವ್ರದ್ದು ನಂಬರು ಬೇಕಾದ್ರೆ ಹೇಳ್ಬಿಡ್ತೀನಿ, ಅದು ಅವ್ರಿಗೆ ಹೊಡೆದು ಕೇಳ್ಕೊಬಿಡ್ಲಿ. ಯಾಕಂದರೆ ನಾನು ಏನು ಹೇಳಿದ್ರು ಸುಳ್ಳು ಅಂತಾರೆ. ನಾನು ಮಾಡಿರೋದು ಹೇಳ್ತೀನಿ. ತಿಕ್ಕದಲ್ಲಿ ದಮ್ಮಿದ್ದವ್ರು ಕಿತ್ಕೊಳ್ರಿ. ಸಾಕ್ಷಿ ಬೇಕಾದ್ರೆ ಪಾರ್ವಾಳ ಗೋಪಿ ಅಂತ ರಘು ಅಂತ ಅವ್ರ ಅಣ್ಣ, ಅವ್ರನ್ನ ಹೋಗಿ ಕೇಳ್ಕೊಳ್ಳಿ. ಒಂದು ವಿತ್ ನಂಬರ್ ಬೇಕಾದ್ರೆ ಈಗಲೇ ಹೇಳ್ಬಿಡ್ತೀನಿ, ಅವ್ರದ್ದು ನಂಬರ್ ಸಮೇತ ಹೇಳ್ಬಿಡ್ತೀನಿ. ನೀವು ಹಾಕಂಗಿದ್ರೆ ಹಾಕ್ತೀರಾ? ಓಕೆ. ಅದು ಬಿಟ್ಟು ನಿಸರ್ಗ ಅಂತ ಹಾಸನವನು, ಅವನು ಬಂದು ಇದೇ ರೋಡಲ್ಲಿ, ಈಗ ಎಲ್ಲಿ ಇಂಟರ್ವ್ಯೂ ಮಾಡ್ತಿದ್ರೆ ಇದೇ ರೋಡಲ್ಲಿ ನನ್ನ ಫ್ರೆಂಡ್ ಬರ್ಡೇ ಇರುತ್ತೆ, ನಾನು ಹೋಗ್ತಾ ಇರ್ತೀನಿ. ಅವ್ರೇನು ಮಾಡ್ತಾರೆ, ನಾನು ಬರ್ತೀನಿ ನೀನು ಯಾಕೋ ಬರ್ತೀಯಾ, ಅಲ್ಲಿ ಯಾರು ನಿಂಗೆ ಗುರ್ತಿರಲ್ಲ ಅಂದರೆ ಇಲ್ಲ ಬೋರ್ ಆಗುತ್ತೆ ಅಂತ ಹಾಸನಿಂದ ಬಂದಿರ್ತಾನೆ ಅಂತ ಬರ್ತಾನೆ. ಬಂದಮೇಲೆ ಬರ್ಡೇ ಬಾಯ್ಗೂ ಅವ್ರಿಗೂ ಏನೋ ಕಾರಣದಿಂದ ಜಗಳ ಆಗುತ್ತೆ. ಒಂದು ಬಾಟ್ಲೆ ತೊಡಿತಾನೆ, ಅದನ್ನು ಅಡ್ಡ ಹಾಕಿ ತಡಿತೀನಿ. ತಿರ್ಗಾ ಹೊಡಿಯೋಕ್ಕೆ ಬರ್ತಾನೆ, ತಿರ್ಗಾ ತಪ್ಪಿಸ್ಕೊಂಡು ಕರ್ಕೊಂಡೋಗಿ ಮೆಟ್ಲ ಮೇಲೆ ಕೂರಿಸ್ಬಿಟ್ಟು ಕಾರ್ ಎತ್ಕೊಬರಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ಇವನು ತಿರ್ಗಾ ಹೋಗಿ ಜಗಳ ಆಡಿರ್ತಾನೆ. ಅವ್ರು ಅಷ್ಟರಲ್ಲಿ ಒಂದು ಏಟೆ ಹೊಡೆದ್ಬಿಟ್ಟಿರ್ತಾರೆ. ತಿರ್ಗಾ ಎಳ್ಕೊಬರ್ತೀನಿ, ಎಳ್ಕೊಬಂದು ಕಾರ್ನ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಬಂದು ಎಲ್ಲರಿಗೂ ಬಾಯಿ ಹೇಳಿರಲಿಲ್ಲ ಅಂದ್ಬಿಟ್ಟು ಬಾಯಿ ಹೇಳ್ಬಿಟ್ಟು ವಾಪಸ್ ಹೋಗೋ ಅಷ್ಟೊತ್ತಿಗೆ ತಿರ್ಗಾ ಬಂದು ಹೊಡೆದಾಕ್ಬಿಟ್ಟಿರ್ತಾರೆ. ಫುಲ್ಲು ಅವನು ಅನ್ಕಾನ್ಷಿಯಸ್ ಆಗಿರ್ತಾನೆ. ಎಲ್ಲ ಓಡೋಗ್ಬಿಡ್ತಾರೆ. ಒಬ್ಬನೇ ಎತ್ಕೊಂಡು 2 ಅವರ್ ರಾತ್ರಿ ಎಲ್ಲ ಓಡಾಡ್ತೀನಿ, ಏನು ಮಾಡೋದು ಅಂತ ಡೆಡ್ ಬಾಡಿ ಇಟ್ಕೊಂಡಂಗೆ. ಈ ಥರ ಮೀಟ್ರು ವರ್ಲ್ಡಲ್ಲಿ ಒಬ್ಬ ಈ ಥರ, ನಾನು ಹೇಳೋದು ಎಲ್ಲೂ ಮಾತಾಡಿಲ್ಲ, ನಿಮ್ಮ ಒಬ್ಬರ ಹತ್ರನೇ ಮಾತಾಡ್ತಾ ಇರೋದು ಇದು. ಈ ಥರ ಸತ್ತವ್ರನ್ನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ನಿಸರ್ಗ ಅಂತ ಅವನ ನಂಬರ್ ಬೇಕಾದ್ರೂ ಕೊಡ್ತೀನಿ. ಹಾಸನಲ್ಲಿರ್ತಾನೆ, ಮೈಸೂರಲ್ಲಿರ್ತಾನೆ, ನನ್ನ ಚಡ್ಡಿ ದೋಸ್ತು. ಆಮೇಲೆ ಗೋಪಿ ಅಂತ, ಆಮೇಲೆ ವಿಜಯ್ ಅಂತ ತಮಿಳ್ನಾಡಿಂದ ಬಂದಿರ್ತಾನೆ. ಅವನು ಅಷ್ಟೇ ಲವ್ ಫೇಲ್ಯೂರ್ ಆಗಿಬಿಟ್ಟು ಫುಲ್ ಕುಯ್ಕೊಂಬಿಟ್ಟಿರ್ತಾನೆ. JP ನಗರಲ್ಲಿ ರಾಜಶೇಖರ್ ನರ್ಸಿಂಗ್ ಹೋಮಲ್ಲಿ ಬದುಕಿಸ್ತೀನಿ. ಬೆಳಗ್ಗೆ ಎದ್ದು ಪೊಲೀಸೆಲ್ಲ ಬರ್ತಾರೆ, ಅವ್ರ ಅಪ್ಪ ಅಮ್ಮನ ಕರೆಸಿ ಅವ್ರಿಗೆ ಹ್ಯಾಂಡ್ಲ್ ಮಾಡಿ ಬರ್ತೀನಿ. ಅಂದರೆ ಕೈಯೆಲ್ಲ ಕುಯ್ಕೊಂಡು ಅಷ್ಟು ಆ ಥರ ಸಿಚುವೇಷನಲ್ಲಿ ಯಾವ ಮನುಷ್ಯ ಆದವನು, ನಿಯತ್ತಾದವನು, ಇವರು 1000 ಮಾತಾಡ್ತಾರೆ, ಜನಗಳು 1000 ಮಾತಾಡ್ತಾರೆ. ಈ ಥರ ತಿಕ್ಕದಲ್ಲಿ ದಮ್ಮಬೇಕು. ಆ ಥರ ಹೋಗಿ ಕಾಪಾಡೋದು, ಪ್ರಾಣ ಕಾಪಾಡೋದು, ಇದು ಮನುಷ್ಯತ್ವ. ಇವನು ಮನುಷ್ಯ. ನನಗೆ ಡ್ರಾಮಾ ಬರಲ್ಲ. ಇವರೆಲ್ಲ ಸುಮ್ಮನೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಾರೆ, ಆ ಥರ. ಆಮೇಲೆ ಬಡವ್ರ ಮಕ್ಕಳಿಗೆ ಬರೀ ನಾನ್-ವೆಜ್ ಊಟ ಹಾಕ್ತೀನಿ. ಆಮೇಲೆ ವಿತ್ ಟ್ಯಾಗ್ ಇರೋ ಬಿಲ್ ಬಟ್ಟೆನೇ ಕೊಡ್ತೀನಿ. ಸ್ನೇಹ ಫೌಂಡೇಶನ್ ಅಂತ ಕನಕಪುರ ರೋಡಲ್ಲಿ ಇರೋದು, ಡಬಲ್ ರೋಡ್ ಥರ ಬರುತ್ತೆ. ಅಲ್ಲಿ ಹೋದರೆ ಸ್ನೇಹ ಫೌಂಡೇಶನ್ ಅಂತ ಗೂಗಲ್ ಮಾಡಿದ್ರೆ ಬರುತ್ತೆ. ಸಾಕ್ಷಿಗೆ ಹೋಗಿ ಅವ್ರನ್ನೇ ಕೇಳಿ. 3 ಹೊತ್ತು ಮಟನ್ನು, ಚಿಕನ್ನು, ಫಿಶ್ಶು 3 ಹೊತ್ತಿಗೆ ಆಗಬೇಕು. ಮಧ್ಯಾಹ್ನ ಮಾಡಿಸಿದ್ರೆ ಮಧ್ಯಾಹ್ನ, ರಾತ್ರಿ, ನಾಳೆ ಬೆಳಗ್ಗೆವರೆಗೂ ಹಾಕಬೇಕು. ಅಲ್ಲೇ ಅಡುಗೆ ಮಾಡಿಸಿ ಕೊಟ್ಟು ಬರ್ತೀನಿ. ಒಂದು ಸೆಲ್ಫಿನೂ ಫೋಟೋನು ಹೊಡ್ಕೊಳ್ತಾ ಇರಲಿಲ್ಲ. ಈ ಥರ ಕೆಟ್ಟದಾಗ ಕಮೆಂಟ್ ಮಾಡೋರು 100 ಕೋಟಿ ನಾಯಿ ತೊಗೊಳ್ತೀಯ, ಬಡವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ವ ಅಂತ ಅಂತಾರಲ್ಲ, ಅವ್ರಿಗೋಸ್ಕರ ಸೆಲ್ಫಿ ಹೊಡ್ಕೊಂಡು ಕೆಡಬೌನ್ಸ್ ಫೌಂಡೇಶನ್ ಅಂತ ನನ್ನ ಓನ್ ದುಡ್ಡಲ್ಲಿ, ಕಂಡೋರ್ ದುಡ್ಡು ನನ್ನ ಅಕೌಂಟಲ್ಲಿ ಒಬ್ಬರು ಬೇಕಾದ್ರೆ ಕೇಸ್ ಹಾಕ್ಬಿಟ್ಟು ಅದ್ರ ಟ್ರಾನ್ಸಾಕ್ಷನ್ ತೆಗೆದು ಒಬ್ಬರು ಕಂಡೋರ್ ದುಡ್ಡು ಬಂದಿದೆ ಅಂತ ತೋರಿಸಿ ಅವ್ರ ಕಾಲು ಕೆಳಗೆ ನುಗ್ತೀನಿ. ನನ್ನ ಅಕೌಂಟಿಂದ ನಾನು ಹಾಕ್ತೀನಿ, ಆ ದುಡ್ಡನ್ನ ಖರ್ಚು ಮಾಡ್ತೀನಿ. ಯಾರ್ದು ಕಂಡೋರ್ ದುಡ್ಡಿಂದ ಮಾಡಿಲ್ಲ. ಈಗ ಬೇರೆಯವರೆಲ್ಲ ಕಂಡೋರ್ ದುಡ್ಡು ಅಂದರೆ 1 ಲಕ್ಷ
ಡೊನೇಷನ್ ಬಂದರೆ ಅದರಲ್ಲಿ 5,000 ಖರ್ಚು ಮಾಡಿ 95,000 ಇಟ್ಕೊಂಡು ಮಗಳು ಐಫೋನ್ 17 ಮ್ಯಾಕ್ಸ್ ಪ್ರೋ, ಅಮ್ಮ ಐಫೋನ್ 17 ಮ್ಯಾಕ್ಸ್ ಪ್ರೋ, ಆ ಶೋಕಿ ನಾನು ಮಾಡಿಲ್ಲ. ನೋಡೋಕ್ಕೆ ಶೆಡ್ ಥರ ಇಟ್ಕೊಂಡು ನಾಯಿಗಳು ತುಂಬಿಕೊಂಡು ಅವ್ರ ಹೆಸರು ಹೇಳಲ್ಲ ಬಂದಿದ್ರು ಸರ್ ನನ್ನ ಜೊತೆ. ಅವರು ಗೆಸ್ಟಾಗಿ ಐಫೋನ್ 17 ಮ್ಯಾಕ್ಸ್ ಪ್ರೋ ಇಟ್ಕೊಂಡಿದ್ದಾರೆ. ನೋಡೋಕ್ಕೆ ಸ್ಲಮ್ ಥರ ಚಿಕ್ಕ ಮನೆ, ಒಂದು 10-20 ನಾಯಿ ಸಾಕೊಂಬಿಟ್ಟು ಅದರಿಂದ ದುಡ್ಡು ಹಾಕ್ಸ್ಕೊಳ್ಳೋದು, ಅದರಿಂದನೇ ಇನ್ಕಮ್ ಮಾಡೋದು. ಅಂಥವ್ರನ್ನ ಜನ ಬೈಯೆಲ್ಲ ತುಳಿತಾ ಇಲ್ಲ, ಯಾಕಂದರೆ ಅವರು ಕಂಡೋರ್ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ. ಆಮೇಲೆ ನಾಯಿ ಹೆಸ್ರು ಹೇಳ್ಕೊಂಡು ಸುಳ್ಳು ದುಡ್ಡು ಕಿತ್ಕೊಂಡು 5% ಅಷ್ಟೇ ಖರ್ಚು ಮಾಡೋದು. ಯಾಕಂದರೆ ಅವ್ರಿಗೆ ಖರ್ಚಾಗೋದು ಕೋಳಿ ಕಾಲೇ ಹಾಕೋದವರು, ಅದೆಲ್ಲ ಫ್ರೀ ಕೊಡೋದು. ಇನ್ನೆಲ್ಲ ಅವ್ರ ಶೋಕಿಗೆ, ಅವ್ರ ಕಾರ್ಗೆ, ಇದಕ್ಕೆ ಮಾಡ್ತಾಯಿದ್ದಾರೆ. ನಾನು ನನ್ನ ದುಡ್ಡಲ್ಲಿ ನನ್ನ ಶೋಕಿ ಮಾಡ್ತಾಯಿದ್ದೀನಿ. ನಾನು ಕಂಡೋರ್ ದುಡ್ಡಲ್ಲಿ ಮಾಡ್ತಿಲ್ಲ, ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲೂ ಮಾಡ್ತಾಯಿಲ್ಲ. ನನ್ನಿಷ್ಟ. ಯಾರಿಗೇನು ತಿಕ್ಕ ಉರಿಯುತ್ತೆ ಕೇಸ್ ಹಾಕ್ತೀರಾ ಹಾಕ್ಕೊಳ್ಳಿ, ಅದು ಏನು ಕಿತ್ಕೊತೀರಾ ಕಿತ್ಕೊಳ್ಳಿ. ಅಂದರೆ ಸರ್ ನೀವೆಲ್ಲ ಹೇಳ್ತಿದ್ರಲ್ಲ, ಇದನ್ನೆಲ್ಲ ನಾವು ಸಿನಿಮಾದಲ್ಲೆಲ್ಲ ನೋಡಿತ್ತು, ಈಗ ಎತ್ಕೊಂಡು ಹೋಗೋದು, ಕಾಪಾಡೋದು ಅದು ಅಂತೆಲ್ಲ. ಬಟ್ ಇದು ನಿಮ್ಮ ರಿಯಲ್ ಲೈಫಲ್ಲಿ ಈ ಥರದ್ದೆಲ್ಲ ಆಗಿದೆ ಅಂದರೆ, ಬಟ್ ನಾವು ಎಲ್ಲ ನಿಮ್ಮನ್ನು ಅಮೀರ್ ಖಾನ್ ಅಂತ ಕರಿತಾರಲ್ಲ, ಇದೇ ಕಾರಣದಿಂದೆಲ್ಲ ಆ ಥರ ಹೆಸರು ಕೊಟ್ಟಿದ್ದಾರೆ. ಅಮೀರ್ ಖಾನ್ ಥರ ಇದ್ದೆ ಸರ್ ನಾನು, ಮಗುವಿಂದನೇ ಬೆಳ್ಳಗಿದ್ದೆ ಸರ್. ನಾನು ಹುಡ್ತಾನೆ ನಮ್ಮ ಅಪ್ಪ ಅಮ್ಮನೂ ವೈಟು ಸರ್, ನಾನೂ ವೈಟೇ ಸರ್. ಅದೇ ದರ್ಶನ್ ಮೂವಿಲೇ ಬೇರೆ ಫೋಟೋಗಳು ತೋರಿಸ್ತೀನಿ ಸರ್, ಏರ್ಪೋರ್ಟಲ್ಲಿ ದರ್ಶನ್ ಸರ್ ಜೊತೆ ಇರೋದು, ಅದರಲ್ಲೆಲ್ಲ ಬೆಳ್ಳಗಿದ್ದೀನಿ ಸರ್. ಅದು ಒಂದರಲ್ಲಿ ಯಾಕೆ ಕರ್ರಗೆ ಮಾಡಿದ್ರು, ಅದು ಲಾಸ್ಟಲ್ಲಿ ಅದು ಇದು ಎಲ್ಲ ಆಯಿತಾ. ಅದು ಬಿಟ್ಟಾಕಿ ಈಗ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಅದೇ ಆ 25 ವರ್ಷದ ಹಿಂದಿನ ಕತೆ, ಅದಕ್ಕೂ ಸಂಬಂಧ ಇಲ್ಲ. ಅವರು ಎಲ್ಲ ಮರ್ತುಬಿಟ್ಟು ಎಲ್ಲರದು ಮುಗಿದು ಎಲ್ಲ ದುಡ್ಡು ಅವರು ಎಲ್ಲ ಖಾಲಿ ಮಾಡ್ಕೊಂಡು ಆರಾಮಾಗಿರ್ತಾರೆ. ಅದಕ್ಕೂ ಸಂಬಂಧ ಇಲ್ಲ. ಇದನ್ನು ಯಾಕೆ ಎತ್ತಿ ಇದನ್ನು ಜಗಳ ಬರ್ಸಿಸ್ತಿದ್ದಾರೆ ಜನ, ಅದು ನನಗೆ ಗೊತ್ತಿಲ್ಲ. ಆದರೆ ನನಗಿದು 1% ಲೆಕ್ಕಕ್ಕೂ ಇಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇರ್ತೀನಿ, ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೀನಿ. ಅಂದರೆ ನನಗೆ ಒಂದು ಸ್ವಲ್ಪ ಈ ರೋಮಾಂಚನವಿದೆ ನೀವು ಹೇಳ್ತಿರೋ ಸ್ಟೋರಿ. ಈಗ ನಾನು ಅಲ್ಲೇ ಎತ್ಕೊಂಡು ಹೋದೆ ಸರ್, ಅದನ್ನು ವಿತ್ ನಂಬರ್ ಕೊಡ್ತೀನಿ ಸರ್. ಈ ಥರ ದಮ್ಮು ಯಾರಿಗಿರುತ್ತೆ ಸರ್? ಈಗ ಯಾರ್ಯಾರು ಹೆಸ್ರು ಹೇಳಿದೆ ಅವ್ರ ನಂಬರ್ ಕೊಡ್ತೀನಿ. ಮೀಡಿಯಾ ಎಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ಸತೀಶ್ ಅವರು ಹಿಂಗೆ ಟಿ ವಿಲಿ ಓಲ್ಡ್ ಬಿಡ್ತಾಯಿದ್ರು, ಇದು ನಿಜಾನ ಅಂತ ಅವ್ರ ಬಾಯಿಂದನೇ ಕೇಳಿ. ಆಮೇಲೆ ಮಾರ್ಕ್ಗಳು ನೋಡ್ಬಿಡಿ, ಎಲ್ಲ ನಾನು ಏನೇನಾಗಿತ್ತು ಎಲ್ಲ ಹೇಳ್ತೀನಿ. ಅವಾಗ ಹೆಂಗಾಯಿತು, ಯಾರು ಕರ್ಕೊಂಡೋಗಿ ಬದುಕಿಸಿದ್ರು ಹಾಸ್ಪಿಟ್ಲಿಗೆ, ಯಾರು ಬಿಲ್ ಪೇ ಮಾಡಿದ್ರು ಅಂತಲೂ ಕೇಳ್ಕೊಳ್ಳಿ. ನನ್ನ ಮಗ ಮಾಡ್ತಾನೆ ಸರ್. ಈ ಥರದನ್ನ ಜನ ಹೊಗಳಲ್ಲ, ಈ ಥರದನ್ನು ಮಾಡೋದೂ ಇಲ್ಲ, ಅದು ಯೋಗ್ಯತೆಯೂ ಇಲ್ಲ ಮಾಡೋಕ್ಕೆ. ಬರೀ ಹಿಂದೆ ಮಾತಾಡೋದು. ಏನು 5 ಪೈಸೆ ಆಗದೆ ಇದ್ರೂ, ದಾನ ಮಾಡೋಕ್ಕೆ ಇದು ಮಾಡೋಕ್ಕೆ 5 ಪೈಸೆ ಆಗದೆ ಇದ್ರೂ ನನ್ನ ದುಡ್ಡಲ್ಲಿ ನಾನು ಮಾಡ್ತೀನಿ, ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತೀನಿ. ನನ್ನಿಂದ ಯಾರಿಗೆ ತೊಂದರೆ ಆಗಿದೆ, ನಾನು ಯಾರು ಮೋಸ ಮಾಡಿದ್ದೀನಾ, ಇಲ್ಲ ದುಡ್ಡು ಕಿತ್ಕೊಂಡು ಓಡೋಗ್ಬಿಟ್ಟಿದ್ದೀನಾ, ಆ ಥರದ ವಿಷಯ ಇದ್ದರೆ ಮಾತಾಡಿ, ನನ್ನ ಬಗ್ಗೆ ಮಾತಾಡ್ತೀನಿ. ನಾನು ಪ್ರಾಣ ಕಾಪಾಡಿದ್ದೀನಿ. ಆಮೇಲೆ ಯಾರು ಸಾಯ್ತಾ ಇದ್ದರೆ ನನ್ನ ಮನೆ ಬಾಗಿಲಲ್ಲಿ ಇರ್ತಾರೆ. ಸಾಯೋಕ್ಕಿಂತ ಮುಂಚೆ ಸತೀಶ್ ಹತ್ರ ಹೋದರೆ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ಆ ಥರ ಹುಡ್ಕೊಂಡು ಬರ್ತಾರೆ ನಮ್ಮ ಮನೆ ಹತ್ರ ಸಾಯೋರು, ಸೂಸೈಡ್ ಮಾಡ್ಕೊಳ್ಳೋರು. ಆಮೇಲೆ ಸಾಯ್ಬೇಕಾದ್ರೆ ನನಗೆ ಫೋನ್ ಹೊಡಿತಾರೆ ಲಾಸ್ಟ್, ಇನ್ನೇನು ಸಾಯೋ ಟೈಮಲ್ಲಿ. ಇದು ನನ್ನ ಕೆಪಾಸಿಟಿ. ಅಂದರೆ ಬೇರೆಯವರೆಲ್ಲ ಓಡೋಗ್ತಾರೆ, ಯಾರೂ ಯೂಸ್ ಇಲ್ಲ, ಇವನ ಹತ್ರ ಹೋದರೆ ಏನಾದ್ರು ಮಾಡ್ತಾನೆ ಅಂತ. ಆ ಥರ ನಾನು ಜನನ ಇಟ್ಕೊಂಡಿದ್ದೀನಿ, ಫ್ರೆಂಡ್ಸ್ನ ಇಟ್ಕೊಂಡಿದ್ದೀನಿ. ನಾನು ಇರೋದೇ ಹಿಂಗೆ. ಯಾರು ಏನು ಮಾತಾಡ್ತಾರೆ ನನಗೇನು ಡೋಂಟ್ ಕೇರ್. ಅವ್ರು ಏನು ಕಿತ್ಕೊಳ್ಳಿ. ಆಮೇಲೆ ಅವರಿಂದನೇ ಇವತ್ತು ನಾನು ಬೆಳೆದಿರೋದು, ಅಂಥವ್ರಿಂದನೇ ಇವತ್ತು ಬಿಗ್ ಬಾಸ್ಗೆ ಹೋಗಿರೋದು. ಯಾಕಂದರೆ ಅದಕ್ಕಿಂತ ಮುಂಚೆ ಒಳ್ಳೇದು ಇಂಟರ್ನ್ಯಾಷನಲ್ ನ್ಯೂಸಲ್ಲಿ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ. ನಾನು ಫಸ್ಟು ವರ್ಲ್ಡಿಗೆ ಫೇಮಸ್ಸು, ಇವಾಗ ಕರ್ನಾಟಕಕ್ಕೆ ಫೇಮಸ್ಸು. ಕರ್ನಾಟಕ ಫೇಮಸ್ ಆಗಿದ್ದು ಬಿಗ್ ಬಾಸಿಂದ. ಯಾಕಂದರೆ ಮನೇನೂ ಕಂಡಿಡಿಯಂಗೆ ಆಯಿತು. ಆದರೆ ತುಂಬ ದೊಡ್ಡ ವೇದಿಕೆ. ಅವ್ರಿಗೆ ತುಂಬ ಬಿಗ್ ಬಾಸ್ ಅವ್ರಿಗೆ ಒಂದು ಧನ್ಯವಾದ ಹೇಳ್ತೀನಿ, ಸುದೀಪ್ ಸರ್ಗೆ, ಎಲ್ಲರಿಗೂ. ಒಂದು ನೆಕ್ಸ್ಟ್ ಲೆವೆಲ್ಗೆ ನನ್ನ ಪಬ್ಲಿಸಿಟಿ ಮಾಡಿಕೊಡ್ತು. ಅಂದರೆ ಸರ್ ನೀವು ಕೂಡ ಹೇಳ್ತೀರಾ ನನ್ನ ಮಗನ ಇಡೀ ವರ್ಲ್ಡಲ್ಲೇ ನಂಬರ್ 2 ಹೀರೋ ಮಾಡಬೇಕು ಅಂತ ಹೇಳ್ತೀರಾ. ಬಟ್ ಆ ತಯಾರಿ ಎಲ್ಲಿವರೆಗೂ ಬಂತು, ಏನಾಗ್ತಿದೆ ಅದ್ರ ಬಗ್ಗೆ ಹೇಳೋದು ಸರ್. ಈಗ ಒಂದು ನಿಮಿಷ, ಇಲ್ಲಿ ಕಷ್ಟ ಬಿದ್ದು ಫಾರಿನ್ಗೆಲ್ಲ ಟ್ರೈನಿಂಗ್ ಕಳಿಸಿ ಫುಲ್ ಎಲ್ಲ ಮಾಡಿ ಫ್ಲಾಪ್ ಶೋ ಆಗ್ತಾರೆ ಸರ್. ನನ್ನ ಮಗನ ಏನೂ ಮಾಡಲ್ಲ ಸರ್. ಲಾಸ್ಟ್ ಬಂದವ್ರು ಯಾರೋ ಕೇಳಿದ್ರು, ನೀವು ಟ್ರೈನಿಂಗ್ ಕೊಟ್ಟಿಲ್ಲ, ಆ್ಯಕ್ಟಿಂಗ್ ಇಲ್ಲ, ಡ್ಯಾನ್ಸ್ ಇಲ್ಲ, ಹೆಂಗೆ ಮಾಡ್ತೀರಾ ಅಂದರು. ಸರ್ ನಂದು ತಲೆ ಸರ್. ನನಗೆ ಇಲಿ ಕೊಡಿ ಹುಲಿ ಮಾಡ್ತೀನಿ ಸರ್, ₹1 ಕೊಡಿ 1 ಕೋಟಿ ಮಾಡ್ತೀನಿ, ಒಂದು ಭಿಕ್ಷುಕನ ಕೊಡಿ 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ. ನನ್ನ ಮಗು ನಮ್ಮ ಮೂವಿ ಮಾಡಿಸ್ದೇ ಆಗಲೇ ಕರ್ನಾಟಕ ಫುಲ್ ಫೇಮಸ್ ಮಾಡಿದ್ದೀನಿ. ಇದು ನನ್ನ ಕೆಪಾಸಿಟಿ. ಎಲ್ಲಿ ನೋಡಿದ್ರು ಅವನದೇ ಇಂಟ್ರ್ಯೂ. ಈಗ ಬರೀ ಅವ್ನಿಗೋಸ್ಕರನೇ ಇಂಟ್ರ್ಯೂ ಬರ್ತಾರೆ. ಇದು ನನ್ನ ಟೆಕ್ನಿಕ್ಕು ಸರ್. ನನ್ನ ತಲೆನೇ ಬೇರೆ ಸರ್. ನಾನೀಗ ಒಂದು ಕಾಲೇಜು ಫೇಲ್ ಆಗಲಿ ಅಂತ ತಮಾಷೆಗೆ ಹೇಳಿದೆ. ಅದು ಏನಂದರೆ ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅವನು, ಫೇಲ್ ಆಗ್ತಾಯಿಲ್ಲ. ಆದರೆ ಮೂವಿ ಆಫರ್ಗಳು ಬರ್ತಾನೆ ಇದೆ. ಇವಾಗ ಅವ್ನು ಓದ್ಬೇಕಾದ್ರೆ ನಾನು ಕಳ್ಸೋಕ್ಕಾಗಲ್ಲ. ಅದರಿಂದ ಆ ಥರ ಹೇಳಿದ್ದು. ಅಂದರೆ ಫೇಲ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಂತ. ಅದೂ ಅಯ್ಯೋ ಎಂಥ ಮಗ, ಎಂಥ ಅಪ್ಪ ಇವನು, ಫೇಲ್ ಆಗಲಿ ಅಂತ ಕಾಯ್ತಾ ಇದ್ದಾನೆ ಅಂದರು. ಆದರೆ ಅವನು ತುಂಬ ಚೆನ್ನಾಗಿ 70% ತೆಗಿತಾನೆ. ಅದರಿಂದ ಇನ್ನೂ ಓದಿಸ್ತಾ ಇದ್ದೀನಿ. ಇನ್ನು 3 ವರ್ಷ ಆದಮೇಲೆ ಬಾಂಬೆಗೆ ಅನುಪಮ್ ಖೇರ್ದು ಅಲ್ಲಿ ಆ್ಯಕ್ಟಿಂಗ್ ಸ್ಕೂಲ್ಗೆ ಹಾಕಿ ಹಿಂದಿಗೆ ನಾನು ಫಸ್ಟ್ ಬಿಡ್ತಾ ಇರೋದು.
ನನ್ನ ಮಗನ್ನ ಹಿಂದಿಗೆ ಲಾಂಚ್ ಫಸ್ಟ್ ಮಾಡ್ತಾ ಇರೋದು. ನಾನೀಗ 2 ಪಿಕ್ಚರ್ ಕನ್ನಡದಲ್ಲಿ ನಾನು ಮಾಡ್ತಾಯಿದ್ದೀನಿ. ಅವನ್ನ ಹಿಂದಿಗೆ ಫಸ್ಟ್ ಬಿಡೋದು, ಆಮೇಲೆ ತೆಲುಗು ಕನ್ನಡ ಎಲ್ಲದಕ್ಕೂ ಆಮೇಲೆ ಬಿಡ್ತೀನಿ. ಆದರೆ ಹಿಂದಿಗೆ ಅವನು ನಾರ್ತಿ ಥರ ಜಾಸ್ತಿ ಇದ್ದಾನೆ. ಅವನಿಗೆ ಬಾಂಬೆ ಪ್ರೊಡ್ಯೂಸರೇ ಅವನ್ನ ಕೇಳಿ ಅವರೇ ಟ್ರೈನಿಂಗ್ ಕಾಸೆಲ್ಲ ಕೊಟ್ಟು ಅವರೇ ಟ್ರೈನಿಂಗ್ ಮಾಡಿಸಿ ಹಿಂದಿನೇ ಆಫರ್ ಬಂದಿರೋದ್ರಿಂದನೇ ಅಲ್ಲೇ ಟ್ರೈನಿಂಗ್ ಮಾಡಿ ಅಲ್ಲೇ ಬಿಡ್ತಾ ಇದ್ದೀನಿ. ಅದು ಒಂದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ಬೋದಲ್ಲ ಸರ್, ಕನ್ನಡಕ್ಕೆ ಒಂದು ಸ್ವಲ್ಪ ಇದೆ. ನಾನು ಈ ಮಾತಾಡ್ತಾ ಇರೋದು ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ, ನಂಬರ್ 1 ಅಲ್ಲ, ಯಾಕಂದರೆ ದುರಾಂಕಾರ ಆಗುತ್ತೆ ಅಂತ. ನಂಬರ್ 2 ಹೀರೋ ಮಾಡ್ತೀನಿ ಅಂತ ಇಂಡಿಯಾಗೆ ಮಾತಾಡ್ತಾ ಇರೋದು. ನಾನು ಕರ್ನಾಟಕ ಮಾತಾಡ್ತಾ ಇಲ್ಲ, ತಮಿಳ್ನಾಡು ಮಾತಾಡ್ತಾ ಇಲ್ಲ, ತೆಲುಗುಗೆ ಮಾತಾಡ್ತಾ ಇಲ್ಲ, ಹಿಂದಿಗೆ ಮಾತಾಡ್ತಾ ಇಲ್ಲ. ಓಲ್ ಇಂಡಿಯಾಗೆ ನಂಬರ್ 2 ಮಾಡ್ತೀನಿ ಅಂತ. ಇದನ್ನು ಯಾರು ಇನ್ನೂ ಟ್ರೈನಿಂಗು ಕೊಡದೆ ಏನೂ ಕೊಡದೆ ಚಾಲೆಂಜ್ ಮಾಡೋಕ್ಕಾಗತ್ತಾ ಸರ್? ಆಮೇಲೆ ನಾನು ಏನು ಹೇಳಿದ್ರು ಮಾಡಿ ತೋರಿಸ್ತೀನಿ ಸರ್. ಈಗ 50 ಕೋಟಿ ಆಯಿತು, 100 ಕೋಟಿ ಮಾಡ್ತೀನಿ ಅಂದೆ. ಈಗ ತಾನೇ ED ರೈಡ್ ಆಗಿದೆ, ಬಂದ್ಬಿಟ್ರೆ ಗಿಣ್ಬಿಟ್ರೆ ಅಂದರು. ನಾನು ಅದನ್ನು ಚಾಲೆಂಜ್ ಮಾಡಿ ಹೇಳ್ಬಿಟ್ಟು ಮಾಡಿದೆ ಸರ್. ಆದರೆ ಅದು ಒಂದು ಚಾನಲ್ ಮಾತ್ರ ಇದ್ದಿದ್ದರಿಂದ ಪಬ್ಲಿಸಿಟಿ ಅವ್ರೊಳಗೆ ಬಿಡಲಿಲ್ಲ, ಮಿಕ್ಕಿ ಚಾನಲ್ಗೆ ಒಳಗೆ ಬರೋಕ್ಕೆ ಬಿಡಲಿಲ್ಲ. ಈಗ ಅದನ್ನು ಬೇರೆ ಲೆವೆಲ್ಗೆ ಲಾಂಚ್ ಮಾಡ್ತಾಯಿದ್ದೀನಿ ಸರ್. ಅದನ್ನು ಇನ್ವಿಟೇಷನ್ ಕಳಿಸ್ತೀನಿ, ದಯವಿಟ್ಟು ಬನ್ನಿ. ನಮ್ಮದು ಗೊತ್ತಾಗುತ್ತೆ, ಅಂದರೆ ನಾನು ಏನೇನು ಮಾತಾಡಿದ್ದೆ ಅದೆಲ್ಲ ನಿಜನಾ ಅಂತ ಗೊತ್ತಾಗುತ್ತೆ. ಸರ್, ಇನ್ನೊಂದು ವಿಚಾರ ಕೂಡ ಟ್ರೋಲ್ ಆಯ್ತು, ಅದೇ ನಿಮ್ಮ ಮಗನ ಬಗ್ಗೆ ಮಾತಾಡಿ. ಯಾಕಂದರೆ ಅವನಿಗೆ 2 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಹೋದಲ್ಲೆಲ್ಲ ಹರ್ಷ ಅಂತ ಈ ಥರ ಕೂಗ್ತಾರೆ ಅಂತ ಹೇಳಿದ್ರೆ. ಬಟ್ ಅವ್ರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ 11,000 ಸಮಥಿಂಗ್ ಏನೆಲ್ಲ ಇದ್ದಿತ್ತು. ಇದು ಕೂಡ ಟ್ರೋಲ್ ಆಯ್ತು. ಬಟ್ ಇದಕ್ಕೆ ಏನು ಹೇಳಿ ಮೈ ಕೇಳ್ತೀನಿ ಸರ್. ಈಗ ನಾನು 2 ಲಕ್ಷ ಜನ ಹುಡುಗಿರು ಫ್ಯಾನ್ಸ್ ಇದ್ದಾರೆ ಅಂದಿದ್ದು. ಫ್ಯಾನ್ಸ್ಗೂ ಫಾಲೋವರ್ಸ್ಗೂ ಡಿಫ್ರೆನ್ಸ್ ಇದೆಯಾ? ನಿಮ್ಮನ್ನು ಕೇಳ್ತಾ ಇದ್ದೀನಿ. ಫ್ಯಾನ್ಸ್ ಅಂದರೆ ಮೀನಿಂಗ್ ಗೊತ್ತಾ? ಪ್ರೀತಿಸೋರು. ಫಾಲೋವರ್ಸ್ ಅಂದರೆ ಮೀನಿಂಗ್ ಗೊತ್ತಾ? ಹಾಂ, ಎಲ್ಲರೂ ನಾನು 2 ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂದರೆ ನಿಮ್ಗೆ 5 ಲಕ್ಷ ನಾನು ಬಹುಮಾನ ಕೊಡ್ತೀನಿ. ನಾನು ಮಾತಾಡಿರೋದು 2 ಲಕ್ಷ ಹುಡುಗಿರು ಫ್ಯಾನ್ಸ್ ಇದ್ದಾರೆ ಅಂತ. ಅದನ್ನು ಇವ್ರು ಫಾಲೋವರ್ಸ್ ಮಾಡಿ ಅವನಿಗೆ 10.5 ಏನೋ ಇತ್ತು ಗೂಬೆಗಳು. ಅದನ್ನು ಸ್ಕ್ರೀನ್ಶಾಟ್ ಹಾಕೊಂಡ್ಮೇಲೆ 2-2.5 ಸಾವಿರ ಫಾಲೋವರ್ಸ್ ಜಾಸ್ತಿ ಆದರು. ಅಂದರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ, ಒಳ್ಳೇದಾಯಿತು ಅಂತ. ಯಾಕಂದರೆ ನಾನು ಹೇಳಿದ್ರು ಫ್ಯಾನ್ಸ್ ಇದ್ದಾರೆ ಅಂತ. ಅಂದರೆ ಹೋಗಿದ್ದ ಕಡೆ ಎಲ್ಲ ಹರ್ಷ ಅವನು ಬಂದು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಆಮೇಲೆ ಎಲ್ಲೆಲ್ಲಿ ಫ್ಯಾಷನ್ ಶೋಗೆ ಹೋಗ್ತಾನೆ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ವಿನ್ ಆಗಿ ಬರ್ತಾನೆ. ಆಮೇಲೆ ಫ್ಯಾಷನ್ ಶೋಲಿ ಶೋ ಸ್ಟಾಪರಾಗಿ ಮಾತ್ರ ಹೋಗ್ತಾನೆ, ಅಂದರೆ ಆರ್ಡಿನರಿ ಮಾಡೆಲ್ ಥರ ಹೋಗೋದೇ ಇಲ್ಲ ಅವನು. ಫೈನಲ್ಲಾಗಿ ಲಾಸ್ಟಲ್ಲಿ ಶೋ ಸ್ಟಾಪರ್ ಬರ್ತಾರಲ್ಲ ಆ ಥರ ಹೋಗ್ತಾನೆ. ಆಮೇಲೆ ಅವನಿಗೆ 5 ಪಿಕ್ಚರ್ ಆಫರ್ ಅಲ್ಲೇ ಬಂದು ಹೊಟ್ಟೋಯ್ತು. ಅವನಿಗೆ ತೆಲುಗುದು 3, ಕನ್ನಡದ 2 ಬಂದು ಹೊಟ್ಟೋಯ್ತು. ಆ ಹೊಟ್ಟೆಯವರಿಂದ ನಾನು ಫೇಲ್ ಆಗಿಬಿಟ್ಟಿದ್ರೆ ಕಳಿಸ್ಬೋದಾಗಿತ್ತಲ್ಲ. ಯಾಕಂದರೆ ನಮ್ಮ ತಂದೆಗೆ ಓದಿಸ್ಬೇಕು ಅಂತ, ನಮ್ಮ ತಂದೆಗೆ ಅವನ್ನ ಓದಿಸ್ಬೇಕು ಅಂತ. ನಾನು ಓದ್ಬಿಟ್ಟು ಏನು ಮಾಡಬೇಕು, ಫಿಲಿಮ್ ಲ್ಯಾಂಡ್ಗಾರ ಬಿಟ್ಟರೆ ಬೇಗ ಹೀರೋ ಆಗಿಬಿಡ್ತಾನಲ್ಲ ಅಂತ. ಆದರೆ ನಾನು ಆ್ಯಕ್ಟಿಂಗ್ ಬರದೇ ನಾನು 4 ಪಿಕ್ಚರ್ ಮಾಡಿದವನು. ನನ್ನ ಮಗನ್ನ ಟ್ರೈನಿಂಗ್ ಕೊಟ್ಬಿಟ್ಟು ಅವನ್ನ 1 ಡೇಲಿ ಕ್ಲಿಕ್ ಮಾಡೋದು ನನಗೆ ನ್ಯಾಕಿದೆ. ಅದನ್ನು ಮಾಡೇ ಮಾಡ್ತೀನಿ ಸರ್. ವರ್ಲ್ಡ್ಗೆಲ್ಲ ಸರ್, ಇಂಡಿಯಾಗೆ ನಂಬರ್ 2 ಹೇಳ್ತಾ ಇರೋದು. ವರ್ಲ್ಡ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀರಾ ನೀವು. ಇಂಡಿಯಾಗೆ ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ ಸರ್. ಅದೆಲ್ಲ ತಯಾರಿ ನಡೀತಾ ಇದೆ ಅಂತ. ತಯಾರಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಸರ್. ಅವನ್ನ ಜಿಮ್ಮಿಗೆ ಕಳಿಸಲ್ಲ ಸರ್, ವಾಕಿಂಗ್ ಕಳಿಸಲ್ಲ ಸರ್, ಎಕ್ಸಸೈಸೇ ಮಾಡಿಸಲ್ಲ ಸರ್. ಬರೀ ಆ್ಯಕ್ಟಿಂಗು, ಡ್ಯಾನ್ಸ್ ಎರಡೇ ಹೇಳ್ಕೊಡೋದು, ಫೈಟ್ ಅಷ್ಟೇ ಹೇಳ್ಕೊಡೋದು. ಅದು ಅನುಪಮ್ ಖೇರ್ ಅವ್ರದ್ದು ಕ್ಲಾಸಲ್ಲಿ ಎಷ್ಟು ಹೇಳ್ಕೊಡ್ತಾರೆ ಅಷ್ಟೇ ಸರ್. ಅವ್ರದ್ದು ಎಷ್ಟು ತಿಂಗಳು ಕೋರ್ಸ್ ಇರುತ್ತೆ ಅಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾನೂ ಎಲ್ಲೂ ಆಚೆ ಕಳಿಸಲ್ಲ, ಏನಿಲ್ಲ. ನಾನು ಬಾಂಬೆಯಲ್ಲಿ ರೂಮ್ ಮಾಡ್ಕೊಂಡು ಅವನು, ಯಾಕಂದ್ರೆ ಅವನು ಒಬ್ಬನೇ ಬದುಕಲ್ಲ, ನನ್ನ ಬಿಟ್ಟು ಬಾಲ ಅವನು ಈ ಅಪ್ಪ ಅಲ್ಲಿ, ಅದರಿಂದನೇ ಅಪ್ಪ ಅಂತ ಬಲ. ಅದರಿಂದ ಅಲ್ಲೇ ಇದ್ಬಿಟ್ಟು ಅಲ್ಲೇ ಟ್ರೈನಿಂಗ್ ಮಾಡಿಸಿ ಹಿಂದಿಗೆ ಫಸ್ಟ್ ಬಿಡ್ತೀನಿ ಸರ್. ಅಂದರೆ ನಿನ್ನೆ ಎಪಿಸೋಡ್ಗಳೆಲ್ಲ ನೀವು ನೋಡಿರ್ಬೋದು, ಚಂದ್ರಪ್ರಭು ಅವರು ಮನೆಯಿಂದ ಹೊರಗಡೆ ಬಂದಿದ್ದರು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಿಮಗೂ ಕೂಡ ಅವರು ಜೋಡಿ ಆಗಿದ್ರು, ಇಬ್ಬರು ಒಟ್ಟಿಗೆ ಎಲ್ಲ ಹಿಡ್ಕೊಂಡಿದ್ರು. ಬಟ್ ಅಲ್ಲಿಂದ ನಿಮ್ಮಿಂದ ಅವ್ರಿಗೆ ಆಡೋಕ್ಕಾಗ್ತಿಲ್ಲ, ನಿಮ್ಮಿಂದ ಏನೋ ಮೈನಸ್ ಪಾಯಿಂಟ್ ಆಯಿತು, ಈ ಥರದ್ದೆಲ್ಲ ಮಾತುಗಳು ಬಂತು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ನೀವು ಹೊರಗಡೆ ಬಂದಾದ್ಮೇಲೆ ಅವ್ರ ಆಟ ಹೇಗಿತ್ತು, ಅದರ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ನೀವೇ ನೋಡ್ತಾ ಇದ್ದೀರಾ, ನಮ್ಮಿಬ್ರದ್ದು ಇದ್ದಾಗ ನಮ್ಮಿಬ್ರು ಜೋಡಿದು ಮೇಕಪ್ದು, ಆಮೇಲೆ ಟಾಯ್ಲೆಟ್ದು, ಸ್ನಾನದ್ದು ಇದೇ ಹೈಲೈಟ್ ಆಗಿ ಇಬ್ಬರು ಅಷ್ಟು ಫೇಮಸ್ ಆಗಿದ್ವಿ. ಆಮೇಲೆ ಇಬ್ಬರದ್ದು ಬಾಂಧವ್ಯ ಅಷ್ಟು ಚೆನ್ನಾಗಿತ್ತು. ಇಬ್ಬರು ಮಾತಾಡಿಕೊಂಡು ಪ್ರೀ ಪ್ಲ್ಯಾಂಡ್ ಆಗಿ ಮಾಡ್ತಾಯಿದ್ವಿ. ಆದರೆ ಅವ್ರು ಬಂದು ನನ್ನ ಇದರಿಂದ ಕಟ್ಟಾದರೆ ನಾನು ಇನ್ನೂ ಕಿಸಿಬೋದು, ಇನ್ನೂ ನಾನು ಸಪ್ರೇಟಾಗಿ ಆಡ್ಬೋದು, ಇನ್ನೂ ಚೆನ್ನಾಗಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರು. ಅವ್ರು ಬಜಾರ್ ಇದ್ದಿದ್ದು ನಾನು ಇರೋವ್ರಿಗೂ. ನಂದು ಕೈ ಕಟ್ಟಾದ್ಮೇಲೆ ಅವ್ರು ನನಗೆ ಕಾಣಿಸೇ ಇಲ್ಲ. ಅಂದರೆ ಒಂದು ಏನು ಕೈ ಕಟ್ಟಾದ್ಮೇಲೆ ಹಂಗೆ ಕಿಸಿದ್ದೀನಿ, ಹಿಂಗೆ ಕಿಸಿದ್ದೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತಿದ್ರು. ಆದರೆ ಏನೂ ನನಗೆ ಕಾಣಿಸ್ಲೇ ಇಲ್ಲ. ಆ ಥರ ಅವರು ಒಂದು ಹೈಲೈಟ್ ಆಗಂಗೆ ಏನೂ ಕಾಣಿಸ್ಲೇ ಇಲ್ಲ. ಈಗ ನೋಡಿ, ಅವರು ನೆನ್ನೆನೋ ಆಚೆ ಬಂದಿದ್ದಾರೆ. ಅಂದರೆ ಮಾಡೋಂಗಿದ್ರೆ ಹೆಂಗಿದ್ರೂ ಮಾಡ್ಬೋದು, ಇಬ್ಬರಿದ್ರೂ ಮಾಡ್ಬೋದು, ಒಬ್ಬರಿದ್ರೂ ಮಾಡ್ಬೋದು. ಆದರೆ ಇಬ್ಬರಿದ್ದಾಗಲೇ ನಾವು ಹೆಸರು ತೊಗೊಂಡಿದ್ವಿ ಅನ್ನೋದು ನನಗೆ ಹೆಮ್ಮೆ ಇದೆ. ಯಾಕಂದರೆ ನಾವು ಇಬ್ಬರಿದ್ದೇ ಹೈಲೈಟ್ ಆಗಿತ್ತು ಆಚೆ ಒಂದು ವಾರ.
ಅದಾದಮೇಲೆ ಅವ್ರು ಏನು ಹೈಲೈಟು ಆಗಿಲ್ಲ, ಮಿಕ್ಕಿದವ್ರು ಹೈಲೈಟ್ ಆಗ್ತಿದ್ರು, ಇವ್ರು ಅಡ್ರೆಸ್ಗೆ ಇಲ್ದಂಗೆ ಇದರಲ್ಲಿ ಸೈಡ್ ಆ್ಯಕ್ಟರ್ ಥರ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಆದರೆ ಅದು ಏನೋ ಕೈ ಕಟ್ಟಾದ್ಮೇಲೆ ಕಿಸಿತೀನಿ ಅಂದ್ರಲ್ಲ, ನನಗಂತೂ ಒಂದು ದಿವಸಕ್ಕೂ ಕಾಣಿಸ್ಲಿಲ್ಲ. ಅಂದರೆ ಅವರು ನಿಮ್ಮಿಂದ ಅವತ್ರ ನಿಮ್ಮ ಈ ಮೇಕಪ್ ಕಿಟ್ ಅದರಿಂದೆಲ್ಲ ಅವರು ಒಂದು ಸ್ವಲ್ಪ ಹೈಲೈಟ್ ಆಗ್ತಾ ಇದ್ರು ಅಂತ ಆದರು, ಅದರಿಂದನೇ ಹೈಲೈಟ್ ಆಗ್ತಾಯಿದ್ರು. ಅದು ಬಿಟ್ಟ ಮೇಲೆ ನಾನು ಇನ್ನೂ ಹೈಲೈಟ್ ಆಗ್ತೀನಿ ಅಂತ ಹೇಳಿದ್ರಲ್ಲ, ಅದಂತೂ ನನಗೇನು ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ನಾನು ಇದ್ದಾಗಲೇ ಚೆನ್ನಾಗಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ಅನ್ಕೋತೀನಿ, ಯಾರ ಆಟ ನಿಮಗೆ ತುಂಬ ಇಷ್ಟ ಆಗ್ತಿದೆ ಬಟ್ ಯಾರ ಆಟ ತುಂಬ ಇಷ್ಟ ಆಗ್ತಾ ಇಲ್ಲ ಆ ಥರದ್ದು ಏನಾದರೂ ಇದೆ? ಯಾರು ತುಂಬ ಈ ನಾಟಕ ನನಗೆ ಗೊತ್ತಾಗ್ತಿದೆ, ನೋಡಿದರೆ ಗೊತ್ತಾಗ್ತಿದೆ ಅನ್ನುವಂಥದ್ದಿದ್ರೆ ಯಾರ ಆಟ ಈ ಥರ ಹೇಳ್ತೀರಾ? ನನಗೆ ರಕ್ಷಿತಾ ಅವರು ಜಿನಿಯನ್ ಅನಿಸುತ್ತೆ. ರಕ್ಷಿತಾ ಅವ್ರು ಬಂದು ಹಾರ್ಟ್ಲಿ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಆಮೇಲೆ ಅವ್ರ ಬಿಹೇವ್ ಒರಿಜಿನಲ್ ಏನಿದೆ ಅಷ್ಟೇ ಇದು ಮಾಡ್ತಾಯಿದ್ದಾರೆ, ಅಲ್ಲಿದಿಲ್ಲಿಗೆ ತಂದಿಕ್ತಾ ಇಲ್ಲ. ಆಮೇಲೆ ಮನೆ ಕೆಲಸ ಎಲ್ಲ ಯಾರ ಮಾತು ಏಳಿಸ್ಕೊಳ್ಳದೆ ಮಾಡ್ತಾಯಿದ್ದಾರೆ. ಆಮೇಲೆ ಒಂಥರ ಎಂಟರ್ಟೈನ್ಮೆಂಟು ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿರೋರೆಲ್ಲ ಏನಂದರೆ ಗುಂಪುಗಾರಿಕೆ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಏಮ್ ಮಾಡಿಕೊಂಡು, ಅಂದರೆ ಈ ಲ್ಯಾಂಡಲ್ಲಿರೋರೆಲ್ಲ ಒಂದು ಕಡೆ, ಮಿಕ್ಕಿದ್ದು ನಾವು ನಾಯಿ ಮಾರೋರು ಯೂಟ್ಯೂಬರ್ಸ್ನೆಲ್ಲ ಒಂದು ಕಡೆ ಮಾಡಿ ಅಷ್ಟು ಜನ ಸೇರಿ ಒಬ್ಬನ ನೇಮ್ ಮಾಡಿದ್ರೆ ಅವ್ನು ಕಳಿಸೋರ್ಗೂ ಎಲ್ಲ ಇವ್ರಿಗೆ ಔಟ್ ಆಗ್ತಾರೆ. ಇವ್ರು ಹೋದ, ತಿರ್ಗಾ ಇವ್ರನಿಗೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಇವರು ಕಳಿಸ್ತಾರೆ, ಇವ್ರು ಹೋದ, ಆ ಥರ. ಆದರೆ ಇವತ್ತು ಚಂದ್ರಪ್ರಭು ಅವ್ರು ಬಂದಿದ್ದೆ ಆಶ್ಚರ್ಯ, ಯಾಕಂದ್ರೆ ಅವರು ಅದೇ ಲ್ಯಾಂಡ್ ಅವರು, ಅದು ಹೆಂಗೆ ಅವ್ರನ್ನ ಆಚೆ ಕಳಿಸಿದ್ರು ಅಂತ. ಆದರೆ ಇಲ್ಲಿ ಬದುಕೋಕ್ಕಾಗಲ್ಲ, ಅವ್ರ ಹತ್ರ ಅವರೇ ಜಾಸ್ತಿ ಇರೋದ್ರಿಂದ ನಾವೇನು ಮಾತಾಡೋಕ್ಕೂ ಆಗೋಲ್ಲ. ಯಾಕಂದ್ರೆ ನಾನು 1 ವೀಕಲ್ಲಿ ಫಸ್ಟ್ ವೀಕ್ ನನಗೆ ಹೊಗಳ್ತಾಯಿದ್ರು, ಅಂದರೆ ಜೆಂಟ್ಲ್ಮೆನ್ನು, ಎಷ್ಟು ಒಬೀಡಿಯಂಟು, ಎಷ್ಟು ನೀಟಾಗಿ ಮಾಡ್ತಾನೆ, ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾನೆ, ಎಷ್ಟು ಜನ ಎಲ್ಲರನ್ನೂ ತಯಾರಿ ಮಾಡ್ತಾನೆ, ಆಮೇಲೆ ಒಳ್ಳೇದು ಹೇಳ್ಕೊಡ್ತಾನೆ, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ. ನನಗೆ 3 ಸಲ ಕಿಚ್ಚನ ಚಪ್ಪಾಳೆ ಥರ ಇಡೀ ಮನೆ ಚಪ್ಪಾಳೆ ತಟ್ಟುತ್ತೆ. ಅದರಲ್ಲಿ ಒಂದಿನ ಕಣ್ಣೀರು ಹಾಕ್ತೀನಿ ಖುಷಿಗೆ, ಅದೆಲ್ಲ ಆಕೆ ಇಲ್ಲ. ಅಂದರೆ ಎಷ್ಟು ಒಳ್ಳೊಳ್ಳೇದು ಮಾಡಿದ್ದೀನಿ, ಎಷ್ಟು ಒಳಗೆ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಥರ ಬರೀ ನಾಯಿ ವಿಷಯನೇ, ನನ್ನ ವಿಷಯನೇ ಕೇಳ್ಕೊಂಡು ಎಲ್ಲ ರೌಂಡಿಗೆ ಸೇರಿಕೊಂಡು ಬರೀ ನಂದೇ ಮಾತಾಡೋರು, ಅದನ್ನೆಲ್ಲ ಆಕೆ ಇಲ್ಲ. ಬರೀ ಅದರಲ್ಲಿ ಗ್ಲಾಸ್ ಹೊಡೆದಿದ್ದು ಒಂದು ಜಗಳದ ಹಾಕಿದ್ದಾರೆ ಅಷ್ಟೇ. ಆಮೇಲೆ ಬೇರೆ ಇನ್ನೂ ನಾನು ಏನೇನೋ ಕಾಮಿಡಿ ಮಾಡ್ಕೊಂಡು ನಗ್ಸೋದು, ಆಳು ಮುಳು ತುಂಬ ಇದೆ. ಯಾಕಂದರೆ ಅದು ಅವ್ರಿಗೆ ಟೈಮ್ ಸಾಲಲ್ವಲ್ಲ 1.5 ಅವರಲ್ಲಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ದಾರೆ. ತುಂಬ ಹೈಲೈಟ್ ಇರೋದು ಅಂದರೆ ಅಷ್ಟು ಹೆಸರು ಒಂದು ವಾರ ತೊಗೊಂಡಿರ್ತೀನಿ. ಒಂದು ವಾರ ಆಗ್ತಿದ್ದಂಗೆ ನಾಮಿನಿ ಆಗಿರಲ್ಲ ನಾನು. ಮಂಜು ಭಾಷಿಣಿ ಅವರು ಬರ್ತಾರೆ, ಬಂದ್ಬಿಟ್ಟು ಯಾಕೆ ಎಲ್ಲ ಇದಾದರೂ ನೀವು ಹೆಂಗೆ ಸೇಫ್ ಆಗ್ಬಿಟ್ರಿ ಅಂದರು. ನಾನು ಒಳ್ಳೆಯವನು ಅನ್ಸ್ಕೊಂಡಿದ್ದೀನಿ, ಅದಕ್ಕೆ ಯಾರು ಹಾಕಕ್ಕೆ ಮನಸ್ಸಾಗಿಲ್ಲನೋ, ಅದಕ್ಕೆ ನನ್ನ ಹೆಸರು ಯಾರೂ ತೊಗೊಂಡಿಲ್ಲ ಅಂತ ಅಂದೆ. ಹೌದಾ ಅಂದರು. ಅನ್ಕೊಂಡೆ, ಇನ್ನು ಬಿತ್ತು ನಂದೇ ಕಣ್ಣು, ಇನ್ನೆಲ್ಲ ನೆಕ್ಸ್ಟ್ ವೀಕ್ ನನ್ನೇ ಓಡಿಸ್ತಾರೆ ಅಂತ. ಅಷ್ಟರಲ್ಲಿ ಸೋಮವಾರ ಬರುತ್ತೆ. ಸೋಮವಾರ ಮಿಕ್ಕಿದವ್ರು ನಾಮಿನಿ ಆಗಿಬಿಟ್ಟಿರ್ತಾರೆ, ಅವತ್ತು ನಾನು ನಾಮಿನಿ ಆಗಿರಲ್ಲ. ಆದರೆ 3ನೇ ವಾರ ಮಾತ್ರ ಕಿಟಕಿಲಿ ತೂತಲ್ಲಿ ಕೇಳಿಸುತ್ತೆ, ಎಲ್ಲ ಗುಡ್ಡೆ ಹಾಕ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಾಯಿದ್ರು. 3ನೇ ವಾರ ಡಿಸೈಡ್ ಆಗೋಯ್ತು, ಅಂದರೆ ಈ ಸಲ ಗ್ಯಾರಂಟಿ ಆಚೆ ಬಂದೇ ಬರ್ತೀನಿ ಅಂತ. ಅದರಿಂದ ಖುಷಿಯಾಗೇ ಬಂದೆ. ಯಾಕಂದರೆ ಒಳಗಡೆ ಬಂದು ನನಗೆ ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ, ಮನೇಲಿ 7 ದಿವಸಕ್ಕೆ ಅಡುಗೆ ಕೊಡ್ತಾಯಿದ್ರು. ಇವ್ರು ಅದನ್ನು ಚೆನ್ನಾಗಿ ಅಡುಗೆ ಮಾಡಿ ಕಸಕ್ಕೆ ಬಿಸಾಕ್ತಾಯಿದ್ರು, ಅಂದರೆ ವೇಸ್ಟ್ ಮಾಡ್ತಾಯಿದ್ರು. ತಿಂತಾ ಇರಲಿಲ್ಲ, ಅದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಗ್ಳೂ ತಿಂತಾ ಇರಲಿಲ್ಲ. ನಾನು ತಂಗ್ಳೂ ಬಿಸಾಕ್ತೀರಾ ಇಲ್ವಾ ಅಂತ ಕೇಳ್ಕೊಂಡು ಅದನ್ನು ಎತ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಕೊತಾ ಇದ್ದೆ. ಒಂದಿನ ಮಟನ್ ಯಾರಿಗೂ ಸಾಲಲ್ಲ, ಹಂಗೆ ಕಿತ್ತಾಡ್ಕೊಂಡು ತಿಂದಿರ್ತೀವಿ. ಅದರಲ್ಲಿ ನೋಡಿದ್ರೆ ಕಪ್ಪಲ್ಲಿ ಕದ್ದುಬಿಟ್ಟು ಎಲ್ಲೋ ಬಚ್ಚಿಕ್ಕಿರ್ತಾರೆ ಫ್ರಿಜ್ಜಲ್ಲಿ. ಅದು 3 ದಿವಸ ಆದಮೇಲೆ ನೋಡ್ಕೊಳ್ತಾರೆ. ಆ ಮಟನ್ ಎತ್ತಿ ಬಿಸಾಕಕ್ಕೆ ಆಚೆ ಇಟ್ಟಿರ್ತಾರೆ. ನಾನು ಕೈ ತೊಳೆಯೋಕೆ ಹಿಂಗೆ ಬರ್ತೀನಿ, ನೋಡ್ತೀನಿ, ಇದೇನಿದು ಅವತ್ತೆಲ್ಲ ಹಂಗೆ ಕಿತ್ತಾಡಿದ್ವಿ, ಮಟನೇ ಇಲ್ಲ. ಅದು 2 kg 18 ಜನಕ್ಕೆ ಎಲ್ಲಿ ಸಾಲುತ್ತೆ? ಅದು ನನ್ನೊಬ್ಬನಿಗೆ ಸಾಲಲ್ಲ, ಅದರಲ್ಲಿ 18 ಜನ ಶೇರ್ ಮಾಡ್ಕೊಂಡಿರೋದು. ಹೆಂಗೆ ಸಾಲುತ್ತೆ? ಅದು ಹೆಂಗೆ ಇದು ಬಂತು ಅಂತ ಎಲ್ಲರನ್ನೂ ಕೇಳ್ತೀನಿ. ಇಲ್ಲ, ಯಾರೋ ಎತ್ತಿಕ್ಕಿರೋದು, ಈಗ ಅದು ಇದಾಗ್ಬಿಟ್ಟಿದೆ, ಐಸಾಗ್ಬಿಟ್ಟಿದೆ, ಬಿಸಾಕ್ತಾ ಇದ್ದೀವಿ ಅಂತ. ನಾನು ನಿಮಗೆ ಬೇಕಾ ಎಲ್ಲರಿಗೂ ಕೇಳ್ತೀನಿ, ಯಾರೂ ಬೇಡ ಅಂತಾರೆ. ಕೊನೆಗೆ ನಾನು ತಿನ್ಬೋದಾ ಅಂತ ಕೇಳ್ತೀನಿ. ಥೂ ಚೀ 3 ದಿವಸದ್ದು ಕಾಯಿಲೆ ಬಂದುಬಿಡುತ್ತೆ ಅಂದರು. ಪರವಾಗಿಲ್ಲ, ನಾನು ತಿಂತೀನಿ, ನಿಮ್ಗೆ ಯಾರಿಗೂ ಬೇಡ ತಾನೆ ಅಂತ ಕೇಳ್ಬಿಟ್ಟು ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾಯಿದ್ರು, ಮಕ ಸೆಂಡಿಸ್ತಾರೆ. ಆ ಥರ ಜನ ಅಲ್ಲಿ. ಆಮೇಲೆ ಅಡುಗೆ ಮಾಡೋಕ್ಕೆ ಬರಲ್ಲ, ಕಾಫಿ ಮಾಡೋಕ್ಕೆ ಬರಲ್ಲ, ನಮ್ಮನೇಲಿ ಪಾತ್ರೆನೇ ತೊಳೆದಿಲ್ಲ, ಇದೇ ಫಸ್ಟ್ ಟೈಮು ಅಂತಾರಲ್ಲ, ಅಂಥವ್ರು ಕಂಡ್ರೆ ನಂಗೆ ಹೆವಿ ಸಿಟ್ಟು ಬರ್ತದೆ. ಅದೇನು ದೊಡ್ಡ ವಿಷಯನ ಸರ್? ಎಲ್ಲರೂ ಗಿಲ್ಲಿಯವರು ತೋರಿಸ್ತಾಯಿದ್ರು, ಎಲ್ಲರೂ ತೋರಿಸ್ತಾಯಿದ್ರು. ಒಂದು ಕ್ಲೀನ್ ಮಾಡು ಅಂದರೆ ಅದನ್ನು ಕಾಟಾಚಾರ ಕ್ಲೀನ್ ಮಾಡೋದು, ಬೇಕು ಅಂತ ಓಡೋಗ್ಬಿಡೋದು, ತಪ್ಪಿಸ್ಕೊಳ್ಳೋದು, ಮೈಗಳ್ಳತನ ಮಾಡೋದು, ಆ ಥರ ಮಾಡ್ತಾಯಿದ್ರು. ಆದರೆ ಮನಸ್ಸಿಂದ ಮಾಡ್ತಾ ಇರಲಿಲ್ಲ. ಇವಾಗ ಅಡುಗೆ ಮನೆಯದು ಶೆಲ್ಫ್ ಇರುತ್ತೆ ಸರ್, ಹೋಟ್ಲು ಶೆಲ್ಫೇ ಎಷ್ಟೋ ಚೆನ್ನಾಗಿರುತ್ತೆ ಸರ್. ಹೋಟ್ಲಲ್ಲಿ ದಿನಕ್ಕೆ 1000 ಜನಕ್ಕೆ ಅಡುಗೆ ಮಾಡುತ್ತಲ್ಲ, ಅಷ್ಟು ಗಲೀಜಾಗಿರುತ್ತಲ್ಲ, ಆ ಥರ ಗಲೀಜು ಇಟ್ಕೊಂಡಿದ್ರು ಸರ್. ನಾನು ರಾತ್ರಿ 12 ಗಂಟೆಯಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಸರ್. ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ವಾವ್ ಅಂದರು. ಅಂದರೆ ಡೇ 1 ನಾವು ಎಂಟ್ರಿ ಕೊಡೋ ದಿವಸ ಬಿಗ್ ಬಾಸ್ದು ಅಡುಗೆ ಮನೆ ಎಷ್ಟು ನೀಟಾಗಿತ್ತು ಅಂದರೆ, ನಾವು ಇನ್ನೂ ಒಂದು ಕಾಫಿನೂ ಕಾಯಿಸೋದಕ್ಕಿಂತ ಮುಂಚೆ ಆ ಲೆವೆಲ್ಗೆ ಕ್ಲೀನ್ ಮಾಡ್ತಾಯಿದ್ದೆ ಸರ್. ಯಾಕಂದರೆ ನನ್ನ ಮನೆ, ನನ್ನ ಸೊತ್ತು, ನನ್ನ ಜಾಗ ಅಂದ್ಕೊಂಡು ಮಾಡ್ತಾಯಿದ್ದೆ. ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು, ಒಂದು ಅಡುಗೆ ಆಗ್ಬೋದು, ಒಂದು ಪಾತ್ರೆ ತೊಳೆಯೋದಾಗ್ಬೋದು, ಶೆಲ್ಫ್ ಕ್ಲೀನಿಂಗ್ ಆಗ್ಬೋದು, ಆಮೇಲೆ ಮೇಕಪ್ ಜಾಗ ಆಗ್ಬೋದು, ಅದು ನನ್ನ ಮನೆ ಥರ ಮಾಡ್ತಾಯಿದ್ದೆ. ಅಲ್ಲಿರೋರು ಹೆಂಗಂದರೆ ಸುಮ್ಮನೆ ಹೇಳ್ಬಿಟ್ಟಿದಾರಲ್ಲ,
ಏನೋ ಒಂದು ಮಾಡ್ಬಿಡೋಣ ಆ ಥರ ಸುಮ್ಮನೆ ಅಂದ್ಬಿಟ್ಟು ಹಿಂಗೆ ನಾನು ನೋಡ್ತಾ ಇದ್ದೀನಿ ಗಿಲ್ಲಿ ಅವ್ರಿಗೆ ಇವ್ರಿಗೆ ಕಾವ್ಯ ಅವ್ರಿಗೆ ಕ್ಲೀನಿಂಗ್ ಕೊಟ್ಟಾಗ ಸುಮ್ಮನೆ ನೋಡೋದು ಯಾರು ಇಲ್ವಾ ನೋಡೋ ಅನ್ನೋದು, ಸುಮ್ಮನೆ ಹಿಂಗೆ ಎತ್ಬಿಟ್ಟು ಆಯಿತು ಅಂತ ಬಂದ್ಬಿಡೋದು. ಅಂದರೆ ಅದಕ್ಕೊಂದು ನೀರು ಆಗ್ತಾ ಇರಲಿಲ್ಲ, ಕ್ಲೀನೂ ಮಾಡ್ತಾ ಇರಲಿಲ್ಲ, ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ರು. ನಾನು ಮಾಡೋವ್ರಿಗೂ ನಂದು ಪಾತ್ರ ಕೊಟ್ಟಿರ್ತಾರಲ್ಲ, ಈಗ ಟಾಯ್ಲೆಟು, ಅಡುಗೆ ಮನೆ, ಅದನ್ನು ಅಷ್ಟು ನೀಟಾಗಿ, ಆಮೇಲೆ ಪಾತ್ರೆ ತೊಳೆದ ಮೇಲೂ ಶೆಲ್ಫ್ ಮೇಲೆ ಅಷ್ಟು ನೀಟಾಗಿ ಜೋಡಿಸ್ತಾ ಇದೆ. ಅಂದರೆ ಹೋಟ್ಲಲ್ಲಿ ಜೋಡಿಸ್ದಂಗೆ ಜೋಡಿಸ್ತಿದೆ, ಒಳ್ಳೆ ಶೋ ಪೀಸ್ ಥರ. ಅದಕ್ಕೂ ಕ್ಲಾಪ್ಸ್ ತರಿಸ್ಕೊಂಡಿದ್ದೀನಿ. ಇನ್ನೊಂದು ದಿವಸ ಬಂದು ನಾವು ಸೇವಕರು ಸರ್, ಸೇವಕರೆಲ್ಲ ಮನೆ ಕೆಲಸ ಮಾಡಬೇಕು, ರಾಣಿಯರ ಹತ್ರ ಏಳಿಸ್ಕೊಳ್ದೆ ಮಾಡಬೇಕು, ಅವ್ರನ್ನ ಏಳಂಗೆ ಇಟ್ಕೋಬಾರ್ದು. ಇವ್ರೇನು ಮಾಡಿದ್ರು, ಅಭಿಷೇಕು ಆ್ಯಶು ಅಲ್ಲಿ ಮೇಕಪ್ ಹತ್ರ ಕೂತಿದ್ರು, ಯಾರ್ದೋ ಒಂದು ಟೀ ಗ್ಲಾಸ್ ಅಲ್ಲಿದೆ, ಅದನ್ನು ಧ್ರುವ ಬಂದು ಕಿರ್ಚ್ಕೊಂಡು ಹೇಳ್ತಾನೆ, ಇವ್ರು ಅದನ್ನು ಇನ್ನೂ ಕಿರ್ಚ್ಕೊಂಡು ಇಡೀ ಮನೆ ಗೊತ್ತಾಗಂಗೆ ಮಾಡ್ತಾರೆ. ನಾನು ಹೇಳ್ತೀನಿ ಅಯ್ಯೋ ಬೋಣಿ ಅಂದರೆ ಆ ಒಳಗೆ ಹಂಗೆ ಅಂದ್ಕೊಂಡು ಹಂಗೆ ಏಳಿಸ್ಕೊಳ್ಳೋ ಬದಲು ನೀನೇ ಎತ್ಕೊಬಂದು ಕೊಟ್ಟರೆ ನಾನೇ ತೊಳೆದಿಡ್ತಿದ್ನಲ್ಲೋ, ಯಾಕೆ ಇದಕ್ಕೆ 1 ಅವರ್ ಜಗಳ ಆಡಬೇಕು, 2 ಅವರ್ ಜಗಳ ಆಡಬೇಕು, ನೆಮ್ಮದಿ ಹಾಳು ಮಾಡ್ಕೋಬೇಕು ಅಂತ ಜೋರೇ ಕಿರ್ಚಾಡ್ತೀನಿ. ಇದಕ್ಕೆ ನನ್ನ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸನೂ ನಾನು ಮಾಡ್ತೀನಿ ಅಂತ ಇಡೀ ಮನೆಯವ್ರ ಕೈಯಲ್ಲಿ ಚಪ್ಪಾಳೆ ತೆಗೆಸ್ಕೊತೀನಿ. ಅದೂ ಹಾಕಿಲ್ಲ. ಅಂದರೆ ಒಳ್ಳೊಳ್ಳೇದು ನನಗೇನು ಬೇಕೋ ಅದು ಹಾಕಿಲ್ಲ. ಆ ಥರ ಒಳ್ಳೆಯವ್ನು ಅನ್ಸ್ಕೊಂಡು ಬಂದು ಆಮೇಲೆ ಆಚೆ ಬರಬೇಕಾದ್ರೂ ಸತೀಶ್ ಸರ್ ಅಂತ ಅಷ್ಟು ಜನದ ಪ್ರೀತಿ ಗಳಿಸ್ಕೊಂಡು ಬಂದೆ. ಬೇರೆಯವ್ರ ಥರ ಕೆಟ್ಟ ಹೆಸರು ತೊಗೊಂಡು ಬರಲಿಲ್ಲ. ನಾನು 3 ವಾರ ಇದ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. ಸರ್ ಇನ್ನೊಂದು ನೀವೊಂದು ಮಾತು ಹೇಳ್ತಾ ಇದ್ರಿ, ಈತ ನಾಯಿ ಮಾರೋನು, ಈತ ಯೂಟ್ಯೂಬರ್, ಆ ಥರದ್ದೆಲ್ಲ ಭೇದ ಭಾವ ನಡೆಯುತ್ತೆ ಅಂತಲ್ಲಿ ಅಂತೇಳಿ ಜಾಸ್ತಿ ಆ ಥರದ್ದು ಯಾರು ನಿಮ್ಮ ಕಣ್ಣಿಗೆ ಬಿದ್ದಿದ್ದು, ಯಾರು ನಿಮ್ಮ ಗಮನಕ್ಕೆ ಬಂದು ಯಾರು ಈ ಥರ ಜಾಸ್ತಿ ಭೇದ ಭಾವ ಗಿಲ್ಲಿನೇ ಜಾಸ್ತಿ ಸರ್. ಸರ್ ಗಿಲ್ಲಿಯವರು ಹೆಂಗಂದರೆ, ಇವಾಗ ನಾನು ಫಸ್ಟ್ ಹೋದಾಗ ಫಸ್ಟ್ ವೀಕಲ್ಲಿ ನಾನೇನೋ ಒಂದು ಸ್ಟೋರಿ ಹೇಳ್ತಾ ಇರ್ತೀನಿ. ಈಗ ನಂದು ಲೈಫಲ್ಲಿ ನಡೆದಿರೋದು ಹೇಳ್ತಾ ಇರ್ತೀನಿ. ಏನೋ ಒಂದು ಮಾತಾಡಬೇಕು, ಎಲ್ಲರಿಗೂ ಟೈಮ್ ಪಾಸ್ ಆಗಬೇಕು, ಅದಕ್ಕೆ ಏನೋ ಒಂದು ಮಾತಾಡ್ತಾ ಇರ್ತೀನಿ. ನಾನು 125 ದೇಶದಲ್ಲಿ ಬಂದಿದ್ದೀನಿ, 5000 ನ್ಯೂಸ್ ಚಾನಲ್ ಬಂದಿದ್ದೀನಿ, ನಾನು ಹಿಂಗೆ ಲಾಂಚ್ ಮಾಡಿದೆ, 10 ಅಡಿಕೆ ಕಲ್ಲಿ ಕಟ್ ಮಾಡಿ ಲಾಂಚ್ ಮಾಡಿದೆ ಅಂದರೆ ಬರೀ ಬಿಡ್ತಾನೆ ಫು ಅಂದರೆ ನಿಮಗೆ ಮುಂದಕ್ಕೆ ಹೇಳೋಕ್ಕೆ ಮನಸ್ಸು ಬರುತ್ತಾ? ಮುಂದಕ್ಕೆ ಟಾಪಿಕ್ ಕಂಟಿನ್ಯೂ ಮಾಡ್ತೀರಾ? ಈಗ ಎಲ್ಲರೂ ಕೂತಿರ್ತಾರೆ, ಎಲ್ಲರ ಮುಂದೆ ಅವಮಾನ ಆಗುತ್ತೆ, ಅವಾಗೇನಾಗುತ್ತೆ, ಸ್ಟಾಪ್ ಮಾಡಿಬಿಡ್ತೀವಿ. ಆ ಥರ ಅವ್ನು ಏನು ಮಾಡ್ದ, ಸೆಂಟರ್ ಆಫ್ ಅಟ್ರಾಕ್ಷನ್ನು ನಾನೇ ಆಗಿದ್ದೆ ಫಸ್ಟ್ ವೀಕಲ್ಲಿ. ಯಾಕಂದರೆ ಬರೀ ನನಗೆ 2 ನಾಯಿ ಕೊಡು, ನಂಗೊಂದು ನಾಯಿ ಕೊಡು, ನಂಗೆ ಬಟ್ಟೆ ಕೊಡು, ಅದು ಕೊಡು, ಇದು ಕೊಡು, ಮೇಕಪ್ಪು ಗೀಕಪ್ಪು ಅಂತ. ಆಮೇಲೆ ಕಾವ್ಯಾಗೆ ಐ ಲವ್ ಯು ಅನ್ನೋ ಅಂತ ಎಲ್ಲರೂ, ಅದು ಬಿಗ್ ಬಾಸಿಂದ ಲೆಟ್ರ್ ಬಂದಿದೆ, ನೀನು ಹಂಗೆ ಮಾಡಲೇಬೇಕು ಅಂತ ಅದನ್ನು ಇದು ಮಾಡ್ತಾನೆ. ನನಗೆ ಆ್ಯಕ್ಟಿಂಗ್ ಬರೋಲ್ಲ, ಆಮೇಲೆ ಒಡಿಸ್ಬಿಡು ಅವಳು, ಹೋಗೋದು ನಾಚ್ಕೊಳ್ಳೋದು ಬರೋದು. ಅದಕ್ಕೆ ಗಿಲ್ಲಿ ನಗ್ಸೋದು, ಅಂದರೆ ನಾನು ಡೈಲಾಗ್ ಹೊಡೆಯೋ ಟೈಮ್ಗೆ ಅನ್ನೋದು. ಆವಾಗ ನಮಗೆ ಮಾಡೋಕ್ಕಾರು ಹೆಂಗೆ ಮನಸ್ಸು ಬರುತ್ತೆ ಅಂದರೆ, ಅವ್ನು ಹೆಂಗಂದ್ರೆ ಎಲ್ಲದಕ್ಕೂ ಕೊಂಡಿ ಹಾಕೋದು. ನಾನೊಬ್ಬನೇ ಅಂತಲ್ಲ, ಎಲ್ಲರಿಗೂ. ಇವಾಗ 2 ದಿವಸ ಹಿಂದೆ ಅದ್ರ ಬಗ್ಗೆನೇ ರಘು ಸರ್ರು ಮಾತಾಡಿದ್ದಾರೆ. ರಘು ಅವರು ಯಾರನ್ನೂ ಬೆಳೆಯೋಕ್ಕೆ ಬಿಡಲ್ಲ, ಅಂದರೆ ಒಂದು ಹೇಳ್ಕೊಳಕ್ಕೂ ಬಿಡಲ್ಲ, ಮಾತಾಡೋಕ್ಕೆ ಬಿಡಲ್ಲ, ಅಲ್ಲಿಗೇ ಛೀ ಅಂತಾನೆ. ಸರ್ ಇವಾಗ ನೀವು ಕ್ವಶನ್ ಕೇಳ್ತಾ ಇರ್ತಾರೆ, ನಾನು ಸುಮ್ಮನೆ ರೀ ಅಂದರೆ ನಿಮ್ಗೆ ಏನಾಗುತ್ತೆ, ಮುಂದಕ್ಕೆ ಕೇಳೋದೇ ಬೇಡ ಹೋಗೋಣ ಅನಿಸುತ್ತೆ. ಆ ಥರ ಮಾಡೋದು ಎಲ್ಲರಿಗೂ, ರಕ್ಷಿತಾಗಾಗಲಿ ಎಲ್ಲರಿಗೂ ಹಂಗೆ ಮಾತಾಡೋಕ್ಕೆ ಬಿಡಲ್ಲ. ಅವನೊಬ್ಬನೇ ಮಾತಾಡಬೇಕು. ಅವ್ನು ಮಾತಾಡೋದು ಒಳಗಡೆ ತಲೆ ಚಿಟ್ಟಿಡಿದು ಬಿಡುತ್ತೆ. ಇವ್ರು ಬರೀ 2 ಕಾಮಿಡಿದು ಹಾಕ್ತಾರೆ, ಅದಕ್ಕೆ ಜನ ಅದನ್ನು ನಂಬಿದ್ದಾರೆ. ಒಳಗಡೆ ಅಷ್ಟು ತೀಟ್ನೆ ಕೆಲಸ, ಕಳ್ತನ ಎಲ್ಲ ಮಾಡಿದ್ದಾರೆ ಸರ್. ನಂದು ಚೇಪೆಕಾಯಿ ಇಷ್ಟು ದಪ್ಪದ್ದು ಕೊಟ್ಟಿದ್ದಾರೆ ಸರ್. ನಾನು ಏನಂದರೆ ಇಟ್ಕೊಂಡು ತಿನ್ನೋನು, ಕೊಟ್ಟಿದ್ದ ದಿವಸ ಹಿಂಗೆ ನೋಡ್ತೀನಿ ಡ್ರೈಯರಲ್ಲಿ ಇಲ್ಲ. ನಾನು ಇಡೀ ಮನೆಗೆ ಹೇಳ್ತೀನಿ ನಂದೆಲ್ಲ ಕಳ್ತನ ಮಾಡಿಬಿಟ್ಟಿದ್ದಾರೆ ಅಂತ. 2 ದಿವಸ ಬರಲ್ಲ ಸರ್ ಅದು. 2 ದಿವಸ ಆದಮೇಲೆ ಇಷ್ಟು ತಪ್ಪದು ಇಟ್ಟಿರ್ತಾನೆ. ಅಂದರೆ ಅರ್ಥ ಆಯ್ತಾ, ಬೇರೆಯವ್ರದ್ದು ಕದ್ದಿ ಅದರಲ್ಲಿ ಚಿಕ್ಕದು ತಂದು ನಂದಕ್ಕಿಟ್ಟು ದಪ್ಪು ತಿಂದಿರ್ತಾನೆ. ಆ ಥರ ಒಂಥರ ಇದ್ರ ಥರ, ಅಂದರೆ ಅದೇನು ಉಟ್ಗುಣನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಕಾಮಿಡಿ ಮಾಡೋದು ಓಕೆ ಸರ್, ಆದರೆ ಅವರು ತುಂಬ ತುಳ್ದು ಮಾತಾಡ್ತಾರೆ, ತುಳ್ದು ಕಂಡಮ್ ಮಾಡ್ತಾರೆ. ಆಮೇಲೆ ಒಬ್ಬ ಮನುಷ್ಯಂದು ತಿಳ್ಕೊಂಡು ಮಾತಾಡಬೇಕು, ತಿಳ್ಕೊಳ್ಳೋ ಕೆಪಾಸಿಟಿನೂ ಇಲ್ಲದೆ ಮಾತಾಡ್ತಾರೆ. ನನಗೆ ತುಂಬ ಹರ್ಟ್ ಆಗಿದೆ. ಗಿಲ್ಲಿ ಮಿಕ್ಕಿದವ್ರು ಎಲ್ಲರೂ ಸರ್, ಯಾರು ಧನು, ಅಭಿಷೇಕು, ಇವರೆಲ್ಲ ತುಳ್ದು ಮಾತಾಡಿದ್ರು. ಅದರಲ್ಲಿ ಅಭಿಷೇಕು ಲಾಸ್ಟಲ್ಲಿ ಸ್ವಲ್ಪ ಮರ್ಯಾದೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ನಾನೇ ಆಚೆ ಬಂದೆ. ಈಗ ಸತೀಶ್ ಕೆಡಬಮ್ ಅಂತ ಕರೆಯೋದು ಬೇರೆ, ಈಗ ನಾಯಿ ಮಾರೋನು, ನಾಯಿ ಈ ಥರದ್ದು ಕರೆಯೋದು ಬೇರೆ ಆಗಿರುತ್ತೆ. ಬಟ್ ಆ ಥರದ್ದು ಏನಾದರೂ ಅಲ್ಲ ಆಯ್ತಾ ಅಂತ, ಆ ಥರದ್ದು ಅದರಿಂದ ನಿಮ್ಗೆ ಮನಸ್ಸಿಗೆ ಬೇಜಾರಾಯ್ತಾ? ಹೌದು, ಖಂಡಿತ ಆಯಿತು. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಬರೀ ಡಾಗ್ದೇ ಮಾತಾಡ್ತಿರ್ತಾರೆ, ಇಡೀ ಮನೆ ಮಾತಾಡ್ತಿರ್ತಾರೆ. ಆವಾಗ ನಂದು ಸ್ಟೋರಿ ಕೇಳ್ತಾ ಇರ್ತಾರೆ, ಸ್ವಲ್ಪ ಲೇಡೀಸ್ಗಳು, ಸ್ವಲ್ಪ ಜೆಂಟ್ಸ್ಗಳು. ಅದರಲ್ಲಿ ಏನಂದರೆ ನಾನು ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ಧನು ಇರ್ತಾರಲ್ಲ, ನಾಯಿ ಸತೀಸ ಅಂದ್ಕೊಂಡು ಹಿಂಗೆ ಹೋಗ್ತಾರೆ. ಅಂದರೆ ನಾಯಿ ಮಾಡೋರು ಕೀಳು, ಇವ್ರಿಗೆ ತಲೆ ಮೇಲೆ 2 ಕೊಂಬಿದ್ದಂಗೆ. ಇವರು ಓನ್ಲಿ ಕರ್ನಾಟಕ. ನಾನು ಧನುಗೆ ಹೇಳ್ತಾ ಇರೋದು, ಧನು ಓನ್ಲಿ ಕರ್ನಾಟಕ, ನಾನು ವರ್ಡ್ಗೆ ಫೇಮಸ್ಸು, ಅವ್ರು ಬರೀ ಕರ್ನಾಟಕಕ್ಕೆ ಫೇಮಸ್ಸು. ಯಾರು ಧನು, ಇದು ಒತ್ತಿ ಹೇಳ್ತಾ ಇದ್ದೀನಿ, ಇದನ್ನೇ ಹಾಕಿ. ಓಕೆ ಸರ್.
ಅಂದರೆ ಇನ್ನೊಂದು ಕೂಡ ಭಾರಿ ಚರ್ಚೆ ಆಗಿತ್ತು, ಅಂದರೆ ಸತೀಶ್ ಅವ್ರು ಕರೆದ್ರೆ ಯಾವ ಹೀರೋಯಿನ್ ಬೇಕಾದ್ರೆ ಫ್ರೀ ಆಗಿ ಬರ್ತಾಳೆ, ಇದು ಒಂದು ಕೂಡ ಭಾರಿ ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಏನು ಹೇಳ್ತೀರಾ ನೀವು ಅಂತ? ಸರ್, ಅದು ನನಗೆ ಫೋನ್ ಬಂತು. ಬರ್ತಿದ್ದಂಗೆ ನಾನು ಯಾವ ಚಾನಲ್ಲು ಫಸ್ಟು ನಂಗೆ ಅದ್ರ ಲಿಂಕ್ ಕಳಿಸಿ ಅಂತ ಹೇಳಿದೆ. ಆಮೇಲೆ ಅವ್ರ ನಂಬರ್ ಇಮಿಡಿಯೇಟ್ ಕಳಿಸ್ದೆ, ನೀವೇ ಅಲ್ಲಿಂದನೇ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ಕೊಳ್ಳಿ ಅಂತ. ಆಯಿತಾ? ಇವ್ರು ಏನು ಮಾಡಿದ್ದಾರೆ, ಸೆನ್ಸಾರ್ ಕಟ್ ಮಾಡಿಬಿಟ್ಟು ನಂದು ಫಂಕ್ಷನ್ಗಳು ಮಾಡ್ತೀನಿ. ಅದಕ್ಕೆ ಒಂದು ತೆಲುಗು ಹೀರೋಯಿನ್ನು ನನಗೆ ಹಳೇ ಫ್ರೆಂಡು, ಅಂದರೆ ಅವಳು ಹೀರೋಯಿನ್ ಆಗೋಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ನನ್ನ ಫ್ರೆಂಡು. ಅವಳು ಬಂದು ಆಂಧ್ರಲ್ಲಿಗೆ ಕ್ಲಿಕ್ಕಾಗಿ ಫೇಮಸ್ ಆಗಿಬಿಟ್ಟಿರ್ತಾಳೆ. ಈಗ ತುಂಬ ರೀಸೆಂಟಾಗಿ ತುಂಬ ಪಿಕ್ಚರ್ ಮಾಡ್ತಾ ಇದ್ದಾಳೆ, ತುಂಬ ಫೇಮಸ್, ಆ ಲೆವೆಲ್ಗೆ ಫೇಮಸ್ ಆಗಿಬಿಟ್ಟಿದ್ದಾಳೆ. ನಂದು ನಾಯಿದು ಬರ್ಡೇಗೆ ಕರೀತೀನಿ. ಅವ್ರೇನು ಮಾಡ್ತಾರೆ, ಈಗ ನಾನು ಫೇಮಸ್ ಆಗಿಬಿಟ್ಟಿದ್ದೀನಿ, ನನಗೆ ಹೋಟ್ಲು ರೂಮ್ ಮಾಡು, ನನಗೆ ಫ್ಲೈಟ್ ಟಿಕೆಟ್ ಹಾಕು, ಕಾಸು ಕೊಡು ಅಂತಾಳೆ. ಹೋಗಲೇ, ಇಷ್ಟ ಆದರೆ ಬಾರೆ, ಕಷ್ಟ ಆದರೆ ಬಿಡೆ ಅಂತೀನಿ. ಅದು ಕ್ಲೋಸ್ನೆಸ್ ಮೇಲೆ. ಅವಳು ನನ್ನ ಫ್ರೆಂಡು, ಅದಕ್ಕೆ ಆ ಅಧಿಕಾರ ಇದೆ, ನಾನು ಹೇಳ್ತೀನಿ. ಅವಳು ನನ್ನ ಫ್ರೆಂಡು, ಅವಳು ಹೀರೋಯಿನ್ ಅಂತ ನೀವು ಅಂದ್ಕೊಳ್ತೀರ, ನನಗೆ ಅವಳು ಫ್ರೆಂಡ್ ಅಷ್ಟೇ. ಅವಳಿಗೆ ಹಂಗೆ ಹೇಳ್ಬಿಟ್ಟು ಇಷ್ಟ ಇದ್ದರೆ ಬಾರೆ, ಕಷ್ಟ ಆದರೆ ಬಿಡೆ ಅಂದ್ಬಿಟ್ಟು ಇಡ್ತೀನಿ. ಅವಳು ಅಲ್ಲಿಂದ ಅವಳ ದುಡ್ಡಲ್ಲೇ ಫ್ಲೈಟಲ್ಲಿ 10:30 ಫ್ಲೈಟ್ಗೆ ಹೋಗ್ತಾಳೆ, ಮಿಸ್ ಆಗುತ್ತೆ, ತಿರ್ಗಾ 4 ಗಂಟೆವರೆಗೂ ಕಾಯ್ತಾಳೆ, 4 ಗಂಟೆ ಫ್ಲೈಟ್ ಹತ್ತಿ 8:30 ಫಂಕ್ಷನಿಗೆ ಬರ್ತಾಳೆ. ಅದೆಲ್ಲ ವಿತ್ ವಿಡಿಯೋ ತೋರಿಸ್ತೀನಿ. ಅರ್ಥ ಆಯ್ತಾ? ಆ ವಿಷಯ ಮಾತಾಡಿರೋದನ್ನ ಇವರು ಎರಡನ್ನೂ ಸೆನ್ಸಾರ್ ಕಟ್ ಮಾಡಿ ನನಗೆ ಬೇಡ, ಬರಬೇಡ, ಹೋಗಲೇ ಅಂತ ಅವಳಿಗಂದಿದ್ದು. ಅಂದರೆ ದುಡ್ಡು ಗಿಟ್ಟು ಕೊಡಲ್ಲ, ಇಷ್ಟ ಇದ್ದರೆ ಬಾ, ಕಷ್ಟ ಆದರೆ ಬಿಡು ಅಂತ ಅವಳಿಗೆ ಹೇಳಿದ್ದು. ಇವರು ಅದನ್ನು ಕಟ್ ಮಾಡಿಬಿಟ್ಟು ಫಂಕ್ಷನಿಗೆ ಕರೆದ್ರೆ ಬರ್ತಾರೆ ಅನ್ನೋದನ್ನು ಬೆಡ್ರೂಮ್ಗೆ ಕರೆದ್ರೆ ಬರ್ತಾರೆ ಅಂತ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಇಶ್ಯೂ ಮಾಡೋಕ್ಕೆ ನೋಡಿದ್ರು. ಅದನ್ನು 5 ನಿಮಿಷದಲ್ಲಿ ಸಾಲ್ವ್ ಮಾಡಿದ್ದೀನಿ. ಇದು ನನ್ನ ಕೆಪಾಸಿಟಿ. ಹೇಗೆ ಸರ್ ಇದೆಲ್ಲ, ಈ ಥರದ್ದೆಲ್ಲ ಹೇಗೆ ಸಾಧ್ಯ ಅಂತ? ಇದು ಏನೇ ಒಂದು ಪ್ರಾಬ್ಲಮ್ ಬಂದರೂ ಚಿಟಿಕೆ ಹೊಡೆಯಷ್ಟೆಲ್ಲ ಸಾಲ್ವ್ ಮಾಡ್ತೀರಿ? ಅಂದರೆ ಸಾಲ್ವ್ ಮಾಡ್ತೀನಿ ಅಂದರೆ ಇಲ್ಲಿರೋರ್ಗೆ ಏನು ಅಂತ ಹೇಳಕ್ಕೆ ಬುದ್ಧಿವಾದ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲಿ ಬೆಳೆಯೋಕ್ಕೆ ಬಿಡಲ್ಲ ಸರ್, ಯಾಕಂದರೆ ಬೇರೆಯವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ, ಇಲ್ಲಿದು ಫಿಲಿಮ್ ಲ್ಯಾಂಡ್ ಉದ್ಧಾರ ಆಗ್ತಾಯಿಲ್ಲ. ಏನಕ್ಕಂದರೆ ಇಲ್ಲಿ ತುಳಿಯೋಕ್ಕೆ ನೋಡ್ತಾರೆ, ಬೆಳ್ಸೋಕ್ಕೆ ನೋಡಲ್ಲ. ಈಗ ನನಗೆ ಒಂದು ನಾಯಿ ವ್ಯಾಲ್ಯೂ ಗೊತ್ತಿದ್ದರೆ ತಾನೇ ಇಂಟರ್ನ್ಯಾಷನಲಿಂದ ಹುಡ್ಕೊಂಬರ್ತಾರೆ. ಆ ನಾಯಿಗೆ ಹೆಂಗೆ ಕಷ್ಟ ಬಿದ್ದು ತಂದಿದ್ದೀನಿ, ಎಲ್ಲಿಂದ ಬಂದಿದೆ, ಎಷ್ಟು ರೇರು, ಎಷ್ಟು ಕಾಸ್ಟ್ಲಿ, ಅದು ಎಷ್ಟು ಉಲ್ಫ್ ಕ್ರಾಸಾಗಿ ಹುಟ್ಟು ಬಂದರೆ ಹೆಂಗೆ, ಆ ಥರ ಫಾರಿನರ್ಗೆ ಅರ್ಥ ಆಗುತ್ತೆ. ಅಂದರೆ ಅವ್ರಿಗೆ ಕೆಪಾಸಿಟಿ ಇದೆ, ತಿಳ್ಕೊಳ್ಳೋ ಕೆಪಾಸಿಟಿ ಇದೆ, ಅರ್ಥ ಆಗುತ್ತೆ. ಅವ್ರಿಗೇನು ಹುಚ್ಚನಾಯಿ ಕಚ್ಚಿದೆಯಾ ಸರ್? ಲಕ್ಷಾಂತರ ರೂಪಾಯಿ ಫ್ಲೈಟ್ ಚಾರ್ಜ್ ಹಾಕೊಂಡು ನನ್ನ ಬೆಂಗಳೂರಲ್ಲಿ ಬಂದು ಇಂಟರ್ವ್ಯೂ ಮಾಡೋಕ್ಕೆ. ಅದು ನಾಗರ್ಬಾವಿಲಿ ಝೆನ್ ಪಾರ್ಕಲ್ಲಿ ಮಾಡಿದ್ದಾರೆ, ನನ್ನ ಮನೇಲಿ ಮಾಡಿದ್ದಾರೆ. ಅದೆಲ್ಲ USA, ಲಂಡನ್, ರಷ್ಯಾ, ಚೈನಾ, ಸೌದಿ, ಇಟಾಲಿ, ಜರ್ಮನ್, ನೀವು ಹೇಳಿದ ದೇಶದಲ್ಲಿ ತೋರಿಸ್ತೀನಿ ಸರ್. ಈ ದೇಶದಲ್ಲಿ ಇಲ್ಲ ಅಂತಾನೆ ಯಾರೋ ಒಬ್ಬರು ಚಾಲೆಂಜ್ ಮಾಡಿ 5 ಲಕ್ಷ ಬಹುಮಾನ ಕೊಡ್ತೀನಿ. ಸೂಪರ್ ಸರ್, ಯಾಕಂದರೆ ಕೆಲವು ವಿಷಯ ನಮ್ಗೆ ಗೊತ್ತಿರಲಿಲ್ಲ. ಬಟ್ ನೀವು ಸರ್ ಎಲ್ಲ ಈಗ ವಿತ್ ಲಿಂಕ್ ಕಳಿಸ್ತೀನಿ ಸರ್. ಯಾವುದನ್ನು ನಾನು ಬರೀ ಬಾಯಲ್ಲಿ ಹೇಳಲ್ಲ, ಎಲ್ಲ ವಿತ್ ಡಾಕ್ಯುಮೆಂಟು, ವಿತ್ ಲಿಂಕು, ಯಾವ್ಯಾವ ದೇಶದ್ದು. ನಿಮಗೆ ಪುರ್ಸೊತ್ತಿದ್ರೆ ನಾಳೆ ಎಲ್ಲ ನಾಳಿದವರೆಗೂ ನೋಡಿ ಸರ್. ಸ್ಟಾಪ್ ಆದರೆ ಚಪ್ಪಲಿ ತೊಗೊಂಡು ಹೊಡೀರಿ ಸರ್. ಅಷ್ಟು ಲಿಂಕ್ ನಂದು ಇಂಟರ್ವ್ಯೂ ಬಂದಿರೋದು ಕಳಿಸ್ತೀನಿ. ನಿಮ್ಮದು ಅಲ್ಲಿ ಏನಾದ್ರು ಜಾಗ ಇದ್ದರೆ ಅದನ್ನು ಸ್ಪೀಡಾಗಾರ ತೋರಿಸಿ, ಸ್ಲೋಗಾರ ತೋರಿಸಿ. ಆ ಇಟಲಿ, ಜರ್ಮನ್, ಸ್ಪೇನ್, ಲಂಡನ್ ಅಂತೆಲ್ಲ ಇರುತ್ತೆ, ಅದನ್ನು ಹೈಲೈಟ್ ಮಾಡಿ 125 ದೇಶ ನಿಮ್ಮ ಜನತೆಗೆ ತೋರಿಸ್ಬಿಡಿ ಸರ್. ಯಾಕಂದರೆ ಅದೇ ಒಂದು ದೊಡ್ಡ ವೈರಲ್ ಆಗುತ್ತೆ. ಯಾಕಂದರೆ ಅವರು ಸುಳ್ಳು ಅಂತಾರೆ. ನಂಗೆ ಹುಚ್ಚನಾಯಿ ಕಚ್ಚಿದೆಯಾ ಸುಳ್ಳು ಹೇಳೋಕ್ಕೆ? ನಾನು ಮಾಡಿದ್ದೀನಿ, ಹೇಳ್ತೀನಿ. 10 ಅಡಿ ಕೇಕ್ ಕಟ್ ಮಾಡಿದ್ದೀನಿ, ಹೇಳ್ತೀನಿ. ಈಗ 20 ಅಡಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ, ಹೇಳ್ತೀನಿ. ಮಿನಿಸ್ಟ್ರ್ ಮುಂದೆ, CM ಮುಂದೆ ಡಾಗ್ ಲಾಂಚ್ ಮಾಡ್ತೀನಿ, ಹೇಳ್ತೀನಿ. ನನಗೇನು ಹುಚ್ಚನಾಯಿ ಕಚ್ಚಿದೆಯಾ ಸುಳ್ಳು ಹೇಳೋಕ್ಕೆ? ಕೊನೆಯದಾಗಿ ಸರ್, ನಿನ್ನೆ ಬಂದ ಚಂದ್ರಪ್ರಭು ಅವ್ರ ಬಗ್ಗೆ ನೀವೇನಾದರೂ ಹೇಳಬೇಕಂತ ಅನಿಸಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಏನಾದರೂ ಹೇಳೋದಾದರೆ? ಅಲ್ಲ, ಅವರು ಏನಂದರೆ ನನ್ನ ಜೊತೆ ಇದ್ದಾಗಲೇ ಚೆನ್ನಾಗಿದ್ದರು. ಆಮೇಲೆ ಬಿಚ್ಕೊಂಡ್ಮೇಲೆ ನಾನು ಇನ್ನೂ ತ್ರಿಬ್ಬಲ್ ಚೆನ್ನಾಗಿರ್ತೀನಿ, ಸತೀಶಿಂದ ಆಟ ಆಡೋಕ್ಕೆ ಆಗಲಿಲ್ಲ ಅಂದರು. ಅಂದರೆ ಅವ್ರೀಗ ಆಚೆ ಬಂದಿದ್ದಾರೆ. ಈಗ ಯಾರೋ ಫೋನ್ ನಂಬರ್ ಕಳಿಸ್ತೀನಿ ಅಂತ ಹೇಳಿದ್ರು. ಇವಾಗ ಕೇಳ್ತೀನಿ, ಏನು ಕಿಸಿದ್ರಪ್ಪ ನಾನು ಬಂದಮೇಲೆ ಅಂತ. ನಾನು ಬಂದಮೇಲೆ ಅವ್ರು ಏನೂ ಹೈಲೈಟೇ ಆಗಲಿಲ್ಲ, ನನ್ನಿಂದ ಹೈಲೈಟ್ ಆಗ್ತಾಯಿದ್ರು. ಇಬ್ಬರು ಜೋಡಿ ತುಂಬ ಚೆನ್ನಾಗಿತ್ತು. ನನಗೆ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇತ್ತು. ಆದರೆ ಅವ್ರಿಗೆ ಒಳಗಡೆ ಪ್ರೀತಿ ಇರಲಿಲ್ಲ. ನನ್ನ ತುಳಿದು ಅವರು ಒಳ್ಳೆಯವ್ರು ಅನ್ಸ್ಕೊಂಡು ನನ್ನ ಹೆಸರಾಳು ಮಾಡಬೇಕಂತ ಇದ್ದರು. ಇದರಿಂದ ನನಗೆ ಅವ್ರ ಫ್ರೆಂಡ್ಶಿಪ್ ಆಚೆ ಬಂದಮೇಲೆ ಕಂಟಿನ್ಯೂ ಮಾಡಬೇಕಂತ ಅನ್ನಿಸ್ಲಿಲ್ಲ. ಆದರೂ ಹಾಯ್ ಬಾಯ್ ಅಂತ ಫ್ರೆಂಡಾಗಿ ಇಟ್ಕೊಳ್ತೀನಿ. ಅಂದರೆ ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅವ್ರ ಪ್ರಕಾರ? ಆಟದಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿಲ್ಲ ಸರ್. ಅದು ಏನಂದರೆ ನನಗೆ ಇದು ಡ್ರಾಮಾಗಳು ಬರಲ್ಲ, ಸುಮ್ಮನೆ ಅಳೋದು ಬರಲ್ಲ. ಜನ ಹತ್ಕೊಂಡು ಸಂಪಾದನೆ ಮಾಡೋದು, ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದು ನನಗೆ ಬರಲ್ಲ. ಸಿಂಪತಿ ನಂಗೆ ಬರೋದೇ ಇಲ್ಲ. ನಾನು ಇರೋದು ಹಿಂಗೆ, ಇಷ್ಟ ಆದರೆ ಬನ್ನಿ, ಕಷ್ಟ ಆದರೆ ಹೋಗಿ. ಇದು ನಾನು ಮಾತಾಡೋದ್ರಲ್ಲೇ ದಾಟಿಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ. ವ್ಯಾಲ್ಯೂ ಕೊಟ್ಟರೆ ಪ್ರಾಣ ಕೊಡ್ತೀನಿ. ಈ ಕರಿಬಸಪ್ಪ ಅವರು ಬಂದು 2 ದಿನಕ್ಕೆ ಫೋನ್ ಮಾಡಿದ್ರು. ಏನು ಸರ್ ನೀವು ಒಳಗೆ ಹೇಳಿದ್ದೆಲ್ಲ ನಿಜ, ಎಲ್ಲ ಚೆಕ್ ಮಾಡಿದ್ರೆ ಗೂಗಲಲ್ಲಿ ಸರ್ ಈ ಲೆವೆಲ್ಗಿದೆ ನಿಮ್ಮದು, ಒಳಗೆ ಹೇಳಿದ್ನೆಲ್ಲ ಅಷ್ಟು ಕಂಡಮ್ ಮಾಡ್ತಿದ್ರೆ ಹೆಂಗೆ ಸಹಿಸ್ಕೊಂಡಿದ್ರು ಅಂದರು. ನಾನು ಹೇಳಿದೆ ಅಲ್ಲಿ ಫೋನ್ ಇರಲಿಲ್ಲ, ನನಗೆ ಪ್ರೂಫ್ ತೋರಿಸೋದಕ್ಕೆ ಫೋನ್ ಇರಲಿಲ್ಲ. ಇವಾಗ ಯಾರು ಬರಲಿ ಎಲ್ಲರಿಗೂ ವಿತ್ ಪ್ರೂಫ್ ತೋರಿಸ್ತೀನಿ. ನಾನು ಏನೇನು ವರ್ಡ್ ಹೇಳ್ತೀನಿ ಸರ್ ಅದೆಲ್ಲ ಟೈಪ್ ಮಾಡಿ ಸರ್. ವರ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಅಷ್ಟೇ. ನನ್ನ ಹೆಸರು ಹಾಕ್ಬೇಡಿ. ವರ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್. ಈ ಥರ ಹೊಡೆದ್ರೆ ಗೂಗಲಲ್ಲಿ ನನ್ನ ಹೆಸರು ಹಾಕದೇ ಬರುತ್ತೆ ಅಂದರೆ
ಟಾಪಲ್ಲಿ ಫಸ್ಟಲ್ಲಿ ನಾನೇ ಅಂತ ಹೇಳುತ್ತೆ ಅಂದರೆ ಅವ್ನು ವರ್ಲ್ಡ್ಗೆ ಫೇಮಸ್ ಇದ್ದರೆ ಮಾತ್ರ ತಾನೇ ಬರೋದು. ಆಮೇಲೆ ಎಷ್ಟು ನಾಯಿಗಳದ್ದು ಬರುತ್ತೆ ಅದರಲ್ಲಿ 90% ಬರೀ ನಂದೇ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಂದರೆ ನೀವು ಜೊತೆಲಿದ್ದಾಗ ಒಂದಿಷ್ಟು ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡಿರ್ತೀರಿ, ಅಥವಾ ನಿಮ್ಮದು ಒಂದಿಷ್ಟು ಪರ್ಸ್ನಲ್ ವಿಷಯ ಇರ್ಬೋದು, ಅವ್ರದ್ದು ಒಂದಿಷ್ಟು ಪರ್ಸ್ನಲ್ ವಿಷಯ ಆ ಥರ ಶೇರ್ ಮಾಡಿರಿ. ಆ ಥರ ತೀರಾ ಏನಾದರೂ ಚಂದ್ರಪ್ರಭು ಅವರು ನಿಮ್ಮಲ್ಲಿ ಹೇಳ್ಕೊಂಡಿದ್ರ? ಯಾಕಂದರೆ ಅವ್ರು ನಿನ್ನೆ ಹೊರಗೆ ಬರುವಾಗ ತುಂಬ ಕುಗ್ಗೋಗಿದ್ರು ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ. ಅವ್ರು ಏನಂದರೆ ಪೇಷಂಟ್ಸ್ ತುಂಬ ಕಡಿಮೆ. ಪೇಷಂಟ್ಸು ನನಗೆ ಅವ್ರಿಗಿಂತ 100ರಷ್ಟು, ಅಂದರೆ ನನಗೆ ಅಪೋಸಿಟ್ ವರ್ಡ್ ಅಂತಲೇ ಹೇಳ್ಬೋದು. ಅಂದರೆ ತಾಳ್ಮೆ ನನಗೆ ಜಾಸ್ತಿ. ಅವರೇ ಏನಾರು ಒಂದು ಸ್ಥಾನಕ್ಕೆ ಹೋಗಲಿ ಇಲ್ಲ ಇನ್ನೆಲ್ಲ ಹೋಗಲಿ, ಬೇಕಾದ್ರೆ 5 ಅವರ್ ಕಾಯಿಸಿದ್ರು ನಂಗೆ ಸಿಟ್ಟು ಬರಲ್ಲ. ಅವ್ರೇನಂದರೆ 20 ನಿಮಿಷನ 6 ಅವರ್ ಥರ ಲೆಕ್ಕ ತೊಗೊಳ್ತಾರೆ. ಆಮೇಲೆ ತುಂಬ ತಲೆಗೆ ಹಾಕ್ಕೊಳ್ತಾರೆ. ಆಮೇಲೆ ತುಂಬ ರನ್ನಿಂಗ್ ರೇಸಲ್ಲಿ ಸ್ಪೀಡ್ ಓಡಬೇಕು ಅಂತಾರೆ, ಅದು ಆಗಲ್ಲ. ಯಾಕಂದರೆ ಅದಕ್ಕೂ ತಲೆ ಬೇಕು. ಏನಕ್ಕಾರೋ ಒಂದು ಸೋತ್ ಬಂದರೂ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೂ ತಲೆ ಬೇಕು. ಆ ತಲೆ ಅವ್ರಿಗಿಲ್ಲ. ಅದರಿಂದ ಅವರು ಪೆದ್ದು ಥರ ನೆನೆ, ಅಂದರೆ ಅವರೇ ಸೋಲ್ತಿದ್ರೇನೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆನೇ ಆಚೆ ಎಲ್ಲ ಬಂದು ಚೀಪ್ ಅನ್ನಿಸ್ತು. ಅದೆಲ್ಲ ಅಳೋದು ಗಿಳೋದೆಲ್ಲ ನಂಗೆ ಇಷ್ಟ ಆಗಲ್ಲ. ನನ್ನ ಗಂಡಸರು ಅಳೋದಿಗೆ ಅವ್ರು ಕಂಡ್ರೆ ಆಗೋದೇ ಇಲ್ಲ. ನನಗೆ ಹತ್ಕೊಂಡು ಜನನ ಇದು ಮಾಡ್ತಾರಲ್ಲ ಅವ್ರು ಕಂಡ್ರೆ ಇನ್ನೂ ಆಗಲ್ಲ. ಅದು ಲೇಡೀಸೇ ಆಗಿರ್ಬೋದು ಜೆಂಟ್ಸೇ ಆಗಿರ್ಬೋದು, ಅಳೋರಿಗೆ ನಂಗೆ ಸಿಟ್ಟು ಬರುತ್ತೆ. ಅಂದರೆ ಅಲ್ಲಿ ಈ ಥರ ಅಳದು ಆ ಥರ ಸಿಂಪತಿ ಕ್ರಿಯೇಟ್ ಮಾಡೋಕೆ ಆ ಥರ ಕಚ್ಚಡ ಅದೆಲ್ಲ ಡ್ರಾಮಾ ಅನಿಸುತ್ತೆ ನನಗೆ. ಅದು ಹೆಂಗೆ ಅಳು ಬರುತ್ತೆ ಸರ್? ಇವಾಗ ಏನಾರು ನೆನೆಸಿ ನಮ್ಮ ಅಜ್ಜಿ ತಿರೋದ್ರು ಅಪ್ಪ ತಿರೋದ್ರಲ್ಲ ಅಂತ ಕೇಳಿ ಹೆಂಗೆ ಅಳು ಬರುತ್ತೆ ನನಗೆ? ಯಾವ್ದು 25 ವರ್ಷ 15 ವರ್ಷದಿಂದ ಸತ್ತರೆ ಅಳು ಬರುತ್ತಾ ಸರ್? ಸರ್ ಈಗ ನಿಮ್ಮ ತಾತ ಇದ್ದಾರಾ ಸರ್? ನಿಮ್ಮ ತಾತ ಸತ್ತೋದ್ರಲ್ಲ ಸರ್, ನೋಡಿ ಯಾಕೆ ನೀರು ಬರ್ತಾಯಿಲ್ಲ ಕಣ್ಣಲ್ಲಿ? ಬರಲಿಲ್ಲ, ಅವ್ರಿಗೆ ಬಂದ್ಬಿಡುತ್ತೆ. ಹಂಗೆ ಹೇಳಿದ ತಕ್ಷಣ ಅಯ್ಯೋ ತಾತ ಅಂತ. ನನಗದು ಇಷ್ಟ ಆಗಲ್ಲ. ನನಗದು ಡ್ರಾಮಾ ಅನಿಸುತ್ತೆ. ಅಂದರೆ ಅದೆಲ್ಲ ಲೋಫರ್ ಕೆಲಸ ಅಂತ ಅನಿಸುತ್ತೆ ಸರ್. ಯಾಕಂದರೆ ಸುಮ್ಮನೆ ಹೆಂಗೆ ನೀರು ಬರುತ್ತೆ ಸರ್ 1 ಸೆಕೆಂಡಿಗೆ ಹಿಂಗೆ ಅಂದರೆ ಸಾಕು. ಚಂದ್ರಪ್ರಭಾ ಏಯ್ ಅಂದರೆ ಸಾಕು ಪೀ ಅಂತ ನೀರು ಹಾಕತ್ತಾರೆ. ಅದು ನಮ್ಗೆ ಇಷ್ಟ ಆಗಲ್ಲ. ಅಂದರೆ ಅದೆಲ್ಲ ಡ್ರಾಮಾ ಅನಿಸುತ್ತೆ ಸರ್. ನನಗೇನಂದರೆ ಇರೋದು ಅಷ್ಟೇ. ಯಾರು 15 ವರ್ಷದಿಂದ ಸತ್ತಿದ್ರೆ ಲವ್ ಇರುತ್ತಾ ಸರ್? ಓಕೆ ಸರ್, ಈಗ ಕೊನೆಯದಾಗಿ ನಿಮ್ಮನ್ನು ಪ್ರೀತಿಸೋರ್ಗಾಗಿರ್ಬೋದು, ಅವರಿಗೆಲ್ಲ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಟ್ರೋಲ್ ಮಾಡಿ, ಇನ್ನೂ ಕೆಟ್ಟದಾಗಿ ಕಮೆಂಟ್ ಮಾಡಿ, ಇನ್ನೂ ಕೆಟ್ಟದಾಗಿ ಬೈರಿ. ಅದರಲ್ಲಿ ಹೈಯೆಸ್ಟ್ ವ್ಯೂಸು ಹೈಯೆಸ್ಟ್ ಇದಾದವ್ರಿಗೆ ನಾನೊಂದು ಹೈಯೆಸ್ಟ್ ಕಾಸ್ಟ್ಲಿ ನಾಯಿದು ಮರಿ ಗಿಫ್ಟ್ ಇಟ್ಟಿದ್ದೀನಿ. ಆದರೆ ವಿತ್ ಪ್ರೂಫ್ ತೋರಿಸ್ಬೇಕು, ಎಲ್ಲರಿಗಿಂತ ಮಿಲಿಯನ್ ನೋಡಿ ನಂದು ಇಷ್ಟು ಓಡಿದೆ ಅಂತ. ಸತೀಶ್ ಕ್ಯಾಡಬಾಂಬ್ಸ್ ಅನ್ನೋದು ಯಾರು ಅನ್ನೋದನ್ನು ಇನ್ನೂ ವರ್ಲ್ಡ್ ಲೆವೆಲಿಗೆ ಬಂದಿದ್ದೀನಿ ಆಲ್ರೆಡಿ, ನಿಮ್ಮದು ಲೆಕ್ಕಕ್ಕಿಲ್ಲ. ಆದರೆ ನಿಮ್ಮಿಂದ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇದ್ದೀನಿ. ಇನ್ನು ಈಗ 2.5 ಲಕ್ಷ ಇದ್ದಿದ್ದು ಈಗ 5 ಲಕ್ಷದಿಂದ 10 ಲಕ್ಷ ಪೇಮೆಂಟ್ ಆಗಿದೆ. ಈ 20 ಲಕ್ಷ ಪೇಮೆಂಟ್ ಆಗಂಗೆ ಕೆಟ್ಟದಾಗಿ ಇನ್ನೂ ಕಮೆಂಟ್ ಮಾಡಿ, ಇನ್ನೂ ಚೆನ್ನಾಗಿ ಬೈರಿ. ಆಮೇಲೆ ಇನ್ನೂ ಟ್ರೋಲ್ ಶೇರ್ ಎಲ್ಲ ಜಾಸ್ತಿ ಮಾಡಿ. ನಾನು ಕೆಳಗಡೆ ಕಮೆಂಟು ನೀವು 1 ಲಕ್ಷ ಮಾಡಿದರೂ ನೋಡೋನಲ್ಲ, ಬರೀ ನಾನು ಕೌಂಟ್ಸ್ ನೋಡೋನು. ಆಮೇಲೆ ಅದನ್ನೇ ಶೇರ್ ಕೊಡೋನು, ಅವ್ರಿಗೆ ಥ್ಯಾಂಕ್ ಯು ಹೇಳೋನು. ನೀವು ಅನ್ಕೊತೀರಾ ನನ್ನ ಹೆಸರು ಹಾಳು ಮಾಡ್ತಾ ಇದ್ದೀರಾ ಅಂತ, ನಾನು ಅನ್ಕೊಳ್ತೀನಿ ನನ್ನನ್ನು ಬೆಳೆಸ್ತಾ ಇದ್ದೀರಾ ಅಂತ. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.